ಅದೇ ಕರ್ತನಾಗಿರುವ ಯೇಸು ಕ್ರಿಸ್ತರ ಸುಮಧುರವಾದ ನಾಮದಲ್ಲಿ ಕರ್ತನ ಆಲಯದ ಒಳಗೆ ಬರುವವನಿಗೆ ಆಶೀರ್ವಾದ ಅಂತ ವಾಕ್ಯ. ಕರ್ತನ ನಾಮನ್ನ ಆರಾಧಿಸುವುದಕ್ಕಾಗಿ, ಆತನ ಗೌರವಿಸುವುದಕ್ಕಾಗಿ ಬಂದರೂ ನಾವೆಲ್ಲರೂ ಕೂಡ ಕರ್ತನೇ ಈ ದಿನದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬಂದಿದೆಯಪ್ಪ. ಯುದ್ಧದ ಭೀಕರತೆ, ಬರಗಾಲದ ಭೀಕರತೆ, ಕಣ್ಣೀರಿನ ಭೀಕರತೆ, ಅನೇಕ ವಿಧವಾದ ಹೋರಾಟಗಳ ಭೀಕರತೆಗಳ ಈ ಪ್ರಪಂಚದ ಮಧ್ಯದಲ್ಲಿ ನಮ್ಮನ್ನು ಸುಭದ್ರವಾಗಿ ಇಟ್ಟುಕೊಂಡು ಬಂದಿದೆಯಪ್ಪ. ಆ ಸುಭದ್ರವಾಗಿ ಇಟ್ಟದಕ್ಕಾಗಿ ಕರ್ತನಿಗೆ ನಮ್ಮ ಕರಗಳೆತ್ತಿ ದೇವರಿಗೆ ಸ್ತೋತ್ರ ಬಲಿ ಅರ್ಪಿಸೋಣ. ಜೀವದಿಂದ ಎದ್ದ ಯೇಸುವೆ ನಾ ಮಾಡುವೆ ನಿನಗಾಗಿಯೇ. ಜೀವದಿಂದ ಎದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ನೀವೊಬ್ಬನೇ ದೇವನು, ನೀವೊಬ್ಬನೇ ರಕ್ಷಕನು, ನೀವೊಬ್ಬನೇ ದೇವನು, ನೀವೊಬ್ಬನೇ ರಕ್ಷಕನು. ಜೀವದಿಂದ ಎದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ಜೀವದಿಂದ ಎದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ನೀವೊಬ್ಬನೇ ದೇವನು, ನೀವೊಬ್ಬನೇ ರಕ್ಷಕನು, ನೀವೊಬ್ಬನೇ ದೇವನು, ನೀವೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ
ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಅತಿ ಬೇಗನೆ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಅತಿ ಮೇಲೆ ಬರಲಿ. ಎಲ್ಲ ಕೈಗಳ ಮೇಲೆ ಈ ಕಡೆ ಕೆಳಗಡೆ. ಉಪದ್ರವವು ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಸೋತು ಹೋಗದಿರು ಮನಸೋತು ಹೋಗದಿರು ಸೋತು ಹೋಗದಿರು ಮನಸೋತು ಹೋಗದಿರು ಹೇ, ಹೋಗದಿರು ಮನಸ್ಸು ಸೋತು ಹೋಗದಿರು ಸೋತು ಹೋಗದಿರು. ಹೇ, ಮನಸೋತು ಹೋಗದಿರು ಅತಿ ಬೇಗನೆ ನೀಗುವುದು come on. ಈ ಅಲ್ಪ ಉಪದ್ರವವು ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು ಸೋತು ಹೋಗದಿರು ಮನಸೋತು ಹೋಗದಿರು ಸೋತು ಹೋಗದಿರು ಮನಸೋತು ಹೋಗದಿರು ಹೇ, ಸೋತು ಹೋಗದಿರು ಮನಸೋತು ಹೋಗದಿರು ಕೈ ಮೇಲೆ, ಕೈ ಮೇಲೆ. ಮನಸೋತು ಹೋಗದಿರು ಹೇ, ಹೇ. ಅಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು ಅಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು ಅಂತರ್ಯ ಮನುಷ್ಯನು ದಿನ ದಿನವೂ ಹೇ, ಸ್ಮೈಲ್ ಮಾಡಿ. ನೂತನಗೊಳ್ಳುವ ವೇಳೆ ಇದು ಅಂತರ್ಯ ಅಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ ಇದು ಅಂತರ್ಯ ಮನುಷ್ಯನು ದಿನ ದಿನವೂ ನೂತನಗೊಳ್ಳುವ ವೇಳೆ
ಒಂದು ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ 1-4. ಪಸ್ಕಾ ಹಬ್ಬ ಆದ ಮೇಲೆ ವಾಟ್ ವಾಸ್ ದ ಸಿಚುವೇಶನ್ ಆಫ್ ಡೇವಿಡ್? ವಾಟ್ ಕೈಂಡ್ ಆಫ್ ಸೆನರಿಯೋ ಈ ಹ್ಯಾಡ್? ದಾವೀದು ಅರಮನೆಯೊಳಗೆ ಸೆರೆಮನೆಯಿಂದ ಅಡವಿಯಿಂದ ಅರಮನೆಗೆ ಬಂದ್ಬಿಟ್ಟ. ದೇವರನ್ನು ಅರಮನೆಗೆ ಕರ್ಕೊಂಬಂದ್ಬಿಟ್ರು. ಅರಮನೆಗೆ ಬಂದ ತಕ್ಷಣ ಅವನ ಬಾಯಿಂದ ಬಂದ ಮಾತೇನು ಗೊತ್ತಾ? ವೆರಿ ಇಂಟ್ರೆಸ್ಟಿಂಗ್, ವೆರಿ ಅಮೇಝಿಂಗ್, ವೆರಿ ಮೆಸ್ಪನೈಸಿಂಗ್. ಅತ್ಯಾಶ್ಚರ್ಯವಾದ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಅರಮನೆಯೊಳಗೆ ಬಂದ ತಕ್ಷಣ. ಓದಿ ಅದನ್ನ. ದಾವೀದನು ತನ್ನ ಅರಮನೆಯಲ್ಲಿ ವಾಸಿಸುತ್ತಿದ್ದಾಗ, ದಾವೀದನು ತನ್ನ ಅರಮನೆಯೊಳಗೆ ಬಂದಾಗ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ ನೋಡು, ನಾನು ದೇವದಾರು ಮರದ ಮನೆಯಲ್ಲಿ, ನಾನು ದೇವದಾರು ಟೀಕುಟ್ಟು ಮಾಡಿದ ಮನೆಯಲ್ಲಿ ವಾಸ ಮಾಡುತ್ತಿದ್ದೇನೆ. ಯೆಹೋವನ ನಿಬಂಧನದ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ನಾತಾನನು ದಾವೀದನಿಗೆ ಮನಸ್ಸಿದ್ದಂತೆ ಮಾಡು, ದೇವರು ನಿನ್ನ ಸಂಗಡ ಇರುತ್ತಾನೆ ಅಂದನು. ದೇವರು ನಿನ್ನ ಸಂಗಡ ಇರುತ್ತಾನೆ. ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಥಿಂಗ್ಸ್. ಸೆರೆಮನೆಯಲ್ಲಿದ್ದಾಗ, ಅರಮನೆಗೆ ಬಂದಾಗ ಸೆರೆಮನೆಯ ಜ್ಞಾಪಕ ನಮ್ಗೆ ಆಗಬೇಕು. ಆದ್ರೇನೆ ಆ ಅರಮನೆ ನಿಮಗೆ ಪರ್ಮನೆಂಟ್ ಆಗಿರುತ್ತೆ. ಅರಮನೆಗೆ ಬಂದು ನೀವು ಸೆರೆಮನೆ ಮರೆತುಬಿಟ್ರೆ ತುಂಬ ದಿನ ನೀವು ಅರಮನೆಯಲ್ಲಿ ಇರೋದಿಲ್ಲ. ಪಟ್ಟಕ್ಕೆ ಬಂದ ನೀಚ ತುಂಬ ದಿನ ಇರೋದಿಲ್ಲ ಸಿಂಹಾಸದಲ್ಲಿ. ಯಾಕಂದರೆ ನಾವು ಸೆರೆಮನೆಯಲ್ಲಿ ಅವಸಾನ ಪಟ್ಟಂಥ ಆ ಕಣ್ಣಿನ ದಿನಗಳಲ್ಲಿ ದೇವ್ ನಮಗೆ ಹೇಗೆ ಎತ್ತಿದ್ದಾನೆ ಅನ್ನೋದನ್ನು ಅರಮನೆ ನೆನೆಸ್ಕೊಂಡ್ರೆ ಮಾತ್ರ ನಮ್ಮ ಬೋನಸ್ ಡೇಸ್ಗಳು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಅದು ಕರ್ತನ ವಾಕ್ಯ ಹೇಳುತ್ತೆ, ಯೆಹೋವನು ಮಾಡಿದ ಒಂದೊಂದು ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಗ ಅರಮನೆಯೊಳಗೆ ಬಂದ್ಬಿಟ್ಟ. ಅರಮನೆಯೊಳಗೆ ಬಂದಿದ ತಕ್ಷಣ ಏನು ಬ್ರಾಂತಿ ಕುಡಿಬೇಕು, ಏನು ವಿಸ್ಕಿ ಕುಡಿಬೇಕು, ಹಿಂಗೆಲ್ಲ ಡ್ಯಾನ್ಸ್ ಮಾಡಬೇಕು, ಹೇಗೆಲ್ಲ ಮಜಾ ಮಾಡಬೇಕು, ಹೇಗೆಲ್ಲ ನಾನು ಎಂಜಾಯ್ ಮಾಡಿ ಈ ಊರೆಲ್ಲ ಸುತ್ತಿ ನಾನು ಎಂಜಾಯ್ ತಗೋಬೋದು ಅನ್ನುವಂಥ ವಿಮರ್ಶೆನೂ ಹೋಗಲಿಲ್ಲ. ಆ ಅರಮನೆಗೆ ಬಂದ ತಕ್ಷಣ ಅವನು ಹೇಳ್ತಾನೆ, ನೋಡಪ್ಪ, ಈ ಟೀಕುಡ್ ಮರ, ರೋಸ್ವುಡ್ ಮರ, ಮಾರ್ಬಲ್ಲು, ಗ್ರೆನೈಟ್ಸು ಎಲ್ಲ ಇಟ್ಟಿರುವಂಥ ಈ ಅರಮನೆ ಅಪ್ಪ. ಆದರೆ ಈ ಅರಮನೆಯೊಳಗೆ ತಂದವನು ನನ್ನ ಏಸಪ್ಪ. ಆ ಮಂಜೂಷ ಪೆಟ್ಟಿಗೆ ಈ ಅರಮನೆ ಹೊರಗಡೆ ಒಂದು ಡೇರೆ, ಇಟ್ ಈಸ್ ಅಂಡರ್ ದ ಕರ್ಟನ್, ಒಂದು ಪರದೆ ಒಳಗಿದೆ. ಅದು ಆ ಪರದೆ ಒಳಗೆ ಅಲ್ಲಿಟ್ಕೊಂಡು ನಾನು ಇಲ್ಲಿ ಕೂತ್ಕೊಳ್ಳೋದು ಸರಿ ಇಲ್ಲಪ್ಪ. ಆ ತಂದೆ ಮನೆಗೆ ನಾನು ಏನಾದರೂ ಮಾಡಬೇಕು, ಅದಕ್ಕೊಂದು ವಾಸಸ್ಥಳ ಮಾಡಬೇಕು ಅಂತ ಹೇಳಿ ಆ ಪ್ರವಾದಿ ಹತ್ರ ಮಾತಾಡ್ತಾನೆ. ಪ್ರವಾದಿ ಹೇಳ್ತಾನೆ, ನೀನು ಮನಸ್ಸಿದ್ದಂತೆ ಮಾಡು, ದೇವರು ನಿನ್ನ ಸಂಗಡ ಇದ್ದಾರೆ ಅಂತ ಹೇಳ್ಬಿಟ್ಟು ಆಮೇಲೆ ದೇವ್ರು ಬಂದು ಮಾತಾಡ್ತಾರೆ. 7ನೇ ವಾಕ್ಯ ಓದಿಮ್ಮ. ಇದಲ್ಲದೆ ನೀನು ನನ್ನ ಸೇವಕನಾದ ದಾವೀದನಿಗೆ ಹೇಳಬೇಕಾದ್ದೇನೆಂದರೆ, ದೇವ್ರು ಇಷ್ಟಪಟ್ಬಿಡ್ತಾರೆ. ಯಾವಾಗ ಅರಮನೆಗೆ ಬಂದ್ಬಿಡ್ತಾನೆ, ಸೆರೆಮನೆ ಬಗ್ಗೆ ಜ್ಞಾಪನ ಮಾಡ್ಕೊಳ್ತಾನೆ, ಕಷ್ಟಗಳ ದಿನಗಳನ್ನ ಜ್ಞಾಪನ ಮಾಡ್ಕೊಳ್ತಾನೆ, ಹೇಗೆ ಗೊಲ್ಯಾತನ ದೇವರು ಸಂಹಾರ ಮಾಡದಂತ ಜ್ಞಾಪನ ಮಾಡ್ಕೊಳ್ತಾನೆ. ಕತ್ತಿಯವನ ಹಿಂದೆ ಬಂದ್ರು ಕೂಡ ಸೌಲನ ಕತ್ತಿ, ಆ ಕತ್ತಿಯ ಒಂದೊಂದು ಇಂಚುಗಳಲ್ಲಿ ದೇವರನ್ನು ತಪ್ಪಿಸಿ ಕಾಪಾಡಿದನ್ನ ಅವನು ಮರಿದೆ ಅರಮನೆಯೊಳಗೆ ಬಂದು ದೇವರೇ ನಿನಗೆ ಮಹಿಮೆ ಅಂತ ಹೇಳಿ ಕರ್ತನಿಗೆ ಅವನ ಸ್ತೋತ್ರ ಬಲಿಗಳನ್ನ ಅವನು ಅರ್ಪಣೆ ಮಾಡ್ತಾನೆ. ಅರಮನೆಯೊಳಗೆ ಬಂದಿದ ತಕ್ಷಣ ಅವನು ಯೋಚನೆ ಮಾಡೋದು, ದೇವರ ರಾಜ್ಯ ಹೇಗೆ ಕಟ್ಟಬೇಕು ಹೇಳಿ. ಅರಮನೆಗೆ ಬಂದ ತಕ್ಷಣ ದೇವರ ರಾಜ್ಯವನ್ನ ನಾನು ಹೇಗೆ ಕಟ್ಟಬೇಕು, ಹೊಸ ಒಡಂಬಡಿಕೆ ಕೇಳುತ್ತೆ, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊತ್ಕೋಬೇಕು ಚಿಂತೆ ಮಾಡಬೇಡಿ. ನೀ ಆಲ್ರೆಡಿ ಅರಮನೆಯಲ್ಲಿ ಇದೆಯಾ? ಯಾರು ಆಲ್ರೆಡಿ ಇನ್ ದ ಪ್ಯಾಲೇಸ್. ಹಳೆ ಒಡಂಬಡಿಕೆಯಲ್ಲಿ ನೋಡಿ ಪ್ರತಿ ಒಬ್ಬೊಬ್ಬರನ್ನ ಕೂಡ ದೇವರ ಅರಮನೆ ಕರ್ಕೊಂಡು ಬಂದು ಆಮೇಲೆ ಅವ್ರಿಗೆ ಡೆತ್ ಕೊಟ್ಟಿದ್ದಾರೆ. ನೋಡಿದ್ದೀರಾ? ಪ್ರತಿಯೊಬ್ಬರನ್ನ. ಸಾರಾಳನ್ನ ಫಸ್ಟ್ ಅರಮನೆ ಕರ್ಕೊಂಡು ಹೋಗ್ತಾರೆ, ಅಬ್ರಾಮ್ನ ಅರಮನೆ ಕರ್ಕೊಂಡು ಹೋಗ್ತಾರೆ. ಈ ಸಾಕನಿಗೆ ಆ ರಾಜನೇ ಬಂದ್ಬಿಡ್ತಾನೆ, ನನ್ನ ಅರಮನೆಗೆ ಪಾಪನಿ ಅಂತ ಹೇಳಿ, ನೀನು ನನಗಿಂತ ಬಲಿಷ್ಠನ ಆಗ್ಬಿಟ್ಟೆ. ನೆಕ್ಸ್ಟ್ ಯಾಕೋಬನ ವಯಸ್ಸಾದ ಕಾಲದಲ್ಲಿ ಅರಮನೆ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಮೋಸೆನ ಅರಮನೆಯಲ್ಲೇ ಹುಟ್ಟಾಗೆ ಮಾಡ್ತಾರ ಅವನ್ನ ಅರಮನೆಯಲ್ಲೇ. ಆಮೇಲೆ ಎಸ್ತರ್ನ ಅರಮನೆ ಕರ್ಕೊಂಡು ಹೋಗ್ತಾರೆ. ಯೋಸೆಫ್ನ ಅರಮನೆಯಲ್ಲೇ 80 ವರ್ಷಗಳ ಕಾಲ ಅಂತ ಗೋಲ್ಡನ್ ಇಯರ್ ಆಫ್ ಜೋಸೆಫ್ ಅಂತ ಹೇಳುತ್ತೆ. 80 ವರ್ಷ ಸಮಾಧಾನದ ರಾಜ್ಯವನ್ನು ಆಳ್ಕೊಂಬಂದ. ಎಲ್ಲರೂ ಅರಮನೆಗೆ ಹೋಗ್ಬಿಟ್ರು. ಈಗ ನಾವೆಲ್ಲಿದ್ದೀವಿ? ನಾವು ಕ್ರಿಸ್ತನೆಂಬ ಅರಮನೆಯೊಳಗೆ ನಾವು ಬಂದಿದ್ದೀವಿ. ಹಾಗೆ ಯಾವ್ದು ಅರಮನೆ? ಈ ದೇವಾಲಯನೇ ಅರಮನೆ. ನಿಮಗೆ ಈ ದೇವಾಲಯ ಬಂದು ಎಲ್ಲ ನಿಮ್ಗೆ ಒದಗಿಸ್ಕೊಡುತ್ತೆ. ಈ ದೇವಾಲಯ ಅರಮನೆ ಆಗಿದೆ. ಆರಾಧಕರಾಗ್ತಾ ಹೋಗ್ತೀರಾ ನೀವು. The more you praises the word of God, the more you lift the name of the Lord. ಎಷ್ಟು ದೇವರ ನಾಮನ ಮೇಲೆ ಎತ್ತುತ್ತೀರಾ ಅಷ್ಟರ ಮಟ್ಟಿಗೆ ನಿಮ್ಮನ್ನ ಮೇಲೆ ಎತ್ತಕ್ಕೆ ಹೋಗ್ತಾರೆ. ಇಟ್ಸ್ ಆಲ್ ರಿಸ್ಕ್ ಫ್ಯಾಕ್ಟರ್. ರಿಸ್ಕ್ ತಗೋಬೇಕು.
ನಿನಗೆ ಗ್ರೆನೇಡ್ಸ್ ಬೇಕು ಅಂದ್ರೆ ತುಂಬಾ ಕೆಲಸ ಮಾಡಬೇಕು. ಏನು ಬೇಡ, ಬರೀ ರೆಡ್ ಆಕ್ಸೈಡ್ ಹಾಕ್ಬಿಡಂದ್ರೆ 20 ಒಂದು 20 30 40 ಒಂದು ಮನೆ ಕಟ್ಟಬೇಕಾದ್ರೆ ಬರೀ ರೆಡ್ ಆಕ್ಸೈಡ್ ಹಾಕ್ಬಿಟ್ಟು ಕಾಂಪೌಂಡ್ ಎಲ್ಲ ಬೇಡ, ಚಪ್ಪಡಿ ಕಲ್ಲು ನಿಲ್ಸ್ಬಿಡೋಣ, ಕೆಳಗೆಲ್ಲ ನೆಲಗೆಲ್ಲ ಏನು ಬೇಡ, ಚಪ್ಪಡಿ ಕಲ್ಲು ಹಾಕ್ಬಿಡೋಣ ಅಂದ್ರೆ ಬರೀ 3 ತಿಂಗಳ ಮನೆ ಕಟ್ಟಿ ಮುಗಿಸ್ಕೋಬಹುದು. ಹಲೋ, the mind of revelation, Hallelujah. the way how you hear the word of God, ಆ ವಾಕ್ಯದಲ್ಲಿ ಆಮೆನ್ ಹಲ್ಲೆಲೂಯಾ ಅಂತ ಹೇಳ್ತಾ ಬರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ನೀವು ಅರಮನೆ ಒಳಗೆ ಬಂದಾಯ್ತು, ಅರಮನೆಯ ಸಂಸ್ಥಾಪಕರಾಗಿದ್ದೀರಾ, ನೀವು ಕ್ರಿಸ್ತನ ರಾಯಭಾರಿಗಳಾಗಿದ್ದೀರಾ. ಅರಮನೆಗೆ ಬಂದ ತಕ್ಷಣ ಅವನು ಹೇಳ್ತಾನೆ, ಮಂಜುಷ ಪೆಟ್ಟಿಗೆಯನ್ನ ಕೈ ಹಾಕ್ತಾನೆ, ಅದರ ಆಲೆಯನ್ನ ಕಟ್ತಾನೆ, ರಿಸ್ಕ್ ತಗೊಳ್ತಾನೆ. 30-40 ಒಂದು ಮನೆ ಕಟ್ಟಕ್ಕೆ ಇಲ್ಲ, ನಮಗೆ ಗ್ರೆನೇಡ್ಸೇ ಬೇಕು, ರಾಜ್ಪುರಿಂದ ತಗೊಂಬರೋಣ, ಡೆಲ್ಲಿಯಿಂದ ತಗೊಂಬರೋಣ, ಆ ಮನೆ ಕಟ್ಟೋಣ, ಅದಕ್ಕೆ ಈ ಥರ ಗೋಡೆ ಹಾಕೋಣ, ಅದಕ್ಕೆ ಟೆಕ್ಸ್ಚರ್ ಹೊಡಿಯೋಣ, ಅದು ಹಾಕೋಣ, ಅದಕ್ಕೆ AC ಕಟ್ಟೋಣ, ಇನ್ಬಿಲ್ಟು AC ಮಾಡೋಣ, ಅದಕ್ಕೆ ಚಿಲ್ಲರ್ ಹಾಕೋಣ, ಹಂಗೆಲ್ಲ ಅಂದರೆ 3 ತಿಂಗಳು ಕಟ್ಟಕ್ಕಾಗಲ್ಲ ಮನೆ. ರಾಘವರೇ, 4 ವರ್ಷ ಆಗ್ಬಿಡುತ್ತೆ ಮನೆ ಕಟ್ಟಕ್ಕೆ. ಯಾಕೆ? ಅಕಾರ್ಡಿಂಗ್ ಟು ಯುವರ್ ಕಂಫರ್ಟ್. ಆ ಕಂಫರ್ಟ್ ಬೇಕು ಅಂದರೆ ನೀ ಏನು ಮಾಡ್ತೀಯಾ? ರಿಸ್ಕ್ ತಗೊಳ್ತೀಯಾ. ಅದೇ ರೀತಿ ಸೇವೆ ಅನ್ನೋದು ರಿಸ್ಕಲ್ಲಿ ನೀವು ಮಾಡಬೇಕು. ರಿಸ್ಕ್ ಎಷ್ಟು ತಗೊಳ್ತೀರಾ? ನಿಮ್ಮ ಮನೆ ಕಟ್ಟೋದಲ್ಲಿ ಆಶೀರ್ವಾದ ಬರಬೇಕಾದ್ರೆ ನೀವು ಎಷ್ಟು ಆರಾಧನೆಗೆ ಬರ್ತೀರಾ, ಎಷ್ಟು ಆರಾಧನೆ ಇನ್ವೆಸ್ಟ್ ಮಾಡ್ತೀರಾ, ಎಷ್ಟು ಆರಾಧನೆ ಸ್ತೋತ್ರ ಮಾಡ್ತೀರಾ, ಎಷ್ಟು ಆರಾಧನೆ ಪ್ರಯತ್ನ ಮಾಡ್ತೀರಾ, ಎಷ್ಟು ಆರಾಧನೆ ದೇವರ ವಾಕ್ಯವನ್ನ ಓದಕ್ಕೆ ಆರಂಭ ಮಾಡ್ತೀರಾ. ಹಗಲು ಇರುಳು ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅದನ್ನೇ ಹಗಲು ಇರುಳು ಧ್ಯಾನ ಮಾಡೋ ಮನುಷ್ಯನ ಭಾಗ್ಯವಂತ. ಹಗಲು ಇರುಳು ಬರೀ ಹಗಲಂತ ಮಾತ್ರ ಹೇಳಿಲ್ಲ ದೇವರು. ದೇವರಿಗೆ ಸ್ತೋತ್ರ. ಹಗಲು ಇರುಳು, ಹಗಲು ಮಾತ್ರ ಹೇಳಿಲ್ಲ ದೇವರು. ಹಗಲು ಹೇಳಿ ಪಕ್ಕದಲ್ಲಿ, ಹಗಲು ಇರುಳು, ಹಗಲು ಇರುಳು, ಬರೀ ಹಗಲು ಮಾತ್ರ ಹೇಳಿಲ್ಲ, ಇರುಳು ಮಾತ್ರ ಹೇಳಿದ್ದಾರೆ. ಯಾಕೆ? ಟೈಮ್ ಫ್ರೀ ಬಿಡಬೇಡ ನಿನ್ನ ಆತ್ಮನ. 24 ಗಂಟೆ ಅದನ್ನೇನು ಮಾಡ್ತಾರೋ ಅದು ಹಿಂದೆನೇ ಹೋಗ್ತಾರೆ. ಮದುವೆ ಆದ ಹುಡುಗ ಹೆಂಗಿರ್ತಾನೆ? ಹಗಲು ಮಾತ್ರ ಲವ್ ಮಾಡ್ತಾನೆ ಹುಡುಗಿನ? ಇಲ್ಲ, ಹಗಲಿಗಿಂತ ರಾತ್ರಿ ಜಾಸ್ತಿ ಮಾಡಿರ್ತಾನೆ. ಒಂದು ಹುಡುಗ ಹುಡುಗಿನ ಪ್ರೀತಿ ಮಾಡಿದ್ರೆ ರಾತ್ರಿ ಮಲಕಕ್ಕೆ ಬಿಡಲ್ಲ ಹುಡುಗಿನ, ಚಾಟ್ ಮಾಡ್ತಾ ಇರ್ತಾನೆ, ಮಾತಾಡು, ಟೆಕ್ಸ್ಟ್ ಮಾಡು, ಒಂದು ಏನಾದರೂ ಕಳಿಸಿ ಈ ಕಡೆ ಕಳಿಸು. ಅವಳು ಚಪ್ಪಲಿ ಎಲ್ಲ ಕಳಿಸ್ತಾ ಇರ್ತಾಳೆ, ತಗೋ ಎತ್ಕೋ, ಚಪ್ಪಲಿ ಎತ್ಕೋ, ಬೂಟ್ ಎತ್ಕೋ. ಕೊನೆಗೆ ಅವಳು ತಲೆ ಕೆಟ್ಟೋಗಿ ಅವನ್ನ ಬ್ಲಾಕೇ ಮಾಡ್ಬಿಡ್ತಾಳೆ. ಸವಾಸ ಬೇಡ ಹುಚ್ಚಾದ ಮಗನಿಂದ ಅಂತ ಕ್ರೇಜಿ ಲವ್ ಅದು. ಹಿಂಗೆ ಹೋಗ್ತಾರೆ ಹುಡುಗರು ನೋಡಿ ಲವ್ವಲ್ಲಿ. ಅವಳು ಒನ್ ಸೈಡ್ ಲವ್ ಇದು, ಅವಳು ಹಿಂದೆನೇ ಹೋಗ್ತಾಳೆ, ಲವ್ ಯು ಲವ್ ಯು. ಯಾಕಪ್ಪ ನಾನು ಇದ್ದೇ ಬರ್ತೀಯಾ, ಹೋಗಪ್ಪ. ಅವಳು ಮುಂದ್ಗಡೆ ಬಸ್ ಅದೇ, ಇವ್ನು ಹಿಂದ್ಗಡೆ ಹತ್ತಾನೆ. ಅವನು ಅಲ್ಲೂ ನೋಡ್ತಾನೆ, ಐ ಲವ್ ಯು ಅಂತಾನೆ. ಅವಳು ಹೇಳ್ತಾನೆ, ನಿನ್ನ ಮೇಲೆ ನಂಗೆ ಇಂಟ್ರೆಸ್ಟೇ ಇಲ್ಲಪ್ಪ, ನಿನ್ನ ಇಂಟ್ರೆಸ್ಟ್ ನನಗೇನು ಬಿದ್ದೋಗಿಲ್ಲ, ನನಗೆ ನಿನ್ನ ಮೇಲೆ ಇಂಟ್ರೆಸ್ಟ್ ಐತೆ. ಬಿಡಲ್ಲ ಅವನು. ತಿರ್ಗಾ ಬಸ್ಸಲ್ಲಿ ಇಳಿತಾಳೆ ಅವಳು. ಬಸ್ ಇಳಿದ ಕಂಪನಿಗೆ ಹೋಗ್ತಾಳೆ, ಇವನಲ್ಲಿ ಇಳಿದ್ಬಿಟ್ಟು ಕಾಕಾಗಡಿಗೆ ಹೋಗ್ತಾನೆ ಟೀ ಕುಡಿಯೋಕ್ಕೆ. ಸಾಯಂಕಾಲ 4 ಗಂಟೆವರೆಗೂ ಅಲ್ಲೇ ಇರ್ತಾನೆ, ನಾಯಿ ಮರಿತಾರ ಅಲ್ಲೇ ಇದ್ಬಿಟ್ಟು ಬಾಲ ಬುದುರ್ಕೊಟ್ಟು. ತಿರ್ಗಾ ಆಫೀಸ್ ಓಪನ್ ಆಯ್ತು ತಕ್ಷಣ, ಕ್ಲೋಸ್ ಆಗಿದ್ದ ತಕ್ಷಣ ಅವಳು ಹೊರಗಡೆ ಬರ್ತಾಳೆ, ಬಸ್ ಹತ್ತ, ಇವನು ಬಸ್ ಹತ್ತಾನೆ, ಅವಳಿಂದನೇ ಹೋಗ್ತಾನೆ. ಕೊನೆಗೆ ಒಂದಿನ ಸಿಕ್ಕಿ ಬೀಳ್ತಾಳೆ, ಮಾತಾಡ್ತಾನೆ, ಯಾಕೆ ಹಿಂಗೆಲ್ಲ ಮಾಡ್ತೀಯ, ನಾನು ನಿನ್ನ ಲವ್ ಮಾಡ್ತೀನಿ. ಇವಳು ಹೇಳ್ತಾಳೆ, ಹುಚ್ಚು ನನ್ನ ಮಗನೇ, ನಿನ್ನ ಪ್ರೀತಿ ನನಗೆ ಯಾವನು ಬೇಕು, ಹೋಗಿ ಸಾಯಿಲ್ಲ, ಅದು ಇಲ್ಲೇ ಸಾಯ್ತೀನಿ, ಸತ್ತು ನೆಗೆದು ಬೀಳು ಅಂತ ಹೇಳ್ತಾಳೆ. ಅಲ್ಲೇ ಬ್ಲೇಡ್ ಹತ್ಕೊಂಡು ಕೈಯಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತಾನೆ. ಕಟ್ ಮಾಡ್ಕೊಂಡ್ಬಿಡ್ತಾನೆ. ಅಲ್ಲೇ ವಿಲ ಅಂತ ಒದ್ದಾಡ್ಬಿಡ್ತಾನೆ. ಕೊನೆ ಪೊಲೀಸರು ಬಂದು ಇವನ್ನ ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಗೆ. ಹೆಂಗಪ್ಪ ಆಯ್ತು? ಇಲ್ಲ, ಹುಡುಗಿಯಿಂದ ಆಯ್ತು. ಏನು ಹೆಸರು? ಇವಳ ಹೆಸರು ರಾಣಿ. ನಿನ್ನ ಹೆಸರು ರಾರಾ ಈ ಕಡೆ ಅಂತಾರೆ. ಯಾರೋ ನೀನು? ರಾರಾ ಈ ಕಡೆ. ರಾರಾ ಆಯ್ತು, ಮುಗೀತಲ್ಲ ಕತೆ. ಏನಾಯ್ತು? ಅವ್ರ ಅಪ್ಪ ಅಮ್ಮ ಬರ್ತಾರೆ, ಏನು ಹಿಂಗೆಲ್ಲ ಆಯ್ತು? ಏನಮ್ಮ ಮಗಳೇ, ಏನಮ್ಮ ಹಿಂಗೆಲ್ಲ ಆಯ್ತು? ಇಲ್ಲಪ್ಪ, ಇವನು ಹಿಂಗೆಲ್ಲ ಮಾಡ್ತಾ ಇದ್ದಾನೆ, ಹುಚ್ಚು ನನ್ನ ಮಗಪ್ಪ. ಬೇಡ ಮಗಳೇ, ನಮ್ಮೆಲ್ಲರನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡು ಹೋಗ್ತಾರೆ. ಹೇಗೋ ಒಂದು ತಾಳಿ ಕಟ್ಕೊ ಹೋದ್ರೆ ಹೋಯ್ತು, ತಾಳಿ ಕಟ್ಟಿಸ್ಕೊಳ್ತಾಳೆ. ಅಲ್ಲಿವರೆಗೂ ಇವನು ಇವಳಿಂದೆ ಹೋಗ್ತಾನೆ. ಈಗ ಇವನು ಲೇಟಾಗಿ ಬರ್ತಾನೆ, ಅವಳು ಮನೆಯೊಳಗಿರ್ತಾಳೆ. ಇವನು 12 ಗಂಟೆಗೆ ಬರ್ತಾನೆ, ಫುಲ್ಲು ಕುಡಿದು ಬರ್ತಾನೆ. ಇವಾಗ ಪ್ರೀತಿ ತಣ್ಣಗಾಗೋಯ್ತು ಅಲ್ವಾ? ಬಂದು ಕೆಟ್ಟ ಮಾತಲ್ಲಿ ಬೈತಾನೆ, ಎಲ್ಲಿದೆಯಾ ನೀನು? ಅವಳು ಹೇಳ್ತಾಳೆ, ನಾನು ಇಲ್ಲಿ ಅಡ್ಕೊಂಡಿದ್ದೀನಿ. ಯಾಕೆ ಅಡ್ಕೊಂಡಿದ್ಯಾ? ಬಾ ಹೊರಗಡೆ, ಹೊಡಿಬೇಕು ನಿನಗೆ ಯಾಕೆ ಹೊಡಿಬೇಕು? ನಾನು ನಿನಗೋಸ್ಕರ ಓಡಿಸ್ಕೊಂಡಿಲ್ವ ಪೊಲೀಸವ್ರ ಹತ್ರ? ಹುಡುಗರ ಜೊತೆ ಎಲ್ಲ ಓಡಿಸ್ಕೊಂಡಿಲ್ವಾ? ಅದೆಲ್ಲ ರಿಟರ್ನ್ಸ್ ಕೊಡಬೇಕೆ? ಕರ್ಮ ರಿಟರ್ನ್ಸ್. ಕರ್ಮ ರಿಟರ್ನ್ಸ್, ಪುಣ್ಯ ಆಲ್ಸೋ ರಿಟರ್ನ್ಸ್. ಅದಕ್ಕೆ ಒಂದು ಪ್ರೀತಿ ಬಿತ್ತು ಅಂದರೆ ಒಬ್ಬ ಹುಡುಗ ಹೇಗೆ ಒಬ್ಬ ಹುಚ್ಚ ಆಗ್ತಾನೆ, ಅದೇ ರೀತಿ ದೇವರ ಪ್ರೀತಿ ಬಿದ್ದವನು ಅವನು ಹುಚ್ಚನಾಗಿ ಹೋಗ್ತಾನೆ. ಅದಕ್ಕೆ ಪೌಲ್ ಹೇಳ್ತಾರೆ,
ಕ್ರಿಸ್ತನ ನಿಮಿತ್ತ ನಾವೆಲ್ಲರೂ ಶಿಲುಬೆಯ ನಿಮಿತ್ತ ನಾವೆಲ್ಲರೂ ಕ್ರಿಸ್ತನ ಪಾಲಿಗೆ ಹುಚ್ಚರಾಗಿ ಕಾಣ್ತೇವೆ. ಆದರೆ ನಮಗಾದರೂ ಅದು ಕ್ರಿಸ್ತನ ಬಲವಾಗಿದೆ. ಅದು ನಮಗೆ ಇಟ್ಸ್ ಅ ಪವರ್ ಆಫ್ ಗಾಡ್, ದ ಗಾಸ್ಪಲ್, ದ ಕ್ರಾಸ್. ಆ ಶಿಲುಬೆ ನಮಗೆ ಬಲವಾಗಿದೆ. ಯಾಕೆ ಶಿಲುಬೆಯಲ್ಲಿ ಬಲ ಇಲ್ಲ ರೀ? ಆ ಶಿಲುಬೆಯಿಂದ ಸುರಿದ ಆ ಪವಿತ್ರವಾದ ಆ ರಕ್ತದಿಂದ ನಮಗೆ ಅದು ಬಲ ಕೊಡುತ್ತೆ. ಎಲ್ಲಾ ದಿನ ಅರಿಕೆ ಮಾಡಿ, ಎಲ್ಲಾ ದಿನ ಸ್ತೋತ್ರ ಮಾಡಿ. ಪ್ರತಿ ಒಂದು ದಿನ ನೀವು ಸ್ತೋತ್ರ ಮಾಡಬೇಕಾದ್ರೆ ಅದು ವಾಕ್ಯ ಹೇಳುತ್ತೆ, ಕರ್ತ ನಿಮ್ಮನ್ನ ಬ್ಲೆಸ್ ಮಾಡ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ ಆ 7ನೇ ವಾಕ್ಯದಲ್ಲಿ, ನೀ ನನ್ನ ಸೇವಕರ ದಾವೀದ ಹೇಳಬೇಕಾದರೆ ಹೇಳಿ, ಸೇನಾಧೀಶನಾದ ಸೇನಾಧೀಶ್ವರನಾದ ಯೆಹೋವನು ಹೀಗನ್ನುತ್ತಾನೆ, ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲೆ ನಾಯಕನನ್ನಾಗಿ ನೇಮಿಸಿದೆನು. ಯಾರಿಂದ ಹೋಗ್ತಾ ಇದ್ದೇವನು? ಕುರಿಗಳ ಹಿಂದೆ. ಕುರಿಗಳಿಂದ ಇದರಿಂದ ಹೋಗ್ತಿದ್ದವನು. ಅವನ ಕರ್ಕೊಂಬಂದು ಎಲ್ಲಿ ಕೊಡಿಸ್ತಾ ದೇವರು? ಏಯ್, ಆ ಕುರಿನ ಕಾಯ್ಬೇಡ, ಎಂಜುಡಬ್ಬ ಬಾಯಿಲಿ, ಈ ಜನಗಳ ಕಾಯಿ, ಕುತ್ಕೋ ಸಿಂಹಾಸದಲ್ಲಿ, ಹಾಕೋ ಕಿರೀಟ, ಹಿಡ್ಕೋ ದಂಡಕೋಲ್ ಹಿಡ್ಕೊಂಡು ಆಡು, ಅವನ ದಂಡ ರಾಜ್ಯ ಮಾಡು. ಅಪ್ಪ ಹೇಳ್ತಾರೆ, ನಿನ್ನ ಸ್ಥಿತಿ ಆ ರೀತಿ ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ನಾನು ಅಡವಿಯಿಂದ ತೆಗೆದುಕೊಂಡು, ಹೇಳಿ, ನಿನ್ನನ್ನು ನಾನು ಗುಜರಿಯಿಂದ ತೆಗೆದುಕೊಂಡು ಬಂದು ಅರಮನೆಯಲ್ಲಿಟ್ಟು ನಿನ್ನನ್ನು ರಾಜಕುಮಾರ ಕುಮಾರಿಯಾಗಿ ಮಾಡಿದ್ದೇನೆ. 10 ವರ್ಷದ ಹಿಂದೆ ನಿಮ್ಮ ಸ್ಟೇಟಸ್ ಎಲ್ಲಿತ್ತು? 15 ವರ್ಷದ ಹಿಂದೆ ನೀವು ಎಲ್ಲಿ ಕೂತಿದ್ರಿ? ಇವತ್ತು ಸರಾಯಿ ಅಂಗಡಿ ಮುಂದೆ ಕೂತಿದ್ರಿ, ಇಸ್ಪೀಟ್ ಆಟದ ಅಂಗಡಿ ಮುಂದೆ ಕೂತಿದ್ರಿ, ಜೂಜಾಟದ ಮುಂದೆ ಕೂತಿದ್ರಿ. ಅಲ್ಲಿ ಕುಳಿತಿದ್ದ ನಿಮ್ಮನ್ನ ದೇವರು ತೆಗೆದುಕೊಂಡು ಬಂದು ಅರಮನೆಯೊಳಗೆ ಸ್ಥಾಪನೆ ಮಾಡಿ ಅಪ್ಪ ಇಟ್ಟಿದ್ದಾರೆ. ಸಾಧಾರಣ ಪ್ರೀತಿ ಅಲ್ಲ, ಕಾರುಣ್ಯ ಪ್ರೀತಿ. ಏನ್ ಕಾರುಣ್ಯ ಪ್ರೀತಿ? ನಿನ್ ಜೀವನೇ ಕೊಟ್ಟು ಆ ಹುಡುಗಿನ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ಯಾ. ಸಭೆನ ತನ್ನ ರಕ್ತನೇ ತೆತ್ತು, ತನ್ನ ರಕ್ತದಿಂದ he has purchased you and me by shedding of the blood. That's a blood. ಅದು ರಕ್ತ ರೀ, ಅದು ರಕ್ತ, ಅದು ರಕ್ತ, ಅದು ನಿಮ್ಮನ್ನ ನನ್ನನ್ನ ಖರೀದಿ ಮಾಡಿದ ರಕ್ತ. ಅದು ನಿಮ್ಮನ್ನ ನನ್ನನ್ನು ಅಂಧಕಾರದ ಬಿಡಿಸಿ ಆಶ್ಚರ್ಯಕರವಾದ ಬೆಳಕಲ್ಲಿ ಕರ್ಕೊಂಬಂದ ರಕ್ತ ರೀ ಅದು. ಅಲ್ಲದಕ್ಕಿಂತ ಮೇಲಾಗಿ ನಿನ್ನನ್ನು ಅರಮನೆಗೆ ಕರ್ಕೊಂಬಂದು ಇದು ಸೂಟು ಬುಟ್ಟು ಪೊಟ್ಟು ಆಡ ವಚ್ಚಿಟ್ಟು ದೇವರ ಕುಡಿಯೋ ಹಾಗೆ ಮಾಡಿಟ್ಟಿದ್ದಾರೆ. ಅದು ರಕ್ತ ರೀ. ಅದು ನಿನಗೆ ಸೂಟು ಬೂಟು ಎಲ್ಲ ಹಾಕಿ, ಮಗಳೇ ಆಡು, ಸ್ಟೆಪ್ ಹಾಕು ಮಗಳೇ, ಅಕ್ಕ ಅರಮನೆ ಸೆರೆಮನೆಯಲ್ಲಿ ಇಲ್ಲ ನೀನು. ಎಲ್ಲಿದ್ಯಾ ನೀನು ಮಂಜು ಅವರೇ? ಅರಮನೆ ಒಳಗಿದ್ಯಾ ನೀನು? ಅರಮನೆ ಇದ್ದಾನೆ ಹೆಂಗಿರ್ತಾನೆ? ಚೀಪ್ ಆಗಿರಲ್ಲ ಅವನು, ಸೋಮಾರಿಗಿರಲ್ಲ ಅವನು, ಕಾಸ್ಟ್ಲಿ ಆಗಿರ್ತಾನೆ ಅವನು. ಸೆರೆಮನೆಯಿಂದ ಬಂದು ಅರಮನೆಗೆ ಬಂದ ತಕ್ಷಣ ಮನುಷ್ಯ ಯೋಚನೆ ಮಾಡೋದನು, ಇನ್ನು ಚೆನ್ನಾಗಿ ಬ್ರಾಂದಿಗಿಂದ ಕುಡ್ಕೊಂಡು ಇಷ್ಟು ವರ್ಷ ಅಲ್ಲೆಲ್ಲ ಅರಣ್ಯದಲ್ಲಿ ಕಷ್ಟಪಟ್ಟಿದ್ದೀನಿ, ಇನ್ನು ಇಲ್ಲಾದ್ರೂ ಚೆನ್ನಾಗಿ ಪ್ರೇಯರ್ ಮಾಡ್ದೆ, ಹಂಗೆ ಬೆಡ್ಡಲ್ಲಿ ಮಲ್ಕೊಂಡು ಜಾಲಿಯಾಗಿ ಇತ್ಕೊಂಡು ಸ್ವಿಮ್ಮಿಂಗ್ ಹೋಗ್ಬಿಟ್ಟು ಹಂಗೆ 4 ಹುಡುಗಿರ ಜೊತೆ ವಾಕಿಂಗ್ ಹೋಗಿ 4 ಆಂಟಿಗಳ ಜೊತೆ ಮಾತಾಡಿ ಹಂಗೆ ಎಲ್ಲ ಕಡೆ ಡ್ಯಾನ್ಸಲ್ಲಿ ಆಡಿ ಹಿಂಗೆ ಬರೋಣ. ಆ ರೀತಿ ಯೋಚನೆ ಬರಲಿಲ್ಲ ಅವನಿಗೆ. ಆ ರೀತಿ ಯೋಚನೆ ಕೆಲವರು ಅರಮನೆಗೆ ಬಂದ ತಕ್ಷಣ ಸೆರೆಮನೆ ಮರ್ತೋಗ್ಬಿಡ್ತಾರೆ. ಮರ್ತೋಗ್ಬಿಟ್ರೆ ಒಂದು ತಿಳ್ಕೊಳ್ಳಿ, ಆ ಅರಮನೆ ತುಂಬ ದಿನ ನಿಮ್ಮ ಜೊತೆ ಇರೋದಿಲ್ಲ. ಅದಕ್ಕೆ ವಾಕ್ಯ ಹೇಳುತ್ತೆ, ಕರ್ತರು ಮಾಡಿದ ಒಂದೊಂದು ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಎಲ್ಲಿಂದ ಹೇಳುತ್ತೆ ಆ ವಾಕ್ಯ? ನಿನ್ನ ಚಿಕ್ಕ ವಯಸ್ಸಿಂದ ದೇವರೆಲ್ಲ ಉಪಕಾರ ಮಾಡಿದ್ದಾರೆ, ಅದ್ಯಾವುದು ಮರಿಬೇಡ. ಅಪ್ಪ ಹೇಳ್ತಾನೆ, ಯಾವಾಗ ನೀವು ಮರಿದೇ ಇರ್ತೀರಾ ಅಶೋಕ್ ಅವರೇ, ಅಪ್ಪ ನಿಮ್ಮನ್ನ ಮೇಲೆ ಎತ್ತಕ್ಕೆ ಹೋಗ್ತಾರೆ. ಹೇಗೆ ಎತ್ತುತ್ತಾರೆ? ಧೂಳಿನಿಂದ ಬಿದ್ದವರನ್ನ ಪ್ರಭುಗಳೊಂದಿಗೆ ಎತ್ತಿ ಕುಡಿಸಿ ಹಾಕ್ತಾರೆ. ಧೂಳಿನಿಂದ ಬಿದ್ದವರನ್ನ ಪ್ರಭುಗಳು ಅಂತ ಹೇಳತ್ತಲ್ಲಿ, ಸಿಪಾಯಿಗಳ ಜೊತೆ ಅಂತ ಹೇಳಿಲ್ಲ, ಮಂತ್ರಿಗಳ ಜೊತೆ ಹೇಳಿಲ್ಲ. ಇಟ್ ಡಸಂಟ್ ಸೇ ವಿತ್ over the soldiers or over the ministers, it says before kings. Amen. Hallelujah. ಕಿಂಗ್ ಆಫ್ ಕಿಂಗ್, ರಾಜನ ಬಗ್ಗೆನೇ ಚಿಂತೆ ಮಾಡ್ತಾರೆ. ಅರಮನೆ ಒಳಗೆ ಬಂದ ತಕ್ಷಣ ಅವನು ಮಂಜುಷದ ಬಗ್ಗೆ ಯೋಚನೆ ಮಾಡ್ತಾನೆ. ಮಂಜುಷದ ಬಗ್ಗೆ ಯೋಚನೆ ಮಾಡಿದ ತಕ್ಷಣ ಅಪ್ಪ ಬಂದು ಹೇಳ್ತಾರೆ, ಕುರಿಗಳಿಂದ ಹೋಗ್ತಿದ್ದೆ ನಿನ್ನನ್ನು ನಾನು ಎತ್ಕೊಂಬಂದು
ನನ್ನ ಪ್ರಜೆಗಳಾದ ಇಸ್ರಾಯೇಲ್ ಮಕ್ಕಳಿಗೆ ಪ್ರಭುವಾಗಿ ನೀನು ಇಟ್ಟೆ ಮಗನೇ. Hallelujah. ನಿನ್ನ ಪ್ರಭುವಾಗಿ ಇಟ್ಟಿದ್ದೇನೆ. ಇಟ್ಟಿದ್ದೇನೆ. ನೆಕ್ಸ್ಟ್ ಹೇಳ್ತಾರೆ ವಾಕ್ಯದಲ್ಲಿ, ನೀನು ಹೋದಲ್ಲೆಲ್ಲ ನೀನು ಹೋಗುವ ಕಡೆಗಳೆಲ್ಲ ನಿನ್ನ ಸಂಗಡ ಇದ್ದೆನು, ನಿನ್ನ ಸಂಗಡ ಇದ್ದೆ. ನಿನ್ನ ಶತ್ರುಗಳನ್ನೆಲ್ಲ ನಿನ್ನ ಶತ್ರುಗಳನ್ನೆಲ್ಲ ನಿನ್ನೆದುರಿನಲ್ಲಿಯೇ ನಿನ್ನ ಎದುರಿನಲ್ಲಿ ಸಂಹರಿಸಿ ಬಿಟ್ಟೆನು. ಸಂಹರಿಸಿ ಬಿಟ್ಟೆ. ಲೋಕದ ಮಹಾಪುರುಷರ ಹೆಸರಿನಂತೆ ಮಹಾಪುರುಷರ ಹೆಸರಂತೆ ನಿನ್ನ ಹೆಸರನ್ನು ನಿನ್ನ ಹೆಸರನ್ನ ಪ್ರಸಿದ್ಧಪಡಿಸುವೆನು. ಥ್ಯಾಂಕ್ ಯು ಮಾ. ಆಗ ನೀವು ಅರಮನೆಗೆ ಬಂದ್ಬಿಟ್ಟಿದ್ದೀರಾ. ಆಗ ನಿಮ್ಗೆ ಯಾವ ಕಲ್ಚರ್ ಬೇಕು? ಹೆವನ್ಲಿ ಕಲ್ಚರ್ ಬೇಕು ನಿಮಗೆ ಪರಲೋಕದ ಸಂಸ್ಕೃತಿ ಬೇಕು. ಪರಲೋಕ ಸಂಸ್ಕೃತಿ ಏನು? ನನ್ನ ತಂದೆ ಇದ್ದಾಗೆ ನಾ ಇರಬೇಕು, ತಂದೆ ಮಾತಾಡ್ದಾಗೆ ನಾ ಮಾತಾಡಬೇಕು, ತಂದೆ ನೀತಿಯಾಗಿದ್ದಾಗೆ ನಾ ನೀತಿಯಾಗಿರಬೇಕು, ತಂದೆ ಪರಿಶುದ್ಧನಾಗಿದ್ದಾಗೆ ನಾ ಪರಿಶುದ್ಧಬೇಕು, ತಂದೆ ಸಂತೋಷ ಪಟ್ಟ ಹಾಗೆ 24 ಗಂಟೆ ನಾನು ಗಳಗಳಗಳ ಅಂತ ಸಂತೋಷ ಪಡ್ತಾ ಇರಬೇಕು. ಆ ರೀತಿಯಾದ ಸಂತೋಷ ನಿಮ್ಮಲ್ಲಿ ಬರಬೇಕು. ನಮ್ಮ ಪ್ರಿಯ ಮಕ್ಕಳೇ, ಇವತ್ತು ಕರ್ತ ನಿಮ್ಮ ಜೊತೆ ಬಂದಿದ್ದಾನೆ, ನಿಮ್ಮನ್ನು ಅರಮನೆಯೊಳಗೆ ಕರ್ಕೊಂಡ್ ಬಂದಿದ್ದಾರೆ. ಅರ್ಥ ಆಯ್ತು? ಅರಮನೆಯೊಳಗೆ ಬಂದ ತಕ್ಷಣ ಯಾವುದೋ ಒಂದು ತಾಯಿನ ಒಂದು ಹೆಣ್ಣು ಮಗಳನ್ನ ಮದುವೆ ಆದಂತೆ ಅರಸ ಮದುವೆ ಆಗಿ ಮಾರನೇ ದಿನ ಬೆಳಗ್ಗೆ ಹಿಂದ್ಗಡೆ ಹೋಗಿ ಪಾತ್ರೆ ಉಜ್ತಾ ಇದ್ಲಂತೆ. ಅದಕ್ಕೆ ಇವನು ಹೇಳಿದ್ದು, ಏನು ಮಾಡ್ತಾ ಇದೆಯಾ? ಇಲ್ಲ, ಪಾತ್ರೆ ಉಜ್ತಾ ಇದ್ದೀನಿ. ನಮ್ಮ ಕಾರಣನೇ ಪಾತ್ರೆ ಉಜ್ಜೋ ಪಾತ್ರೆ ಉಜ್ಜೋ ಜೀವನ ನಮ್ದಲ್ಲ, ಅದೇ ಟ್ರೇಡಿಂಗ್ ನಮ್ದು. ಅವ್ನು ಹೇಳಿದ, ನಿಮ್ಗೆ ಅದೇ ಟ್ರೇಡಿಂಗ್ ಇರ್ಬೋದು, ಆದರೆ ನಿಮಗೆ ನಾನು ತಾಳಿ ಹಾಕಿದ್ದೀನಿ, ನೀನು ಹೋಗಿ ಅರಮನೆಯಲ್ಲಿ ಕೂತ್ಕೋ, ಪಾತ್ರೆ ತಿಕ್ಕಕ್ಕೇನೆ 100 ಜನ ಇಟ್ಟಿದ್ದೀನಿ ಅಂತ ಹೇಳಿ. ಇಲ್ಲಿ ಹೇಳ್ತಾರೆ ಕೆಲವರು, ಬ್ರದರ್ ಒಂದು 2 ಜನ ಈ ಕಡೆ ಕಳಿಸಿ ಬರ್ತಾರೆ, ನೀವು ಸ್ವಲ್ಪ ಈ ಕಡೆ ಬನ್ನಿ ದೇವ್ರ ಹತ್ರ, ಕರೆಕ್ಟಾಗಿ ಕಳಿಸ್ತೀನಿ ನಾನು. ದೇವ್ರಿಗೆ ಬರ್ಕೊಂಬರ್ತಾರೆ. 100 ಜನ ಕಳಿಸ್ತಾರೆ ನಿಮ್ಮ ಮನೆಗೆ. 300 ಜನ ಕೆಲಸದವರೇ ಇದ್ರು ಅಬ್ರಾಹಂ ಮನೆಯಲ್ಲಿ. ಕೆಲಸದವರೇ 300 ಜನ. ಆಗ 1000 ಜನ ಇದ್ದಿರ್ಬೇಕು ಅವ್ರ ಮನೇಲಿ. ಡೈಲಿ ಮದುವೆ ಛತ್ರ ಥರ ಇತ್ತು ಅವ್ರ ಮನೆ ನೋಡಿ. ಡೈಲಿ ಊಟ, ಡೈಲಿ ಎಲ್ಲ ರಾಜ್ಯ ಅನುಭವ, ರಾಜ್ಯ ಭೋಗ, ಅರಮನೆ ಕಿಂಗ್ ಥರ ಇದ್ದ ಅವನು. ಅದಕ್ಕೆ ನಾನಿವಾಗ ಕೆಲವು ಪಾಸ್ಟ್ಗಳೆಲ್ಲ ಕೇಳ್ತಾ, ಏನು ಪಾಸ್ಟ್ ಡೈಲಿ ಹಿಂಗೆಲ್ಲ ಸೂಟೆಲ್ಲ ಹಾಕ್ತೀರಾ? ಯಾಕೆ ನಿಂಗೆ ಬೇಜಾರಾಯ್ತಾಯ್ತಾ? ನೀ ಪಂಚೆ ಹಾಕೊಂಡಿದ್ದೆ ಅಂತನ? ನೀನು ಹಾಕೋ ಸೂಟು. ಇಲ್ಲ, ನಾನು ಕೊಡಿಸ್ತೀನಿ ಬಾ, ಬೇಕಾದ್ರೆ ನಾನು ಕೊಡಿಸ್ತೀನಿ ಅಂದ್ರೂ ಹಾಕೊಳಕ್ಕೆ ರೆಡಿ ಇಲ್ಲ ಅವನು. ಯಾಕೆ ರೆಡಿ ಇಲ್ಲ ಅಂದರೆ ಬೇರೆಯವ್ರು ಏನು ತಿಳ್ಕೊಂಡ್ಬಿಡ್ತಾರೋ ನನ್ನ ಬಗ್ಗೆ. ಪಂಚೆನೇ ಸಾಕು ನನಗೆ, ಯಾಕಂದರೆ ಪಂಚೆ ಜೊತೆನೇ ಸೇವೆ ಮಾಡಿ ಮಾಡಿ ಈ ಪಂಚೆ ಹೋಗ್ಬಿಡ್ತು. ಈ ಪಂಚೆ ಒಗ್ಗಿರೋದ್ರಿಂದ ನಾ ಸೂಟ್ ಕೊಟ್ಟರೆ ಅದು ಪಿಡಿಕೆ ಅದು ಪಾರಲ್ಲ, ಅದು ಅವ್ರಿಗೆ ಸೆಟ್ ಆಗೋದಿಲ್ಲ. ನನ್ನ ಪ್ರಿಯ ಮಕ್ಕಳೇ, ಪರಲೋಕ ಸಂಸ್ಕೃತಿ ಏನಂದ್ರೆ, ಅಪ್ಪ ರಾಯಲ್ ಆಗಿದ್ರು, ರಾಯಭಾರಿಗಿದ್ರು, ಘನವಾಗಿದ್ರು, ಅದ್ಭುತವಾಗಿದ್ರು. ಅರಮನೆ ಒಳಗಿದ್ದರು. ಅರಮನೆಯ ಮೆಂಟಾಲಿಟಿ ಬರ್ಬೇಕು ನಿಮ್ಗೆ. ಅರಮನೆಯ ರಾಜತ್ವ ಬರ್ಬೇಕು. ಅರಮನೆಯ ಚಿಂತನೆಗಳು ನಿಮ್ಮಲ್ಲಿ ಬರಬೇಕು. ಅರಮನೆಗೆ ಬಂದ್ಬಿಟ್ಟು, ಜಾನ್ ಅವರೇ ಯಾಕೋ ನಾನು ಬೋರ್ ಆಗ್ತಾ ಇದೆ, ಒಂದೆರಡು ಮೂರು ಕುರಿ ಮೇಯಿಸ್ಕೊಂಡ್ ಬಂದ್ಬಿಡ್ಲ ಅಂದ್ಬಿಟ್ಟು ಮತ್ತೆ ಕುರಿ ಮೇಯ್ಸಕ್ಕೆ ಹೋಗ್ಲಿಲ್ಲ ಅವನೇ ಅಂದ್ಬಿಟ್ಟು. ಈ ನೆವರ್ ವೆಂಟ್ ಆಫ್ಟರ್ ದ ಶೀಪ್ಸ್. ಚೇಂಜ್ ಮಾಡ್ಕೊಂಡ, ಅವನ ಕಲ್ಚರ್ನ ಚೇಂಜ್ ಮಾಡ್ದ. ರೀ SLC PUC BCom ಎಲ್ಲ ಓದಿ ನೀವು ಚೇಂಜ್ ಆಗಿಲ್ಲ ರೀ. ಅವ್ನು BCom BSc ಏನು ಓದ್ದೆ, AB ಫಾರ್ ಆಪಲ್, B ಫಾರ್ ಬಾಲು ಏನು ಕಲಿದೇನೆ ಅವ್ನು ಚೇಂಜ್ ಆಗಿ ಅವನೊಬ್ಬ ಕವಿಯಾಗಿ, ಒಬ್ಬ ದೇವರ ವಿದ್ವಾಂಸನಾಗಿ, ದೇವರ ಅರಸನಾಗಿ ಅವನು ಮಾಡಲ್ಪಟ್ಟ ಕಾರಣ ಗೊತ್ತಾ? ಅವನ ಮೇಲಿದ್ದ ಅಭಿಷೇಕ, ದೇವರ ವಾಕ್ಯದ ಮೇಲಿದ್ದ ವೈರಾಗ್ಯ, ದೇವರ ಮೇಲಿದ್ದ ಅಭಿಮಾನ. ಅವ್ರಿಗೆ ಉತ್ತಮನೇ. ಆ ಅಭಿಮಾನ ಇದ್ದಿದ್ದಕ್ಕೆ ಕರ್ತನ ಆಲಯವನ್ನು ಕಟ್ಟಬೇಕು. ನನಗೆ ಯಾವುದು ಬೇಡ ಈ ಅರಮನೆಯೊಳಗೆ, ಈ ಮನೆ ಒಂದು ನಿಟ್ಟು ಬೋಲ್ಟ್ ಬೇಡ, ತಂದೆ ಅರಮನೆ ನನಗೆ ಬೇಕು. ಆಗ ಅರಮನೆಗೆ ಬಂದ ತಕ್ಷಣ ನಿಮ್ಮ ಹಳೆಯ ದಿನಗಳನ್ನ ಜ್ಞಾಪಕ ಮಾಡ್ಕೊಂಡು ದೇವರನ್ನ ಎಲ್ಲಿಂದ ನಾನು ಎಲ್ಲಿಗೆ ತಂದು ಹಾಕಿದ್ಯಪ್ಪ, ಇದಕ್ಕೆ ನಾನು ಯೋಗ್ಯನ? ನಾ ಪ್ರತಿ ಬಾರಿ ಪುಲ್ಪಿಟ್ ಮೇಲೆ ಬಂದಾಗ ಹೇಳ್ತೀನಿ, ದೇವರೇ ಅಲ್ಲೆಲ್ಲ ನನಗೆ ಯೋಗ್ಯತೆ ಇಲ್ಲಪ್ಪ, ಪ್ರಸಂಗ ಮಾಡೋಕ್ಕೆ ನನಗೆ ಯೋಗ್ಯತೆ ಇಲ್ಲ. ಏನಂತ ನಾ ಪ್ರಸಂಗ ಮಾಡಲಿ? ನಾನಷ್ಟು ಉತ್ತಮನ, ಅಷ್ಟು ಒಳ್ಳೆಯವನ, ಅಷ್ಟು ಸಾಚನ ನನ್ನ ದೇವರೇ, ನಾನೇನು ಇಲ್ಲಪ್ಪ. ಅಪ್ಪ ಹೇಳ್ತಾರೆ, ನೀ ಸಾಚ ಇಲ್ಲ ನನಗೆ ಗೊತ್ತು ಕಣೋ, ನೀನೆಂತ ದರೋಡ್ಕೋರ ಅಂತ ನನಗೆ ಗೊತ್ತು ಕಣೋ, ಆದರೆ ನಿನ್ನ ತಲೆ ಮೇಲೆ ನಾನು ರಕ್ತ ಹಾಕಿದ್ದೀನಿ ಕಣೋ. ರಕ್ತ ಹಾಕಿರೋದ್ರಿಂದ ನಾನು ನಿನ್ನ ಒಳಗಿರೋದು ನೋಡಲ್ಲ ಕಣೋ, ನೀನು ಒಳಗಿದೇನು ನೋಡಲ್ಲ. ಇಸ್ರಾಯೇಲ್ ಮಕ್ಕಳನ್ನ ಬಿಡುಗಡೆ ಮಾಡಿದ್ರಲ್ಲ, ಇವರೆಲ್ಲ ಸಾಚಗಳಿದ್ರ, ಇವರೆಲ್ಲ ತುಂಬಾ ನೀತಿವಂತರಾಗಿದ್ರ ರೀ. ಆ ಐಗುಪ್ತ ದೇಶದ ದೇವತೆಗಳಿಗೆ ಬಲಿ ಕೊಟ್ರಿ ಇವರೆಲ್ಲ. ಆ ದೇವತೆಗಳನ್ನ ವಿಗ್ರಹ ಆರಾಧನೆ ಮಾಡಿದ್ರು, ಆ ದೇವತೆಗಳಿಗೆ ಪೂಜೆಗಳು ಮಾಡಿದ್ರು, ಆ ದೇವತೆಗಳಿಗೆ ತಮ್ಮ ಮಕ್ಕಳನ್ನ ಆಯ್ಕೆ ಮಾಡಿಕೊಟ್ಟು ಹಾಗೆ ಅದರ ಸುಟ್ಟು ಹಾಕಿದ್ರೆ ಮಕ್ಕಳನ್ನ ಇಂಥ ಒಂದು ರೀತಿಯ ಅವರು ದೇವರ ಸನ್ನಿಧಾನ ಮರೆತು ಹೋಗ್ಬಿಟ್ರು. ಆಗ ದೇವ್ರ ಹೇಳ್ತಾರ, ಆ ದೇವತೆಗಳಿಗೆ ದಂಡನೆ ಯಾಕೆ ಕೊಟ್ಟಿದ್ದಂದ್ರೆ ಇವ್ರಿಗೆ ತೋರಿಸ್ತಾರೆ,
ನೀವು ಮಾಡ್ತಿರೋ ಆರಾಧನೆ ಮಾಡ್ತಿರೋ ದೇವರುಗಳು ಎಂಥ ದೇವರುಗಳು ನೋಡಿ ಅಂತೇಳಿ ದೇವರವ್ರಿಗೆ ದಂಡನೆ ಕೊಟ್ಟು ಅವನ್ನ ಬಿಡುಗಡೆ ಮಾಡಿ ಇವ್ರಿಗೋಸ್ಕರ ಅದ್ಭುತ ಮಾಡ್ತಾರೆ. ಯಾಕೆ ಅದ್ಭುತ ಮಾಡ್ತಾರೆ? ಅಬ್ರಾಮನೊಂದಿಗೆ ಮಾಡಿದ ಒಡಂಬಡಿಕೆ. ಬಿಕಾಸ್ ಆಫ್ ದ ಕವನೆಂಟ್ ವಾಟ್ ಗಾಡ್ ಮೇಡ್ ವಿತ್ ಅಬ್ರಾಮನಿಗೆ ಒಡಂಬಡಿಕೆ ಮಾಡ್ಕೊಂಡು ರಕ್ತದಲ್ಲಿ ಅವನು ಬಲಿ ಆಗ್ತಾನೆ. ಅವಾಗ ಹೇಳ್ತಾರೆ, ನಿನ್ನ ಸಂತತಿ ಮೇಲೆ ನನ್ನ ಕರುಣೆ ಇಡ್ತೇನೆ. ನೀವು ನನ್ನ ಮಕ್ಕಳನ್ನ ಮನಪೂರ್ವಕ ಕೈಗೊಂಡು ನಡೆದು ನಿಮ್ಮ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೂ ಪ್ರಾಣದಿಂದಲೂ ಶಕ್ತಿಯಿಂದಲೂ ಪ್ರೀತಿಸಿದ್ದಾರೆ. ಕಟ್ಟದೇ ಇರುವ ಮನೆಗಳು, ನಡೆದೇ ಇರುವ ತೋಟಗಳು, ತೋಡದೇ ಇರುವ ಬಾವಿಗಳು ಎಲ್ಲ ಫ್ರೀಯಾಗಿ ಕೊಡ್ತೀನಿ ಅಂತ. ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಾರೆ ಅಪ್ಪ. ಇವತ್ತು ನಾನು ಹೇಳ್ತೇನೆ, ನಿಮ್ಮೆಲ್ರಿಗೂ ಕೂಡ ದೇವರು ಫ್ರೀಯಾಗಿ ಕೊಡಕ್ಕೆ ರೆಡಿ ಇದ್ದಾರೆ. ನಿಮ್ಮ ಆಸ್ತಿ ಒಂದ್ ಕಡೆ ಇಡಲ್ಪಟ್ಟಿದೆ. ಆ ಮಕ್ಕಳು ಆ ಕುರಿಮರಿನ ಸಲ್ಲಿಸಿ ಕೊಟ್ಟಾಗ, ದೇವರಿಗೆ ಕಾಣಿಕೆ ಕೊಟ್ಟಾಗ, ದೇವರು ಅವ್ರಿಗೋಸ್ಕರ ಎಷ್ಟೋ ವರ್ಷಗಳು ಕಟ್ಟಿಟ್ಟಲ್ಪಟ್ಟಂತ ಆಸ್ತಿಗಳನ್ನ ಇವರಿಗೆ ಅಧೀನ ಮಾಡಿ ಅದೇ ದಿನದಲ್ಲಿ ಬಿಡುಗಡೆ ಮಾಡಿ ಅವ್ರನ್ನ ಇಸ್ರಾಯೇಲ್ ಮಕ್ಕಳನ್ನ ಒಂದು ರಾಷ್ಟ್ರವಾಗಿ ಮಾಡಿಕೊಟ್ರು. ಇವತ್ತು ನಾನು ಹೇಳ್ತೇನೆ ಪ್ರಿಯ ಮಕ್ಕಳೇ, ಒಂದು ವೇಳೆ ಇವತ್ತು ನೀವು ಅಲ್ಪರ ಕಾಣ್ಬೋದು, ಮನೆ ಬಾಡಿಗೆ ಕಟ್ಟಕ್ಕಾಗದೇ ಇರೋ, ಲೈಟ್ ಬಿಲ್ ಕಟ್ಟಕ್ಕಾಗದೇ ಇರೋ ಸ್ಥಿತಿ ಇರ್ಬೋದು, ಮಕ್ಕಳು ಫೀಸ್ ಕಟ್ಟಕ್ಕಾಗದೇ ಇರ್ಬೋದು. ಯಾವಾಗ ನೀವು ಕೊಡಕ್ಕೆ ಆರಂಭ ಮಾಡ್ತೀರಾ, ಕೊಟ್ಟಿದ್ದಕ್ಕೆ ಅವ್ರಿಗೆ ಆಕಾಶದ ದ್ವಾರಗಳು ತೆರೆಯಲ್ಪಡ್ತು. ಆಗ ದಾವೀದ ತೆರಿತಾನೆ ದೇವ್ರಿಗೆ, ಅಪ್ಪ ನೀನು ಆಲಯ ಕಟ್ಟಬೇಕು, ನಿನ್ನ ಮಂಜೂಷದ ಬಗ್ಗೆ ನಾನು ನೋಡ್ತೀನಿ, ಆ ಮಂಜೂಷದ ಬಗ್ಗೆ. ಆಗ ಅಪ್ಪ ಹೇಳ್ತಾರೆ, ಕುರಿಗಳಿಂದ ಹೋಗ್ತೇನೆ, ನಿನ್ನನ್ನು ನಾನು ಕರೆದಿದ್ದೀನಿ ಮಗನೇ, ನಿನಗೆ ಶತ್ರುಗಳನ್ನ ಅಧೀನ ಮಾಡದೆ ಲೋಕದ ಮಹಾಪುರುಷರ ಹೆಸರನ್ನ ಪ್ರಸಿದ್ಧಿ ಮಾಡದಂತೆ ನಿನ್ನ ಹೆಸರನ್ನ ಪ್ರಸಿದ್ಧಿ ಮಾಡಿದ್ದೀನಿ. ಅದಕ್ಕೆ ನಾನು ನಿನ್ನ ಮೆಚ್ಚಿದ್ದೀನಿ ಮಗನೇ, ಕಟ್ಟು ನೀನು, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ಇವತ್ತು ನಿಮ್ಗೆಲ್ಲ ರಕ್ಷಣೆ ಕೊಟ್ಟಾಯ್ತು. ಇನ್ನು ವಾಟ್ ಈಸ್ ಯುವರ್ ಡ್ಯೂಟಿ? ಮಂಜೂಷನಿ ಕಟ್ಟಬೇಡಿ, ಸುವಾರ್ತೆನೆ ಕಟ್ಟಿ, ಸುವಾರ್ತೆಗೆ ಜನಗಳನ್ನ ಕರ್ಕೊಂಬನ್ನಿ, ಸುವಾರ್ತೆಗೆ ತರಬೇಕು. ನೀವು ಒಂದೊಂದು ಆತ್ಮ ತರಬೇಕಾದ್ರೆ ಅವನ ನರಕ ವೇದನೆಯಿಂದ ತಪ್ಪಿಸಿ ಪರಲೋಕ ರಾಜ್ಯಕ್ಕೆ ನೀವು ಕರ್ಕೊಂಡ್ಬರ್ತೀರ. ಆ ರಾಜ್ಯಕ್ಕೆ ಕರಗೋದಕ್ಕೆ ದೇವ್ ನಿಮ್ಮನ್ನ ಆಯ್ತಪಡಿಸಿದ್ದಾರೆ. ಅದ್ಭುತವಾದ ಕಾರ್ಯ. ದಾವೀದ ಹೇಳ್ತಾನೆ, ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ನಾನು ಹಿಂಬಾಲಿಸ್ಕೊಂಡ್ಬರುತ್ತೆ, ನಾನು ಒಂದಕ್ಕೂ ನಾನು ಕೊರತೆ ಪಡೋದಿಲ್ಲ. ಯಾಕೆ? ಕರ್ತನನ್ನ ಅವನು ಕುರುಬನಾಗಿ ಮಾಡ್ಕೊಂಡ. ಒಂದು ದಿನ ಕೂಡ ದ್ರೋಹಿಯಾಗಿ ಬಾಳಿಲ್ಲ. ಅವನು ಹೇಳ್ತಾನೆ, ಒಂದೇ ಒಂದು ದಿನ ನೀತಿವಂತ ಊಟಕ್ಕೋಸ್ಕರ ಭಿಕ್ಷೆ ಬೇಡಿ ತಿನ್ನುವುದು ನನ್ನ ಕಣ್ಣುಗಳು ಕಾಣಲೇ ಇಲ್ಲ. ಒಂದು ದಿನ ಕಾಣಲಿಲ್ಲ ಅಂತ ನನ್ನ ಕಣ್ಣುಗಳು. ಯಾಕೆ? ಅವನ ಕರ್ತನನ್ನ ರಾಜನಾಗಿ ಮಾಡ್ಕೊಂಡ. ನೀವು ಅರಮನೆಗೆ ಬಂದಿದ್ದೀರಾ, ಅರಮನೆಯೊಳಗೆ ನೀವು ಸೇವಿಸೋದಕ್ಕೆ ಇನ್ನು ಅರಮನೆಯ ಆಶೀರ್ವಾದಗಳಂತೆ ನಿಮಗೆ ಕೊಡಕ್ಕೆ ರೆಡಿ ಆಗ್ತಾರೆ. ಸಾರಾಳಿಗೆ ಅರಮನೆ ಆಶೀರ್ವಾದ ಕೊಟ್ಟರು ಅಲ್ವಾ? ಹೇಗೆ ಕೊಟ್ಟರು? ಆ ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ಹಾಕಿ ರಾಜ ಮದುವೆ ಕೂತ್ಕೊಂಡಿದ್ದಾನೆ, ಅವಳನ್ನ ಮದುವೆ ಆಗ್ಬೇಕಂತ ಹೇಳಿ. ಯಾಕಂದ್ರೆ ಅಬ್ರಾಮ್ ಹೇಳಿದ್ರೆ ನನ್ನ ತಂಗಿ ಅಂದ್ಬಿಟ್ಟು, ಸರಿ ಇನ್ನೊಂದು ಮದುವೆ ಆಗ್ಬಿಡ ಅಂತ ಹಾಕ್ಬಿಟ್ಟು ಕೂತ್ಕೊಂಡ. ರಾತ್ರಿ ಬರ್ತಾರೆ ಅಪ್ಪ ಬೆಲ್ಟ್ ಎತ್ಕೊಂಡು, ಏನು ಮಾಡ್ತಿದ್ಯಾ ಮಗ? ಅವ್ರ ಅಪ್ಪ ಬರ್ತಿದ್ದಂಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಡ್ತದೆ. ಅಯ್ಯೋ ಏನಪ್ಪ ಇಲ್ಲಪ್ಪ ಅವ್ರ ತಂಗಿ ಅಂದ, ಅದಕ್ಕೆ ಮುಚ್ಕೊಂಡು ಹೊರಗಡೆ ಕಳ್ಸೋಳ್ಳ. ಇಲ್ದಿರೋದಿದ್ರೆ ಎಲ್ಲ ಮನೇಲಿರೋ ಎಲ್ಲರೂ ಬಂಜೆ ಆಗ್ಬಿಡ್ತೀರಾ. ಅಪ್ಪ ದೇವದ ಬಂದು ಹೇಳ್ತಾರೆ, ಎಲ್ಲ ಬಂಜೆ ಆಗ್ಬಿಡ್ತೀರಾ. ಆ ರಾತ್ರಿ ನಿದ್ರೆ ಬರೋಲ್ಲ, ಅವನಿಗೆ ನಿದ್ರೆನೇ ಬರೋಲ್ಲ. ಮಾನ್ಯತೆ ಏನು ಮಾಡ್ತಾನೆ, ಯಾವನೇವನು ಇವ್ರ ಗಂಡ ಅವ್ರು ಕರಿಯೋವನ್ನ ಎಲ್ಲಿ ಕರಿಯೋದು ನೋಡಿ ಹುಡ್ಕೊಂಬಂಡ್ರು. ರಥ ಕಳಿಸ್ತಾನೆ, 3-4 ರಥಗಳು ರೆಡ್ ಕಾರ್ಪೆಟ್ ಎಲ್ಲ ಕರ್ಕೊಂಡೋಗಿ ಸ್ಟ್ರೈಟಾಗಿ ಈ ಅಬ್ರಾಮ್ ಇದ್ದಂಥ ಟೆಂಟ್ ಹತ್ರ ಬರ್ತದೆ ರಥ. ಇವನು ಹೇಳ್ತಾನೆ, ನನ್ನ ಹೆಂಡ್ತಿನ ಎತ್ಕೊಂಡು ಹೋದ್ರು, ಇವ್ ನನ್ನ ಎತ್ಕೊಂಡು ಹೋಗಿ ಬಂದವ್ರು ಅಂತ ಹೇಳ್ಕೊಡ್ತಾನೆ. ನಿನ್ನ ಬಗ್ಗೆ ಯೋಚನೆ ಮಾಡಿ, ನಿನ್ನ ಬಗ್ಗೆ ದೇವ್ರು ರಿಪೇರಿ ಮಾಡ್ತಾ ಇರ್ತಾರೆ. ನಿನ್ನ ಶತ್ರು ಬಗ್ಗೆ ದೇವ್ರು ರಿಪೇರಿ ಮಾಡ್ತಾ ಇರ್ತಾರೆ. ನಿನ್ನ ವೈರಿ ಬಗ್ಗೆ ದೇವ್ರು ರಿಪೇರಿ ಮಾಡ್ತಾ ಇರ್ತಾರೆ. ನೀ ದೇವ್ರಿಗೆ ಆರ್ಗ ಸ್ತುತಿ ಕೊಡ್ತಾ ಹೋಗು. ಆ ರಾತ್ರಿ ಎಲ್ಲ ಹೇಗೆ ಕಳೆದಿರ್ಬೋದು. ಸಾರಾಳು ನೈಟಲ್ಲಿ ಇಲ್ಲ ಮನೆಯಲ್ಲಿ, ಎತ್ಕೊಂಡು ಹೋಗ್ಬಿಟ್ಟವ್ರೆ ಕಿಡ್ನಾಪ್ ಮಾಡಿ. ಹಂಗೆ ಯಾರೋ ಎತ್ಕೊಂಡ್ರೆ ಪರವಾಗಿಲ್ಲ, ಕಣ್ಮುಂದೆ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ಇವನು ಹೇಗೆ ಮಾಡಿರ್ತಾರೆ ಪ್ರವಾದಿ, ಆಗ್ತಾನೆ ಮೊಣಕಾಲು, ಆಗ್ತಾನೆ ಪಿಶಾಚಿಗಳ್ತಾರೆ, ಬಡ್ಡಿ ಮಗನ ಎಲ್ಲರ ಹೆಂಡತಿ ಸಮೇತ ಬರ್ಬೇಕಲ್ಲ, ಇಲ್ಲ ಒತ್ತು ಒಳಗೆ ಆಗ್ತೀನಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ನನಗೆ ಮಾಡಿರೋ ಒಡಂಬಡಿಕೆ, ನಿನ್ನ ಹೆಸರನ್ನ ಪ್ರಖ್ಯಾತ ಪಡಿಸಿ ಅಂತ ಹೇಳಾರೆ. ನೀನು ಹೋಗೋ ಎಲ್ಲ ಕಡೆಗಳನ್ನ ನನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ. ನಾನು ಹೋಗಿ ನಿನ್ನ ಹೆಸರನ್ನ ಪ್ರಖ್ಯಾತ ಪಡಿಸಿ ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅಂತ ಹೇಳ್ಬಿಟ್ಟು ಮೊಣಕಾಲು ಹಾಕಿ ದೇವ್ರು ಹೇಳಿದ ವಾಗ್ದಾನ ಹಿಡ್ಕೊಂಡು ಅವ್ರು ಪ್ರೇ ಮಾಡ್ತಾನೆ. ಯೇಸು ನಾಮದಲ್ಲಿ ಅಪ್ಪ ಆ ಮಗನ ಎತ್ಕೊಂಡು ಹೋಗಿರೋ ವ್ಯಕ್ತಿ ಹಾಗೆ ವಾಪಸ್ ಬರೋದಕ್ಕಾಗಿ ಸ್ತೋತ್ರ, ಹಣ ಬರೋದಕ್ಕೆ ಸ್ತೋತ್ರ. ಸುಮ್ಮನೆ ಬರಬಾರ್ದು, ಬೋನಸ್, ಇನ್ಸೆಂಟಿವ್, ಫೈನು ಎಲ್ಲ ಪೆನಾಲ್ಟಿ ಹೊತ್ತಿಗೆ ಬರ್ಬೇಕು ವಾಪಸ್ಸು. ದಿನ ರಥ ಬಂದ್ಬಿಡ್ತದೆ. ಕುಮಾರಣ್ಣ ఎవరు అయ్యగారు, అబ్రహాం ఎవరు, మీరా రాంటిప్ప రాజా పిలుస్తూ ఉంటారు. మీకు ರಾಜ ನಿನ್ನ ಕರೀತಾ ಇದ್ದಾನೆ, ಪೋಪ ಎಕ್ಕಡ ರಾಜಾಗ ಏನಕ್ಕಪ್ಪ? ರೆಡ್ ಕಾರ್ಪೆಟ್ ಎಲ್ಲ ಹಾಕಿ ಡಮರ ಡಮರ ಡಂಗಡಕ್ಕ ಡಮರಡ ಎಲ್ಲ ಡಮ್ಮೆಲ್ಲ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ರಾಜ ಹೇಳ್ತಾನೆ, ಸುಮ್ಮನೆ ಕರ್ಕೊಂಬರ್ಬೇಡ ಅವನ್ನ,
ನೈಟಲ್ಲಿ ನನಗೆ ರಿಪೇರಿ ಆಗ್ಬಿಡೈತೆ, ಇನ್ನಿನ್ನು ಹಂಗೆ ಹಿಂಗೆ ಕರ್ಕೊಂಬಂದ್ರೆ ನಾಳೆ ರಾತ್ರಿ ರಿಪೇರಿ ಆಗ್ಬಿಡತ್ತೆ, ಚೆನ್ನಾಗಿ ರಾಜ್ಯ ಮರ್ಯಾದೆಯೊಂದಿಗೆ ಕರ್ಕೊಂಬ. ಇವನು ಹೇಳ್ತಾನೆ, ಏನಪ್ಪ ಕುರಿನ ಕುಯ್ಯೋಕೆ ಮುಂಚೆ ಅದಕ್ಕೆ ತಲೆಗೆ ಹೂಮಾಲೆ ಹಾಕ್ಬಿಟ್ಟು ಕುಯ್ತ ಕರ್ಕೊಂಡು ಹೋಗ್ತಾರ? ಏನಿದು ಕತೆ? ಹಾ, ವಾರದ ಕತೆ ಸಾರದ ಜೊತೆ ಅದಂಗೆ ಏನಪ್ಪ ಮಾಡೋದು? ಹೋಗ್ತಾರೆ ಅರಮನೆಗೆ, ರಾಜ ನಿಂತ್ಕೊಂಡಿರ್ತಾನೆ. ಏರಿಕಪ್ಪ ಬಾಪ ಒಳಗೆ ಬಾ, ನೀನು ಬಾ ರಾಜ. ರಾಜ ಇವ್ನು ನಡ್ಕೊಂಡೇ ಹೋಗ್ತಾನೆ ದೇವ್ರು, ಆದರೆ ಒಳಗೆ ಹೇಳ್ತಾನೆ, ಯೇಸು ನಾಮದಲ್ಲಿ ಅಪ್ಪ ನಾನು ಹೆಂಡ್ತೀನಿ ಬಿಡುಗಡೆ ಆಗೋದಕ್ಕೆ ಸ್ತೋತ್ರ ಅಪ್ಪ, ಎಲ್ಲ ಒಡವೆ ಬಂಗಾರಗಳು ಬರೋದಕ್ಕಾಗಿ. ಒಡಂಬಡಿಕೆ ಆಯ್ತು ರೀ, ಒಡಂಬಡಿಕೆ ಅರಮನೆ ಒಳಗೆ ಬಂದಾಯ್ತು. ನೀವು ಒಡಂಬಡಿಕೆ ಒಳಗೆ ಬಂದ ಮೇಲೆ ನೀವು ಕ್ಲೈಮ್ ಮಾಡ್ತಾ ಇರ್ಬೇಕಷ್ಟೇ. ಅದು ಬರ್ತದ ಬೇದರ್, ನಮಗೆ ಕಾರ್ ಸಿಗ್ತದ ಬೇದರ್, ನಮ್ಗೆ ಆಟೋ ರಿಕ್ಷಾ ಸಿಗ್ತದ? ಇಲ್ಲ, ವೀಲ್ ಮಾತ್ರ ಸಿಗ್ತದೆ, ಇಟ್ಕೊಂಡು ಹೋಗುತ್ತಾಯಿ ಅಂತೀನಿ. ಮಿಕ್ಸಿ ಸಿಗ್ತದ ನನಗೆ? ನನಗೆ ಬಾಡಿಗೆ ಮನೆ ಅಂತ ಒಂದು ರೂಮ್ ಇದೆ ಸಾಕು ಬದರ್. ಈಗ ಸ್ವಂತ ಮನೆ ಬೇಡವಾ? ಬೇಡ ಬದರ್. ಕಾರ್ ಬೇಕಾ? ಕಾರ್ ಬೇಡ ಬದರ್. ಯಾವ್ದು ಬೇಕು? ನನಗೆ 2 ವೀಲರ್ ಸಾಕು ಬದರ್, ಪೆಟ್ರೋಲ್ ಹಾಕೋದು ತುಂಬ ಕಷ್ಟ ಇದೆ ರೀ. ಆನೆನೇ ಇಸ್ಕೊಟ್ರೆ ಹಗ್ಗ ಇಸ್ಕೊಡಲ್ವ ರೀ? ಹಲೋ, ಆನೆನೇ ಕೊಡಿಸಿದ್ದೇವ್ರು, ಹಗ್ಗ ಕೊಡ್ಸಲ್ವ ರೀ? ಅಷ್ಟು ದೊಡ್ಡ ಕಾರ್ ಕೊಡಿಸ್ತಾರೆ, ನಿಮಗೆ ಪೆಟ್ರೋಲ್ ಹಾಕಲ್ವ ರೀ ಅವರು? ಪಕ್ಕದಲ್ಲಿ ಟ್ಯಾಪ್ ಮಾಡಿ ಹೇಳ್ರಿ, ಪೆಟ್ರೋಲ್ ಹಾಕ್ಸ್ತಾರೆ ನಿಮಗೆ, ಒಡವೆ ಹಾಕ್ಸ್ತಾರೆ ನಿಮಗೆ, ಉಂಗುರ ಹಾಕ್ಸ್ತಾರೆ ನಿಮಗೆ. ಅರಿಕೆ ಮಾಡಿ ರಾಜ ಮರ್ಯಾದೆ ಹೋಗ್ತಾನೆ. ಅರಸ, ಪಾಪ ಏನಪ್ಪ ನೀನು ಹೇಳ್ಬಾರ್ದ, ನಿನ್ನ ಹೆಂಡತಿ ಅಂತ ಹೇಳ್ಬಾರ್ತಾನಪ್ಪ. ಅವ್ನು ಹೇಳ್ತಾನೆ, ನನ್ನ ಹೆಂಡತಿ ಅಂತೇಳಿ ನೀನು ಅನ್ನೂ ಕೊಂದುಬಿಡ್ತೀಯ, ಅದಕ್ಕೆ ನಾನು ತಂಗಿ ಅಂತ ಹೇಳಿದೆ, ಅದಕ್ಕೆ ನೀನು ಎತ್ಕೊಂಡು ಹೋಗಿದ್ದೆ. ಬೇಡಪ್ಪ, ನಿನ್ನ ತಂಗಿ ಕತೆ ಬೇಡ, ಹೆಂಡತಿ ಕತೆ ಬೇಡ, ಹಂಗೆ ಕರ್ಕೊಂಡೋಗು. ಅವಳು ಒಳಗಡೆ ಇಡ್ತಾಳೆ. ರಾಜ ಮರ್ಯಾದೆ ಒಳಗೆ ಮದುವೆಗೆಲ್ಲ ರೆಡಿಯಾಗಿ ಜಾಯಿ ಅಲುಕಾಸು, ಕಲ್ಯಾಣ ಜ್ಯುವೆಲರ್ಸು, ಎಲ್ಲ ಜ್ಯುವೆಲರ್ಸ್ಗಳು ಎಲ್ಲ ಒಡವೆಗಳು ಹಾಕಿ 4 5 50 kg ಬಂಗಾರ ಹಾಕಿ ಬಿಟ್ಬಿಟ್ಟಿರ್ತಾರೆ. ನಡೆಯೋಕ್ಕೆ ಆಗಲ್ಲ ರೀ. ಅರಮನೆಗೂ ಅರಸನ ಮದುವೆ ಆಗಲು ಹೆಂಗಿರ್ಬೇಕು? ದುಬೈಲಿ ಹೋಗಿ ನೋಡಿ, ಆ ಕಿಂಗ್ಗಳನ್ನ ಮದುವೆ ಆಗಿ ಹುಡುಗಿರ್ನ, ಅವ್ರಿಗೆಲ್ಲ ನಡೆಯೋಕ್ಕೆ ಆಗಲ್ಲ, ಹಿಂಗೆ ಎತ್ಕೊಂಡು ಹೋಗ್ತಾರೆ. ಇಲ್ಲ, ಫುಲ್ ಒಡವೆ ಇಡೀ ಒಡವೆ. ಆ ರೀತಿ ಒಡವೆ ಹಾಕಿ ರಾಜ ಹೇಳ್ತಾನೆ, ಒಂದು ಒಡವೆ ತೆಗಿಬೇಡ, ಅವನ ಸವಾಸಿಗೆ ಮಾತ್ರ ಹೋಗ್ಬೇಡ. ಸುಮ್ಮನೆ ಎತ್ಕೊಂಡ್ ಬಂದಿದ್ದಕ್ಕೆ ಶ್ರೀಬಿಟ್ ಎತ್ತವ್ರೆ, ಆ ಒಡವೆ ಎತ್ಮೇಲೆ ಇನ್ನೊಂದು ರಿಬಿಟ್ ಎತ್ಬಿಡ್ತಾರೆ, ಹಂಗೆ ಕಳಿಸ್ಬಿಟ್ಟು ಇನ್ನೊಂದು ಹಂಗೆ ನಡ್ಕೊಂಡು ಹೋಗಕ್ಕಾಗತ್ತೆ? ಇವಾಗ ಸಾರಾಳು ಅವಳಿಗೊಂದು ರಥ ಇಕ್ಕಿರ್ತಾನೆ, ರಥದಲ್ಲಿ ಕುತ್ಕೊಳ್ತಾನೆ, ಅವಳಿಗೊಂದು 4 ಜನ ಹೆಂಗಸರು ಕೆಲಸದವರು, ಅವಳಿಗೊಂದು ಹಿಂದ್ಗಡೆ ಒಂದು 10 ಜನ ಸೋಲ್ಜರ್ಗಳು, ಇವರೆಲ್ಲ ಹಂಗೆ ಸೆಟ್ಟೇ ಹೋಗ್ಬಿಡಿ ಅಂದ್ಬಿಡ್ತಾನೆ ಅಬ್ರಾಮ್ ಜೊತೆ. ಸನ್ಮಾನ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಂಗೆ ಸೆಟ್ಟೋಗಿ ಹೋಗ್ಬಿಡಪ್ಪ ಅಂತ ಹೇಳ್ತಾನೆ. ಹಾಗೆ ಸಾರ ಹೇಳ್ತಾರೆ, ಏನ್ರಿ ಯಜಮಾನ್ರಿ ಒಡವೆ ಎಲ್ಲ ಕೊಟ್ಬಿಟ್ಟಾನೆ, ಎಲ್ಲ ಬರತ್ ಬಾ, ಇದು ಆರಂಭ, ಇದು ಇನ್ನು ಹೋಗ್ತಾ ಹೋಗ್ತಾ ಇದಕ್ಕಿಂತ ಮೇಲೆ ಬರುತ್ತೆ. ಅಪ್ಪ ನಮ್ಮನ್ನ ಕರೆದಿರೋ ಒಡಂಬಡಿಕೆ ಅದು ಯಾವತ್ತೂ ಸುಳ್ಳಾಗೋದಿಲ್ಲ. ಅಬ್ರಾಹಂ ಮಾಡಿದ ಒಡಂಬಡಿಕೆನ ಸುಳ್ಳಾಗಲ್ಲ ಅಂದ್ಮೇಲೆ ಯೇಸು ಕ್ರಿಸ್ತನ ಮೂಲಕ ರಕ್ತದಿಂದ ನಿಮ್ ಜೊತೆ ಒಡಂಬಡಿಕೆ ಮಾಡಿದ್ದಾನೆ, ಅದ್ಯಾವತ್ತೂ ಅದು ಸುಳ್ಳಾಗದೇ ಇಲ್ಲ. ರಕ್ತ, ಆ ರಕ್ತದಲ್ಲಿ ಜಯವಿದೆ, ರಕ್ತದಲ್ಲಿ ಸಾಮರ್ಥ್ಯ ಇದೆ, ರಕ್ತದಲ್ಲಿ ಬಿಡುಗಡೆ ಇದೆ. ಅದಕ್ಕೆ ರಕ್ತನ ಏನ್ ಮಾಡಿ, ಹಗಲು ಇರುಳು ಅದ್ರ ಬಗ್ಗೆ ನೀವು ಧ್ಯಾನ ಮಾಡಿ. ಇಟ್ಸ್ ಅ ಲೀಗಲ್ ವಾಯ್ಸ್ ಆಫ್ ಗಾಡ್, ಇಟ್ಸ್ ಅ ಲ್ಯಾಂಗ್ವೇಜ್ ಆಫ್ ಗಾಡ್, ಇಟ್ಸ್ ನ್ಯಾಯದ ಧ್ವನಿ, ಅದು ಕಾನೂನಾತ್ಮಕವಾದ ಧ್ವನಿ ಆಗಿದೆ. 24 ಗಂಟೆ ರಕ್ತ ನಮ್ಮ ಬಗ್ಗೆ ಮಾತಾಡ್ತಾ ಇರತ್ತೆ. ಯಾವಾಗ ಮಾತಾಡುತ್ತೆ? ನೀನು ಯೇಸು ಬಗ್ಗೆ ಮಾತಾಡ್ಬೇಕಾದ್ರೆ. ಅದಕ್ಕೆ ಮನೆಗೆ ಹೋದ್ಮೇಲೆ ಬರೀ ಪಾತ್ರೆ, ಇಡ್ಲಿ ಸಾಂಬಾರು ಇದ್ರ ಬಗ್ಗೆ ಮಾತಾಡೋ ಬದಲು ಇಡ್ಲಿ ಸಾಂಬಾರು ಕೊಟ್ಟ ದೇವ್ರ ಬಗ್ಗೆ ಮಾತಾಡ್ಬೇಕು ಅಲ್ವಾ? ನಿನ್ನ ಮುಖ ಸರಿ ಇಲ್ಲ, ನಿನ್ನ ತಲೆ ಸರಿ ಇಲ್ಲ, ಕೂದಲು ಸರಿ ಇಲ್ಲ, ನಿಮ್ಮ ಅಮ್ಮ ಸರಿ ಇಲ್ಲ, ನಿಮ್ಮ ಅಪ್ಪ ಸರಿನೇ ಇಲ್ಲ, ಲೂಚಿದ್ದಾಗ ಅವನೇ, ಇದನ್ನೇ ನೀವು ಮಾತಾಡ್ಕೊಂಡು ಕಮೆಂಟ್ರಿ ಕೊಡ್ತಾ ಇದ್ರೆ ಕೊನೆಗೆ ನಿಂದು ವಾಷರ್ ನೆಟ್ಟೆಲ್ಲ ದೇವ್ರು ಲೂಸ್ ಮಾಡ್ತಾ ಬಂದ್ಬಿಟ್ಟು 30 ವರ್ಷದ ಅಜ್ಜಿ, ಆ ಯಂಗ್ಸ್ನ ನಿಮ್ಮನ್ನು 60 ವರ್ಷದ ಅಜ್ಜಿ ಥರ ಮಾಡಿಕ್ಬಿಡ್ತಾನೆ ದೇವರು. ಯಾಕೆ? ಕಂಪ್ಲೇಂಟ್ಸ್ ಮಾಡಬೇಡಿ. ಮನೇಲಿ ಕುತ್ಕೊಂಡು ಗಂಡನ್ನ ಹೊಗಳಿ, ಅವ್ನು ಕಪ್ಪಗಿರ್ತಾನ, ಅಯ್ಯೋ ಕಪ್ಪೆ ಕಸ್ತೂರಿ ಎಷ್ಟು ಚೆನ್ನಾಗಿ ಕಾಡ್ತೀನಿ ನೀನು, ಅಯ್ಯೋ ಎಷ್ಟು ಚೆನ್ನಾಗಿ ಕಾಡ್ತೀನಿ ನೀನು. ಅವನು ಹೋಗಿ ಇನ್ಸಲ ಪೌಡ್ರ್ ಹಾಕೊಂಡ್ಬರ್ತಾನೆ. ಇವನು ಬೆಳ್ಳಿಗಿರ್ತಾನೆ, ಅವಳ ನೋಡಿ, ಏಯ್ ಕರ್ಪಿ, ಥೂ ಕಲ್ಲಿ ತೆಗಿದ್ಯಾ ರೀ, ಇಜ್ಜಿಲು ತೆಗಿದ್ಯಾ, ಹಂಗೆ ಹೇಳ್ಬೇಡ. ಕಪ್ಪೆ ಕಸ್ತೂರಿ ಎಷ್ಟು ಚೆನ್ನಾಗಿದ್ಯಾ, ಅಯ್ಯೋಯ್ಯೋ ಆ ರಾಣಿಗಿಂತ ನೀನು ಚೆನ್ನಾಗಿ ಕಾಣ್ತೀಯಾ, ಹೌದಾ ಹೌದಾ ಅಂತ ಒಳಗೋಗ್ಬಿಟ್ಟು ಕಾಫಿ ಥರ ಬದಲು ಪಾಯಸನೇ ತೊಗೊಂಬಂದ್ಬಿಡ್ತಾಳೆ ಅವಳು. ಹೊಗಳಿ, ಒಬ್ಬರೊಬ್ಬರು ಘನಪಡಿಸಿ, ನೀನು ಹಾಳಾದವನು, ನೀನು ನೆಗೆದು ಬಿದ್ದವನು, ನಿಮ್ಮಮ್ಮ ಹಾಳಾದವಳು ಅಂತ ನೀ ಎಸೆಯೋದಾದ್ರೆ ಎಲ್ಲಿಂದ ಬರೆಯುತ್ತದು? ಅದನ್ನು ಸ್ಟಾಪ್ ಮಾಡಿ ರೀ. ನಿಮ್ಮ ಗಂಡ ಸಂಪಾದನೆ ಮಾಡೋದಕ್ಕಿಂತ ನಿಮ್ಮ ಗಂಡನ ಜೋಬಲ್ಲಿ ಕೈ ಹಾಕೋದಕ್ಕಿಂತ ನಿಮ್ಮ ಅಪ್ಪನ ಜೋಬ್ಗೆ ಕೈ ಹಾಕಿ ಅಂತ ಹೇಳ್ತೀನಿ.
ಯಾಕಂದ್ರೆ ನಿನ್ನ ಖಜಾನೆಯಲ್ಲಿ, ನಿನ್ನ ಠೇವಣಿಯಲ್ಲಿ, ಅಕೌಂಟ್ ಅಲ್ಲಿ ದೇವರು ಕೋಟಿಗಟ್ಟಲೆ ರೂಪಾಯಿಗಳನ್ನ ಅವ್ರು ಹಾಕಿಟ್ಟಿದ್ದಾರೆ, ಹಾಕಿಟ್ಬಿಟ್ಟಿದ್ದಾರೆ. ಈಗ ಹೋಗಿ ತಗೋಬೇಕಷ್ಟೇ. ಹೇಗೆ ತಗೊಳ್ತೀರಾ? ಅದಕ್ಕೊಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ಹೋಗ್ಬೇಕು. ಬ್ಯಾಂಕಲ್ಲಿ ನಿಮ್ದೇ ಹಣ ಇದೆ, ನಿಮ್ದೇ ಹಣ ಇದ್ರು ಕೂಡ ನಿಮ್ ಹಣ 2 ಕೋಟಿ ಇಟ್ಬಿಟ್ಟು ಮ್ಯಾನೇಜರ್ ಬಿಡಿ ದುಡ್ಡು ಕೊಡು ಅಂತ ಹೇಳಿದ್ರೆ ಅವ್ನು ಕೊಡಕ್ಕಾಗಲ್ಲ. ಸರ್ ಚೆಕ್ ತಗೊಂಬನ್ನಿ ಸರ್ ಅಂತ ಹೇಳ್ತಾರೆ. ಏನಕ್ಕೋ ಚೆಕ್ ನಂತಾನೆ ದುಡ್ಡು ಇಕ್ಕಿರೋದು? ಇಲ್ಲ ಸರ್ ನೀವು ದುಡ್ಡು ಚೆಕ್ ಬರಿಬೇಕು ಸರ್ ಅಂತಾನೆ. ನಿಯಮ. ಚೆಕ್ ಎಲ್ಲ ಬರೆದ್ಬಿಟ್ಟು ಹಂಗೆ ಕೊಟ್ಟರು ಕೂಡ ಸರ್ ಸೈನ್ ಹಾಕಿ ಅಂತ ಹೇಳ್ತಾನೆ. ಸೈನ್ ಹಾಕೋಬೇಕು, ನಾನೇ ಇದೀನಲ್ಲೋ, ನನ್ನ ಮುಖ ನೋಡೋ. ಇಲ್ಲ ಸರ್ ಇದು ರೂಲ್ಸು ಸರ್. ಒಂದು ಬ್ಯಾಂಕಲ್ಲಿ ನಿಮ್ಮ ದುಡ್ಡು ಕೊಡೋದಕ್ಕೆ ಬ್ಯಾಂಕ್ 100 ರೂಲ್ಸ್ ಇಟ್ಕೊಳ್ಳೋದಿದ್ರೆ ನಿಮ್ಮ ದುಡ್ಡನ್ನೇ ಇಲ್ದೇ ಇರೋ ದುಡ್ಡನ್ನ ಅದೇ ನಿಮ್ಗೆ ಕೊಡ್ತೀನಿ ಅಂದ್ರೆ ಅದಕ್ಕೊಂದು ನಿಯಮ ಇರೋದಿಲ್ವಾ? ಅದಕ್ಕೊಂದು ನಿಯಮ ಇರಲ್ವಾ? ನಿನ್ನ ಅಕೌಂಟ್ 2 ಕೋಟಿ ರೂಪಾಯಿ ಇದೆ, 2 ಕೋಟಿ ರೂಪಾಯಿ ಇದೆ ಅಂತ ಹೇಗೆ ತೋರಿಸೋದು ಬ್ಯಾಂಕು? ಒಂದೇ ಒಂದು ಲೈನಲ್ಲಿ ಹಾಕ್ಬಿಡ್ತಾರೆ. ಯುವರ್ ಅಮೌಂಟ್ ಆಫ್ ಬ್ಯಾಲೆನ್ಸ್, ನೆಟ್ ಬ್ಯಾಲೆನ್ಸ್ ಇಸ್ 2 crores 50 lakhs rupees ಅಂತ ಒಂದೇ ಒಂದು ಲೈನ್. ಆ ಒಂದು ಲೈನ್ ಹೋಗ್ಬಿಟ್ಟು ಅಪ್ಪ 2 ಕೋಟಿ ಅಪ್ಪ ಪಾಸ್ಬುಕ್ ಒಳಗೆ ಹಿಡ್ಕೊಂಡ್ಬಿಡ್ತೀಯ. ಏನು ದುಡ್ಡು ಹಿಡ್ಕೊಂಡೆ ಒಳಗಲ್ಲಿ? ಏನು ಹಿಡ್ಕೊಂಡೆ ರೀ? ಜುಜುಬಿ ಪೇಪರ್ ರೀ ಅದು. ಏನೋ ದುಡ್ಡೇ ಸಿಕ್ತಂಗೆ. ಯಾರೋ ಮನೆಗೆ ಹೋಗ್ತೀವಿ ಸರ್, ಏನಾದರೂ ಡೊನೇಷನ್ ಕೊಡಿ ಸರ್, 1 ಲಕ್ಷ ಕೊಡಿ ಸರ್. ಇಲ್ಲಪ್ಪ ಕೊಡೋಕ್ಕಾಗಲ್ಲ, ತಗೋ ಪೇಪರ್ ಕೊಡು ಅಂತೇಳಿ ಒಂದು ಚೆಕ್ ಬರ್ಕೊಟ್ರು. ನೀವು ದೇವರು ಸರ್, ಒಂದು ಪೇಪರ್ ಕೊಟ್ಟಿದ್ದೀವಿ, ಅವ್ನು ದುಡ್ಡ ಕೊಟ್ಟ. ಇನ್ನೀ ಪೇಪರ್ ತೊಗೊಂಡು ನೀ ಎಲ್ಲ ಹಾಕ್ಬೇಕು, ತೊಗೊಂಡೋಗಿ ಬ್ಯಾಂಕ್ಗೆ ಹಾಕಬೇಕು, ಲೋಕಲ್ ಕ್ಲಿಯರೆನ್ಸ್ ಆಗಬೇಕು, ಅಲ್ಲಿಂದ ಎಲ್ಲ ಆಗಿ ಒಂದು 4 ದಿನ ಆದಮೇಲೆ ನಿನ್ನ ಅಕೌಂಟ್ಗೆ ದುಡ್ಡು ಬರುತ್ತೆ. ನೋಡಿದ್ರ ಪೇಪರ್ ಕೊಟ್ಟ ತಕ್ಷಣ ದುಡ್ಡು ಬಂತು ಅಂತ ನೆನೆಸ್ಕೊಳ್ತೀಯಲ್ಲ, ಅದೇ ರೀತಿ ಬೈಬಲ್ ದೇವರೆಲ್ಲ ಬರ್ಸಿಟ್ಟಿದ್ದಾರೆ. ಕೋಟಿಗಟ್ಟಲೆ ರೂಪಾಯಿಗಳು ಬರ್ಸಿದ್ದಾರೆ. ನಮ್ಮ ತಂದೆಯಾದ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಪರಲೋಕದಲ್ಲಿ ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ತಂದಿದ್ದಾರೆ. Blessed be the God, the Father of the Lord Jesus Christ, who has blessed you in the heavenly place with every spiritual blessing. ಪರಲೋಕದ ಎಲ್ಲ ಆಶೀರ್ವಾದ ನಿಮಗೆ ದೇವರು ತಂದಿಟ್ಟಿದ್ದಾರೆ. ಆಗ ಅಪ್ಪ ಹೇಳ್ತಾರೆ, ನೀವೇನು ಕೇಳಬೇಕು ಅದನ್ನು ನಾಮದಲ್ಲಿ ಕೇಳಿ, ನಾನು ಬಿಡುಗಡೆ ಮಾಡ್ತೀನಿ ಅಂತ. ಆಗ ಬಿಡುಗಡೆ ಮಾಡೋ ಹಕ್ಕು ಯಾರಿಗಿದೆ? ಯಾರೆಲ್ಲ ಅವ್ರನ್ನ ಸ್ವೀಕಾರ ಮಾಡಿ ಆ ಒಡಂಬಡಿಕೆ ಒಳಗಿದ್ದಾರೆ ಅವ್ರಿಗೆ ಮಾತ್ರ ಹಕ್ಕಿದೆ ಅಲ್ವಾ? ಸುಮ್ಮನೆ ಡಾಮ್ ಡಾಮ್ ಅಂತ ಗಂಟೆ ಹೊಡಿತದಲ್ಲ, ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟು ದೇವರೆಲ್ಲ ಕೊಟ್ಬಿಡಿದ್ರೆ ಅವ್ರು ಕೊಡಲ್ಲ. ಗಂಟೆ ತಲೆ ಮುಡ್ಕೊಂಡು ಮನೆಗೆ ಹೋಗುವಂತಾರೆ ಅವರು. ಎಲ್ಲಿರ್ಬೇಕು ಗಂಟೆ? ಒಳಗಿರ್ಬೇಕು. ದೇವರ ವಾಕ್ಯ ನಮ್ಮಲ್ಲಿರಬೇಕು, ದೇವರ ಒಡಂಬಡಿಕೆ ನಮ್ಮಲ್ಲಿರಬೇಕು, ದೇವರ ರಕ್ಷಣೆ ತೊಳೆಯಲ್ಪಡಬೇಕು. ದಾವೀದ ನೋಡಿ ಕುರಿಗಳ ಹಿಂದೆ ಹೇಳಿ, ಕುರಿಗಳ ಹಿಂದೆ ಹೋಗುತ್ತಿದ್ದ ದಾವೀದನನ್ನು ಅರಸನಾಗಿ ದೇವರು ಬದಲಾಯಿಸಿದ್ರು. ಆಗ ನಿಮ್ಮನ್ನ ಬದಲಾಯಿಸಿದ ಯಾರು? ದೇವ್ರಿ. ಇವ್ ನನ್ನ ಯಾರು ಬದಲಾಯಿಸಿರೋದು? ದೇವ್ರು ಬದಲಾಯಿಸಿದ್ದಾರೆ. ಅವ್ರಿಗೆ ಮಹಿಮೆ ಅದು. ಆದ್ರೆ ಅರಮನೆಯ ಮೆಂಟಾಲಿಟಿ ನಿಮ್ಗೆ ಬರಬೇಕು. ಅರಮನೆ ಬಂದ ತಕ್ಷಣ ಎಲ್ಲ ಬನ್ನಿ, ಕ್ಯಾರಂ ಬೋರ್ಡ್ಗಳೆಲ್ಲ ತಗೊಂಬನ್ನಿ, ಒಳ್ಳೆ ಆಟ ಆಡೋಣ, ರಿಂಗ ರೋಜಾ ಹಶ ಬುಷ ಆಡೋಣ ಅಂತೇಳಿ ಕೂತ್ಕೊಳ್ಳಿಲ್ಲ ಅವನು. ರೀ ಆ ಥರ ಆಟ ಆಡ್ಕೊಂಡು ಅವ್ನು ಕೂತ್ಕೊಳ್ಳಿಲ್ಲ ರೀ. ಮ್ಯಾಜೆಸ್ಟಿ ಅಂದ್ರೇನು? ಅಲ್ಪನಾಗಿರಲಿಲ್ಲ. ಡೋಂಟ್ ಬಿ ಎ ಚೀಪ್ ಮೆಂಟಾಲಿಟಿ. ಯು ಆರ್ ಎ ಕಾಸ್ಟ್ಲಿ ವುಮನ್ ಆಫ್ ಗಾಡ್, ಯು ಆರ್ ಎ ಕಾಸ್ಟ್ಲಿ ಮ್ಯಾನ್ ಆಫ್ ಗಾಡ್, ಕಾಸ್ಟ್ಲಿ ಬಿಲೀವರ್. ನೀನು ಬಹಳ ಖರೀದಿಸಲ್ಪಟ್ಟಂತ, ಉತ್ಕೃಷ್ಟಿಸಲ್ಪಟ್ಟಂತ ದೇವರ ವಿಶ್ವಾಸಿ ನೀನು. ಆಗ ನೀನು ಸಾಮಾನ್ಯವಾದವನಲ್ಲ ಅಲ್ವಾ? ಅಂಗಡಿಗೆ ಹೋಗ್ಬಿಟ್ಟು ಸೂಟು ಬೂಟ ಹಾಕೊಂಡು ಹೋಗ್ಬಿಟ್ಟು, ಸರ್ ಇದು ಎಷ್ಟು ಬೆಂಡೆಕಾಯಿ ಕೆಜಿ? ಇದು 25 ರೂಪಾಯಿ ಸರ್. ಕಮ್ಮಿ ಇದಿಲ್ವಾ ಸರ್? ಸರ್ ಎಲ್ಲಿದೆ ನೋಡಿ ಸರ್, 20 ರೂಪಾಯಿ ಸರ್. ಇನ್ನೂ ಕಮ್ಮಿ ಇದಿಲ್ಲ ಸರ್, ಇದು 10 ರೂಪಾಯಿ ಸರ್. ಸರ್ ಇನ್ನೂ ಕಮ್ಮಿ ಇದಿಲ್ಲ ಸರ್, ಇದು 5 ರೂಪಾಯಿ ಸರ್. ಏನಪ್ಪ ಇಷ್ಟು ಜಾಸ್ತಿ ಹೇಳ್ತಿದ್ಯಾ? ಇನ್ನೂ ಕಮ್ಮಿ ಸರ್. ಅಲ್ಲಿ ತೊಟ್ಟಿ ಒಳಗೆ ಹಾಕಿದೀವಿ ಸರ್, ತೊಟ್ಟಿ ಒಳಗೆ ಈಗ ತಾನೇ ಹಸು ತಿಂತಾ ಇದೆ ಸರ್. ಹಸು ತಿಂತ ನೀವು ಹಸು ಪಾಕ್ ತಿನ್ಬಿಡಿ ಸರ್ ಹೋಗಿ. ಹಸುಗೆ ಹಾಕಿದೀವಿ ಸರ್, ಪ್ರಿಯಾಗಿ ಹಾಕಿದೀವಿ. Why don't you go there and eat like a cow? ಕಮ್ಮೋಡ್ ಕತೆ ಕೇಳಿದ್ದೀರಾ? 16,000 ರೂಪಾಯಿ ಕಮ್ಮೋಡು. 6 ಗಂಟೆ ಇರ್ತಿ ಬಿಲಿವರ್ಗಳು ಟಾಪಾಗಿ ಹೋಗ್ತಾರೆ. ಅಲ್ಲಿ ತೋತ್ರೋ ಎಷ್ಟಿದೆ ಕಮ್ಮೋಡು, ಮನೆ ಕಟ್ತಾ ಇದ್ದಾರೆ. 16,000 ರೂಪಾಯಿ, ಚೈನಾ ಮೇಡು, ಇಟಲಿ ಬ್ರ್ಯಾಂಡು, ಯಾವ್ದು ಬೇಕು ನೋಡಿ ತಗೊಳ್ಳಿ ಸರ್. ಇದಲ್ಲಿ 20% ಡಿಸ್ಕೌಂಟ್ ಇದೆ, 14,000 ರೂಪಾಯಿ ಕೊಡ್ತಿದ್ದೆ. ಇಲ್ಲ ಸರ್ ಇದು ಬೇಡ, ನಮಗೆ ಸ್ವಲ್ಪ ಚೀಪಾಗಿರ್ಬೇಕು ಸರ್. ಸರ್ ನೋಡಿ ಸರ್, ಇದು 10,000 ರೂಪಾಯಿ ಸರ್. ಇದು ಇಟಲಿ ಮೇಡೆ, ಅದು ಸ್ವಲ್ಪ ಲೋ ಕಾಸ್ಟಲ್ಲಿ ಮಾಡಿದ್ದಾರೆ, ಇದು ಕಮ್ಮಿ ಇದೆ ತಗೊಳ್ಳಿ ಸರ್. ಇಲ್ಲಪ್ಪ ಇದಕ್ಕಿಂತ ಕಮ್ಮಿ ಬೇಕು ಸರ್. 6,000 ರೂಪಾಯಿ ಇದೆ ಸರ್, ಇಂಡಿಯನ್ ಮೇಡ್ ಸರ್, ಅದು ಒಳ್ಳೆ ಕ್ವಾಲಿಟಿ, ಟಾಟಾ ಬ್ರ್ಯಾಂಡ್ ಸರ್, ನೀವು ತೊಗೊಂಬಿಡಿ ಸರ್. ಇಲ್ಲ ಟಾಟಾದೇ ಬೇಡ,
6,000 ಬೇಡ ಸರ್, ಇನ್ನೂ ಸ್ವಲ್ಪ ಕಮ್ಮಿ ಇದ್ಬೇಕು. ಅದೇ ಕಮೋಡಿದ್ರೆ ಗೊತ್ತಾ, ಟಾಯ್ಲೆಟ್ಗೆ ಹೋಗ್ಬಿಟ್ಟು ಕುತ್ಕೊಳ್ತೀರಲ್ಲ, ಇಂಡಿಯನ್ ಟಾಯ್ಲೆಟ್ ಅಲ್ಲ, ವೆಸ್ಟರ್ನ್ ಟಾಯ್ಲೆಟ್ಗೆ ಕಮೋಡ್ ಅಂತಾರೆ. ಅವರು 15,000 ಬೇಡ, 16,000, 8,000 ಬೇಡ, 6,000 ಬೇಡ, ಕೊನೆಗೆ ಸರ್ 3,000 ರೂಪಾಯಿ ಇದೆ ಸರ್, ಇದು ಚೆನ್ನಾಗಿದೆ ನೋಡಿ ಸರ್. ಸರ್ ತುಂಬ ಕಾಸ್ಟ್ಲಿ ಸರ್. ಏನು ಸರ್ ಯಾರೋ ಹೇಳೋದು ಇಷ್ಟು ಕಮ್ಮಿ ಇದೆ ನಿಮ್ಮ ಹತ್ರ ಅಂತ. ಸರ್ ಇನ್ನೊಂದಿದೆ ತೋರಿಸ್ತೀನಿ ನೋಡಿ ಸರ್, ಇದು ನೋಡಿ 1,200 ರೂಪಾಯಿ ಸರ್, ಭಾಳ ಚೀಪ್ ಸರ್, ನಿಮಗೆ ಹೈ ಡ್ಯೂರೇಬಲ್ ಸರ್, ಯಾರು ಬೇಕಾದ್ರೆ ಆನೆನೇ ಕೂತ್ಕೋಬೋದು ಸರ್, ಏನಾಗಲ್ಲ. ಎಲ್ಲ ನೋಡ್ಬಿಟ್ಟು ಇದಕ್ಕಿಂತ ಸ್ವಲ್ಪ ಏನಾದರೂ ಕಮ್ಮಿ ಇದೆಯಾ ಸರ್, 1 ನಿಮಿಷ ಬಂದ್ಬಿಡ್ತೀನಿ ಸರ್ ಅಂತ ಹೋಗಿ ಗೋಡನ್ಗೆ ಹೋಗ್ಬಿಟ್ಟು 2 ಇಟ್ಕೆ ತೊಗೊಂಬಂದಂತೆ. 2 ಇಟ್ಕೆ ತಂದು 2 ಮುಂದೆ ಇಟ್ಬಿಟ್ಟು ರಾಘವ್ ಅವರೇ ಸರ್ ಇದ್ರ ಮೇಲೆ ಕೂತ್ಕೊಳ್ಳಿ ಸರ್ ಅಂದಂತೆ. ಸರ್ ಬರೀ 80 ರೂಪಾಯಿ ಸರ್, ಇದು 40 ರೂಪಾಯಿ, 40 ರೂಪಾಯಿ ಸರ್. ಬಕೆಟು ನೀವೇ ಕೈಲಿ ಹಿಡ್ಕೋಬೇಕು ಸರ್. ಚೀಪ್ ಮೆಂಟಾಲಿಟಿ. ದೇವರ ಆಲಿಕೆ ಕೊಡಬೇಕಾದ್ರೆ ಕುಡುಕ್ಲಾಮ ವ್ಯಾಂಡಾಮ ಬಂದು ಕಂಜತನ ಪಣ ಕೊಡೋದನ್ನಿ, ಕೊಡೋದು ಬೇಡ ಅಂತೇಳಿ ಯೋಚನೆ ಮಾಡಬಾರ್ದು. ಘನವಾಗಿ ನೀವು ಕೊಡಬೇಕು. ಘನವಾಗಿ ನೀವು ಯಾವಾಗ ಕೊಡ್ತೀರಾ, ನಿಮ್ಮನ್ನು ಘನವಾಗಿ ದೇವರ ಆಶೀರ್ವಾದ ಮಾಡ್ತಾರೆ ರೀ. ನಾನು ಕೇಂದ್ರ ಸರ್ಕಾರ ಕೆಲಸನೇ ಬಿಸಾಕಿ ಬಂದ್ಬಿಟ್ಟೆ ರೀ. ಎಲ್ಲರೂ ಹೇಳಿದ್ರು ಏನಪ್ಪ ನೀ ಕೆಲಸನೇ ಬಿಸಾಕಿದೆ, ಕೆಲಸ ಮಾಡ್ಕೊಂಡೆ ಸೇವೆ ಮಾಡು. ಇಲ್ಲ 2 ಯಜಮಾನಿಗೆ ನಾನು ಸೇವೆ ಮಾಡೋಕ್ಕೆ ಆಗಲ್ಲ. ಒಂದು ದೇವರ ಯಜಮಾನ, ಇಲ್ಲೊಂದು ಭೂಲೋಕದ ಯಜಮಾನ, ನನಗೆ ಆ ಯಜಮಾನ ಒಬ್ಬ ಬೇಕು ಅಂತೇಳಿ ಆ ಕೆಲಸ ರಾಜೀನಾಮೆ ನಾನು ಮಾಡಿ ಬಂದೆ. ಅವತ್ತು ಎಲ್ಲ ಬಿಟ್ಟು ಬಂದಮೇಲೆ ಎಲ್ಲರೂ ಹೇಳಿದ್ರು ಇನ್ನು ನಿನಗೆ ಊಟ ಸಿಗಲ್ಲ, ನೀರು ಸಿಗೋದಿಲ್ಲ, ಕೆಲಸ ಸಿಗೋದಿಲ್ಲ, ಊಟ ಸಿಗೋದಿಲ್ಲ, ಹಣ ಸಿಗೋದಿಲ್ಲ ಅಂತ ಎಲ್ಲರೂ ನನ್ನ ಲಗಾಡಿಸಿ ಮಾತಾಡಿದ್ರು. ಆ ಟೈಮಲ್ಲಿ ಕೂಡ ನಾನು ಹೇಳ್ತಾ, ಕರ್ತನು ನನ್ನ ಕುರುಬನು, ನಾನು ಕೊರತೆ ಪಡನು, ನಾನು ಅರಮನೆಯಲ್ಲಿರತಕ್ಕವನು ಅಂತೇಳಿ ಅರಮನೆಗೆ ಸಂಬಂಧಪಟ್ಟ ಮಾತುಗಳನ್ನ ನಾನು ಆಡಿದೆ. ಯಾವಾಗ ಏನೇ ಮಾಡಿದ್ರು ಕೂಡ, ಅರ್ಧೋಗಿರೋ ಪ್ಯಾಂಟ್ ಹಾಕಿದ್ರು ಕೂಡ ಡೀಸೆಂಟಾಗಿ ಮಾತಾಡ್ತಾ ಇದ್ದೆ, ಡೀಸೆಂಟಾಗಿ ಪ್ರಸಂಗ ಮಾಡ್ತಾ ಇದ್ದೆ, ಪ್ರೌಡ್ ಪ್ರೀಚಿಗೆ ಪ್ರಸಂಗ ಮಾಡ್ತಾ ಇದ್ದೆ, ರಸ್ತೆ ನಿಂತ್ಕೊಂಡು ಪ್ರಸಂಗ ಮಾಡ್ತಾ ಇದ್ದೆ. ಎಲ್ಲರೂ ಹೇಳೋರು ಅಲ್ಲಪ್ಪ ನಿನ್ನ ಪ್ಯಾಂಟೇ ಅರ್ಧೋಗಿದೆ, ನೀನು ಏನಪ್ಪ ಪ್ರಸಂಗ ಮಾಡ್ತಿದ್ಯಾ ಅಂತ ಕೇಳೋರು. ನಾನು ಹೇಳಿದೆ ನನ್ನ ಪ್ಯಾಂಟ್ ಅರ್ಧೋಗಿದೆ, ಅದೇ ಟೈಲರ್ ರಿಪೇರಿ ಮಾಡ್ಬಿಡ್ತಾನೆ, ನಿನ್ನ ಜೀವನನೇ ಅರ್ಧೋಗಿದೆಯಲ್ಲ, ಇದಕ್ಕೆ ಯಾವ ಟೈಲರ್ ಹೊಲಿತಾನೆ? ಏನು ನನ್ನ ಮಗ ಮಾತಾಡ್ತಾನೆ ಇವನು, ಇದನ್ನ ಟೈಲರ್ ನಿನಗೆ? ಟೈಲರ್ನ ಕರ್ಕೊಬಾರ್ದು ಪ್ಯಾಂಟ್ ಪ್ಯಾಚ್ ಹಾಕಕ್ಕೆ. ಜೀವನದ ಪ್ಯಾಚ್ ಹಾಕ್ಬೇಕಂದ್ರೆ ಕರ್ತನ ವಾಕ್ಯ ಬೇಕಪ್ಪ ಅಂತ ಅಂದೆ. 2 ರೂಪಾಯಿ 30 ಪೈಸೆ ಇದ್ದಾಗಲೂ ಕೂಡ ಪವಿತ್ರ ಅವರೇ ನನ್ನ ಮುಖ ಬಂದು 1000 ವ್ಯಾಟ್ಸ್ ಕರೆಂಟ್ ಥರನೇ ಜಯಣ್ಣ ಅವರೇ ಆತಾಯ್ತು ನೋಡಿ. ಹುಡುಗರು ಹೆಂಗೆ ಕಿಲಿಕಿಲ ಅಂತಿರ್ತಾರೆ. ತಾಯಿಂದ್ರೆ ಹೇಳ್ತಾರೆ ನನ್ನ ಮಗ ಮದುವೆ ಆಗ್ಬೇಕಾದ್ರೆ ಕಿಲಿಕಿಲ ಅಂತ ಇದ್ದೆ, ಈಗ ನೋಡಿದ್ರೆ ಮದುವೆ ಆದಮೇಲೆ ಕಿಲ ಹೋಗಿ ಅಕಿಲ ಕಲ ಆಗ್ಬಿಟ್ಟದೆ. ನಗುನೇ ಹೊಟ್ಟೋಗ್ಬಿಟ್ಟೈತೆ. ಫಸ್ಟ್ ಅವಾಗ ಹೇಳ್ತಾನೆ ಹುಡುಗ ಮದುವೆ ಪಕ್ಕದಲ್ಲಿ, ನಮ್ಮ ಸಾಹೇಬ್ರು ಬಂದ ನಗೆ ಅವನೇ ಓವರಾಗಿ ಆಡ್ಬೇಡ, ಆಮೇಲೆ ಅವ್ನು ಪಿಕಪ್ ಮಾಡ್ಕೊಂಡು ಹೋಗ್ಬಿಡ್ತಾನೆ. ಸ್ವಲ್ಪ ನಗೆ ಅವನು ನಗೆ ಅಂತಾನೆ. ಮದುವೆ ಮನೆ ಆದ್ಮೇಲೆ ಇವಳು ಮನೆಗೆ ಹೋದ್ಮೇಲೆ ಇವಳು ನಗ್ತಾ ಇರ್ತಾಳೆ, ಅವನು ಅಳ್ತಾ ಇರ್ತಾನೆ. ಮದುವೆ ಮುಂಚೆ ಇವನು ನಗ್ತಾ ಇರ್ತಾನೆ, ಆಯ್ ಗುರು ಏನ್ ಟೈಗರ್ ಹೇಗಿದ್ಯಾ, ಟೈಗರ್ ಹೇಗಿದ್ಯಾ, ಚೆನ್ನಾಗಿದೆಯಮ್ಮ. 3 ತಿಂಗಳಾದ್ಮೇಲೆ ಟೈಗರ್ ಫೋನ್ ಮಾಡ್ತಾರೆ ಫ್ರೆಂಡ್ಗಳು, ಟೈಗರ್ ಎಲ್ಲಿದ್ಯಾ? ಎಂತಿ ಫೋನ್ ಎತ್ಬಿಡ್ತಾಳೆ. ಫೋನ್ ಎತ್ತಿ ಹೇಳ್ತಾಳೆ, ಟೈಗರ್ ಈಗ ತಾನೆ ತಣ್ಣೀರು ಸ್ನಾನ ಮಾಡಿಕೊಂಡು ಬೆಳ್ಳುಳ್ಳಿ ಸುಳಿತಾ ಐತೆ. ಸ್ಟೇಟಸ್ ಅಲ್ಲಿ ಟೈಗರ್, ಕೀಚನ್ ಅಲ್ಲಿ ಟೈಗರ್, MRX ಮೇಲೆ ಟೈಗರ್, ಟೈಗರ್ ಪರ್ಕೆ ಮೇಲೆ ಟೈಗರು, ಹಣೆ ಮೇಲೆ ಟೈಗರು, ಟ್ಯಾಟು ಟೈಗರು, ಉಗುರು ಮೇಲೆ ಟೈಗರ್ಗಳೆಲ್ಲ. ಟೈಗರ್ ಮದುವೆ ಆಯ್ತು ಇನ್ನೊಂದು ಟೈಗರ್ನ. ಇದು ಟೈಗರ್ ಹೋಗಿ ಫಿಗರ್ ಎಲ್ಲ ಹೋಗ್ಬಿಟ್ಟು ಇದು ಮೇಕೆ ಥರ ಆಗ್ಬಿಡ್ತು ನೋಡಿ. ಇದು ಆದರೂ ಸಿಂಹ ಆಗ್ಬಿಡ್ತು ನೋಡಿ. ಅದು ಅದಕ್ಕೆ ನೀತಿವಂತ ಸಿಂಹದ ಹಾಗೆ ಗರ್ಜಿಸ್ತಾನೆ ಅಂತ ಹೇಳುತ್ತೆ. ಆ ಸಿಸ್ಟರ್ನ ಕೇಳಿ ಯಾವತ್ತಾದ್ರೂ ಟೈಗರು ಮೇಕೆ ಆಗೈತೆ ಕೇಳಿ ಅದನ್ನ.
ಕೆಲವು ಚರ್ಚಿಗೆ ಬರ್ತಾರೆ, ಏನು ಗುರು ಹೆಂಗಿದೆ, ಏನಿಲ್ಲ ಗುರು, ದುಡ್ಡ ಇಲ್ಲ ಗುರು, ಹಿಂಗೆ ಹೋಗ್ತಾರೆ, ಏನಿಲ್ಲ ಗುರು, ಹೋಗ್ಬಿಡ್ತು ಗುರು. ಹುಡುಗಿ ರೆಡಿ ಆಗ್ತಾ ಇರ್ತಾಳೆ, ಯಜಮಾನ್ರೆ ರೆಡಿ ಆದ್ರ, ಬಾ ನೀನು ರೆಡಿ ಆಗಿ ಹೋಗೋಣಪ್ಪ, ಎಲ್ಲ ಹೋಗೋಣ. ರೆಡಿ ಆದ್ರ, ಬೇಗ ಬಾ, ಎಷ್ಟೊತ್ತು ಬರೋದು, ಪೌಡ್ರ್ ಹಾಕ್ತಾ ಇದ್ದೀನಿ ರೀ, ಪೌಡ್ರ್ ಹಾಕಿ 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 1/4 kg ಪೌಡ್ರ್ ಮುಗಿದ ಬರ್ತಾರೆ, ಹೋಗೋಣ, ಎಲ್ಲೋಗೋಣ, ಕಾಸೇ ಇಲ್ಲ. ಅಯ್ಯೋ ಮುಂಡೆದ ಕಾಸಿಲ್ಲ, ಮೊದಲೇ ಹೇಳ್ಬಾರ್ದ ನೀನು, ಯಾಕೆ ಪಕ್ಕದ ಮನೆ ಮಾಮ ಇದ್ದ ಅವ್ನ ಜೊತೆ ಹೋಯ್ತಿದ್ದಲ್ಲ ಅಂತ ಹೇಳ್ಬಿಡ್ತಾಳೆ ಅವಳು. ದುಡ್ಡಿದ್ರೇ ದೊಡ್ಡಪ್ಪ, ದುಡ್ಡೇ ದೊಡ್ಡಪ್ಪ, ಮೊಬೈಲೇ ಆದರಪ್ಪ. ಊಟ ಬಲ್ಲವನಿಗೆ ರೋಗವಿಲ್ಲ, ಮೊಬೈಲ್ ಇಲ್ಲದವನಿಗೆ ಮರ್ಯಾದೆ ಇಲ್ಲ. ದೇವರ ವಾಕ್ಯ ಇಲ್ಲದವನಿಗೆ ಏನು ಇಲ್ಲವೇ ಇಲ್ಲ. ಅದಕ್ಕೆ ನಿಮ್ಗೆ ಮರ್ಯಾದೆ ಬೇಕು, ರಾಜ್ಯ ಮರ್ಯಾದೆ. ಅರಮನೆಯೊಳಗೆ ಬಂದಿದ್ದೀರಾ, ಈ ಅರಮನೆಯೊಳಗೆ ಬಂದ ತಕ್ಷಣ ದಾವೀದ ಏನು ಯೋಚನೆ ಮಾಡ್ತಾನೆ, ದೇವರೇ ನಾನು ನಿನ್ನ ಮನೆಯೊಳಗೆ ಕರ್ತನ ಆಲಯವನ್ನು ಕಟ್ಟಬೇಕು, ಕರ್ತ ನಿನ್ನ ಮನಸ್ಸಿದ್ದಂತೆ ಮಾಡು, ಕರ್ತನು ನಿನ್ನ ಸಂಗಡ ಇದ್ದಾನೆ. ಯಾವಾಗ ವರ್ಡ್ ಬರುತ್ತೆ ಗೊತ್ತಾ ದೇವರಿಂದ, ವೆನ್ ಯು ಆರ್ ಅಂಡರ್ ದ ಕಂಪ್ಲೀಟ್ ಫ್ರೀ ಅಂಡ್ ದ ಸೆಂಟ್ರಲ್ ವಿಲ್ ಆಫ್ ಗಾಡ್. ದೇವರ ಮಧ್ಯಸ್ಥಿಕೆಯಾದ ಅವರ ನಡುವಿಕೆ, ಮಧ್ಯಸ್ಥಿಕೆಯ ಅವರ ಕರೆಯುವಿಕೆಯಲ್ಲಿದ್ದಾಗ ಮಾತ್ರ ನಿನ್ನ ಮನಸ್ಸಿದ್ದಂತೆ ಎಲ್ಲ ಮಾಡೋದು ದೇವ್ರ ಕಾರ್ಯ ಆಗ್ತದೆ. ಅದಕ್ಕೆ ನೀವು ದೇವ್ರ ಚಿತ್ತನ ಪ್ರೀತಿಸಬೇಕು, ಆರಾಧಿಸಬೇಕು ಅಲ್ವಾ. ನಮ್ಗೆ ಅವ್ರು ಪ್ರೇಯರ್ ಕೊಟ್ಟಿಲ್ಲ, ಅವ್ರಿಗೆ ಅರಿವು ಗೌರವ ಕೊಟ್ಟಿಲ್ಲ, ಇವರು ಮರ್ಯಾದೆ ಕೊಟ್ಟಿಲ್ಲ ಅಂತೇಳಿ ದುಃಖ ಪಡಬೇಡಿ. ಹಣ ಇಲ್ಲ ಅಂತೇಳಿ ಮುಖ ತಿರುಗಿಸ್ಕೋಬೇಡಿ. ಹಣ ಇಲ್ಲ ಅಂದ್ರೂ ಕೂಡ ಗುಣ ಇದೆ ನಿಮ್ಮ ಹತ್ರ, ಗುಣ ಜೊತೆಗೆ ದೇವರ ಆಶೀರ್ವಾದ ಇದೆ ನಿಮ್ಮ ಹತ್ರ. ಹಣ ಇದ್ದು ನಿಮ್ಗೆ ಗುಣ ಇಲ್ಲ ಅಂತ ಏನು ಪ್ರಯೋಜನ? ಇವತ್ತು ಲೋಕದವ್ರ ಜೊತೆ ಹಣ ಇದೆ, ಅದೇನಿಲ್ಲ, ಗುಣ ಇಲ್ಲ. ನಿಮ್ಮ ಹತ್ರ ಗುಣ ಇದೆ. ಅಬ್ರಹಾಮ್ ಹತ್ರ ಏನು ಇರಲಿಲ್ಲ, ರಾಜ್ಯವ್ರು ಇತ್ತ, ಅವನ ಹತ್ರ ₹1 ಇರಲಿಲ್ಲ, ಆದ್ರೆ ಅವನಿಗೆ ಹಣ ಇಲ್ಲದೆ ಇದ್ರೆ ಗುಣ ಇತ್ತು. ಏನ್ ಗುಣ? ದೇವರ ಗುಣ, ಒಡಂಬಡಿಕೆ ಗುಣ. ದೇವರ ಹೃದಯ ಇದ್ದಿದ್ದಕ್ಕೆ ದೇವ್ರು ಏನು ಮಾಡ್ತಾರೆ, ರೆಡಿ ಮಾಡ್ತಾರೆ, ಪ್ಲಾನ್ ಮಾಡ್ರೋ. ಏನು ಪ್ಲಾನು? ಹೆಂಡ್ತಿನ ಕರ್ಕೊಂಡು ಹೋಗಿ ಮಾಡು. ಹೆಂಡ್ತಿ ಅಲ್ಲಿ ಹೋಗ್ಬಿಡ್ತಾಳೆ, ಅರಮನೆಗೆ ಹೋಗ್ಬಿಡ್ತಾಳೆ, ಅಲ್ಲಿ ಅವ್ನಿಗೆ ವಿಷನ್ ಕೊಡ್ತಾರೆ, ಅಲ್ಲಿಂದ ಮತ್ತೆ ವಾಪಸ್ ಕರ್ಕೊಂಡ್ಬರ್ತಾರೆ. ಇವ್ನಿಗೆ ಇವಾಗ ಹಣ ಕೊಡ್ಬೇಕು ದೇವರು. ಒಡಂಬಡಿಕೆ ಬಂದ ತಕ್ಷಣ ಏನು ಬರುತ್ತೆ? ದ ಕವನೆಂಟ್ ಬ್ರಿಂಗ್ಸ್ ದ ಮನಿ. ಆಗ ಒಡಂಬಡಿಕೆ ಬಂದ ತಕ್ಷಣ ಮನಿ ಇಸ್ ಕಮಿಂಗ್ ನಾವು. ಬಂದ್ಬಿಟ್ಲೆ ಹೆಂಡ್ತಿ ರೆಡಿ ಆಗಿ ರಥದಲ್ಲಿ ಬಂದು ಇಳಿತಾಳೆ. ಏನು ಯಜಮಾನ್ರೆ ಚೆನ್ನಾಗಿದ್ದೀರಾ? ಏನು ಇಷ್ಟು ಒಡವೆ, ಇದೆಲ್ಲ ವಾಪಸ್ ಕೊಡ್ಬೇಕಾ? ಇಲ್ಲ ರೀ, ವಾಪಸ್ ಕೊಡೋಗಿಲ್ಲ, ಇನ್ನೂ ಬೇಕಾದ್ರೆ ಬಾ ತಗೊಂಡೋಗು ಅಂತ ಹೇಳ್ತಾವನೆ. ವರ್ಷ ನೋಡ್ದ ಅರಮನೆ ಆಶೀರ್ವಾದ ನಿಂಗೆ ಬಂದ್ಬಿಡುತ್ತೆ. ಸಾಧಾರಣ ಯಾವುದೋ ಒಂದು ಮನೆದು ನೀನು ಕೊಡೋದಿಲ್ಲ ದೇವರ ಆಶೀರ್ವಾದ, ಅರಮನೆ ಆಶೀರ್ವಾದ ಕೊಡುತ್ತೆ. ಎಲಿಯ ಹೊಟ್ಟೆ ಹಸ್ದಾಗ ಕಾಗೆಗಳು ಬಂತು, ಎಲ್ಲಿಂದ ತಂತು ರೊಟ್ಟಿನ? ಅರಮನೆಯಿಂದ ತೊಗೊಂಬಂತದ್ದು. ಅವು ಎಲ್ಲೆಲ್ಲಿ ಕಳ್ತನ ಮಾಡ್ತಾವೆ ಗೊತ್ತಿಲ್ಲ ಅವುಗಳು. ಎಲ್ಲ ಹತ್ಕೊಂಬಂದು ಅದು ಕ್ಲೀನಾಗಿ ಟೆಂಪ್ಟೇಷನ್ ಬರ್ತದೆ. ಕಾಗೆ ಅದು ಇಟ್ಕೊಂಡು ತಿಂತವೆ, ಕಾಗೆ ಇದು ಕಿತ್ಕೊಂಡು ಹೋಗ್ತವೆ. ಇದೆಲ್ಲ ಎತ್ಕೊಂಬಂದು ಏನು ಕೊಟ್ಟೋಗ್ತವೆ ಕಾಗೆಗಳು. ಏನ್ರಿ ಆ ಕಾಗೆ ತಂದ್ಕೊಟ್ಟು ಎಷ್ಟು ಕಾಗೆಲಿ ಎಂಜಿಲ್ ಇದಿರಬೇಕು, ಎಷ್ಟು ಕಾಗೆಲಿ ಎಷ್ಟು ಯಾವ ಇದ್ದಿರಬೇಕು. ಆದರೆ ಆ ರೊಟ್ಟಿನ ದೇವರು ಮಾಂಸನ ಶುದ್ಧ ಮಾಡಿ ಅರಮನೆಯ ಊಟ ತಿನ್ನು ಮಗನೇ ಅಂತೇಳಿ ಅವ್ನಿಗೆ ಆ ಊಟ ಕೊಟ್ಬಿಡ್ತಾರೆ ದೇವರು. ನಾನು ಹೇಳ್ತೇನೆ, ದೇವ್ರು ನಿಮ್ಮನ್ನ ಅರಮನೆಯ ಊಟ ಕೊಡಕ್ಕೆ ಇಷ್ಟಪಡ್ತಾರೆ, ಅರಮನೆಯ ವೈಭವ ಕೊಡಕ್ಕೆ ಇಷ್ಟಪಡ್ತಾರೆ, ಅರಮನೆಯ ಎಲ್ಲ ವಿಧದ ಸವಲತ್ತುಗಳನ್ನ ಅವ್ರು ಕೊಡಕ್ಕೆ ಇಷ್ಟಪಡ್ತಾರೆ. ಅರಮನೆ ಅನ್ನೋದು ದೇವರ ಮನೆ ಮಕ್ಕಳೇ. ನೋಡಿ, ಇದು ದೇವ್ರ ಮನೆ. ಇದು ನಾನು ನಿಮ್ಗೆಲ್ಲ ಏನು ಬೋಧಿಸ್ತೀನಿ, ನೀವೆಲ್ಲ ಚೇರಲ್ಲಿ ಕೂತ್ಕೋಬೇಡಿ, ಯಾರೆಲ್ಲ ಉತ್ತರ ಕರ್ನಾಟಕದಲ್ಲಿ ಬಂದಿದ್ದೀರಾ ಎಲ್ಲ ನಲ್ಲಿಂದ ಬಿತ್ಕೊಳ್ಳಿ ಅಂತ ಹೇಳ್ತೀನ? ಇಲ್ಲ, ಎಲ್ಲರಿಗೂ ಒಂದೇ ಚೇರು. ಪಾಸ್ಟ್ರಿಗೂ ಒಂದೇ ಚೇರು, ಪೆಸ್ಟ್ ಕಂಟ್ರೋಲ್ ಅವ್ರಿಗೂ ಒಂದೇ ಚೇರು, ಕೊತ್ತಂಬರಿ ಸೊಪ್ಪು ಮಾರೋರ್ಗೂ ಒಂದೇ ಚೇರು, ಶೇವಿಂಗ್ ಶಾಪಿಕ್ಕವ್ರಿಗೂ ಒಂದೇ ಚೇರು, ಎಲ್ಲರಿಗೂ ಒಂದೇ ಚೇರು. ಯಾಕೆ? ಸಮಾನತ್ವ. ದೇವರ ರಕ್ತ ಬಂದು ಎಲ್ಲಾರನ್ನೂ ಪ್ರೀತಿ ಮಾಡ್ತಾರೆ. ಕರ್ತ ನಿಮ್ಮೆಲ್ಲರನ್ನೂ ಪ್ರೀತಿ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಅವ್ರ ಆಶೀರ್ವಾದ ಕೊಡ್ತೀನಿ ಅಂತ ಹೇಳ್ತಾರೆ. ದಾವೀದು ಅರಮನೆ ಒಳಗೆ ಬಂದು ಆ ಒಡಂಬಡಿಕೆ ಪೆಟ್ಟಿಗೆ ನಾನು ಕಟ್ಟಿಬಿಟ್ಟ. ಒಡಂಬಡಿಕೆ ಆಲಯ ಕಟ್ಟಿದ. ಹೇಗೆ? ಬಂಗಾರದಲ್ಲಿ ಕಟ್ಟಿದ. ಅವನು 1,00,000 kg ಬಂಗಾರ ತೂಗಿ ಕೊಟ್ಟ. ಆದರೆ ಅವ್ರ ಮಗ ಸಾಲೋಮೋನು 90 ಲಕ್ಷ kg ಬಂಗಾರ ಎತ್ತಿ ಕೊಡ್ತಾನೆ. ಅವನು he given 90 lakhs kilos ton 90 lakhs tons gold to the God's temple. ಬಂಗಾರದಲ್ಲಿ ಟೆಂಪಲ್ ಕಟ್ಟಿ ಆ ಬಂಗಾರದ ದೇವಾಲಯದ ಮಧ್ಯಭಾಗದಲ್ಲಿ ಈ ಮಂಜೂಷ ಪೆಟ್ಟಿಗೆನ ತಗೊಂಡೋಗಿಡ್ತಾರೆ. ಅಂತ ಬಂಗಾರದ ಮಂಜೂಷ ಪೆಟ್ಟಿಗೆನ ದೇವ್ರು ನಮ್ಗೆ ಕೊಟ್ಟಿದ್ದಾರ್ರಿ. ಸೊ ವೈ ಡೋಂಟ್ ಯು ಯೂಸ್ ಇಟ್? ವೈ ಡೋಂಟ್ ಯು ಯುಟಿಲೈಸ್ ಇಟ್? ವೈ ಡೋಂಟ್ ಯು ಗಿವ್ ಗ್ಲೋರಿ ಟು ದಟ್ ಒನ್? ಮಹಿಮೆ ಪಡಿಸಿ ಅದನ್ನ. ದ ಮೋರ್ ಯು ಗ್ಲೋರಿಫೈ, ದ ಮೋರ್ ಯು ಬಿ ಡಿಗ್ನಿಫೈಡ್. ಅದನ್ನು ಹೆಚ್ಚು ದೇವ್ರು ನಮ್ಮ ಹೆಚ್ಚು ಮಾಡ್ತಾರೆ. ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ ಎರಡು ಅಕ್ಕ ತಂಗಿ ಇದ್ದಂಗೆ. ಬೋತ್ ಆರ್ ಕೋ ಸಿಸ್ಟರ್ಸ್.
ಆ ಅಕ್ಕ ಕೇಳ್ದೆ ಈ ತಂಗಿ ಮಾತು ಕೇಳಲ್ಲ, ಈ ತಂಗಿ ಮಾತು ಕೇಳ್ದೆ ಅಕ್ಕ ಮಾತು ಕೇಳಲ್ಲ. ದಿಸ್ ಇಸ್ ದ ಶಾಡೋ ಆ್ಯಂಡ್ ದಟ್ ಇಸ್ ದ ರಿಯಾಲಿಟಿ. ಅದು ನೆರಳು, ಇದು ನಿಜಾಂಶ. ಎರಡು ಒಂದಕ್ಕೊಂದೇನಾಗಿದೆ, ಜೋಡಿಸಲ್ಪಟ್ಟಿದೆ. ಅದು ಜೋಡಿಸಲ್ಪಟ್ಟಿದೆ. ಇಬ್ರಿ 11ನೇ ಅಧ್ಯಾಯ ಓದ್ ನೋಡಿ, ಇಡೀ ಹಳೆ ಒಡಂಬಡಿಕೆ ಕಥೆನೇ ಮಾತಾಡ್ಬಿಡ್ತಾರೆ ಪೌಲರು. ದ ಹೀರೋಸ್ ಆಫ್ ದ ಫೇತ್, ನಂಬಿಕೆಯ ಹೀರೋಗಳು ಯಾರು, ಹೀರೋಯಿನ್ಗಳು ಯಾರಂತ 11ನೇ ಅಧ್ಯಾಯ 12ನೇ ಅಧ್ಯಾಯ ಅದ್ರ ಬಗ್ಗೆನೇ ಮಾತಾಡ್ತಾರೆ ಅವರು. ಪವಿತ್ರಾತ್ಮ ಹೇಳ್ಬೋದಾಗಿತ್ತಲ್ಲ, ಅದು ಹಳೆ ಒಡಂಬಡಿಕೆ ಮಾತಾಡ್ಬೇಡ ನೀನು, ಹೊಸ ಒಡಂಬಡಿಕೆ ಮಾತ್ರ ಮರಿ ಅಂತ ಹೇಳ್ಬೋದಾಗಿತ್ತಲ್ಲ. ಇಲ್ಲ, ಎರಡು ಒಂದಕ್ಕೊಂದು ಲಿಂಕ್ ಆಗಿದೆ, ಒಂದಕ್ಕೊಂದು ಸಂಬಂಧ ಇದೆ, ಒಂದಕ್ಕೊಂದು ಅರ್ಥ ಇದೆ, ಒಂದಕ್ಕೊಂದು ಬಾಂಧವ್ಯ ಇದೆ, ಒಂದಕ್ಕೊಂದು ಬೆಸಿಗೆ ಇದೆ. Hallelujah. ಆ ಬೆಸಿಗೆ ಇರೋದ್ರಿಂದ ನಾವು ಎರಡೂ ನಂಬ್ತೀವಿ. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯೇಸು ಪೆಟ್ಟಿಗೆ ಒಳಗಿದ್ದಾರೆ, ಇಲ್ಲಿ ನಡೆದಾಡುವ ಪೆಟ್ಟಿಗೆ ಆಗಿದ್ದಾರೆ, ಅಷ್ಟೇ ಡಿಫರೆನ್ಸ್. In the Old Testament, Jesus resembled as the Ark of the Covenant. Here in the New Testament, Jesus is the living and walking covenant. ಅವ್ರು ನಡೆದಾಡುವ ಪೆಟ್ಟಿಗೆ ಆಗಿದ್ದಾರೆ ಅಲ್ಲಿ. ಅದೇ ನಾವು ರಾಜನ ಹೇಳಿ, ನಾನು ರಾಜನ ಅರಮನೆಯಲ್ಲಿದ್ದೇನೆ, ನಾನು ರಾಜನ ಅರಮನೆಯಲ್ಲಿದ್ದೇನೆ, ನಾನು ಯಾವಾಗಲೂ ಕಾಸ್ಟ್ಲಿ ಆಗಿರ್ತೇನೆ. ನಾನು ಯಾವಾಗಲೂ ಕಾಸ್ಟ್ಲಿ ಆಗಿದ್ದೇನೆ. ಪಕ್ಕದಲ್ಲಿ ಹೇಳ್ಬೇಕು, ನನಗೆ ಹೇಳ್ಬೇಕು, ನಾನು ಯಾವಾಗಲೂ ಕಾಸ್ಟ್ಲಿ ಆಗಿರ್ತೀನಿ. ಯಾವಾಗಲೂ ಕಾಸ್ಟ್ಲಿ ಆಗಿದ್ದೇನೆ. ನೋಡೋಣ ಇರು, ನಾಳೆಯಿಂದ ನೋಡ್ತೀವಿ ಎಷ್ಟು ಕಾಸ್ಟ್ಲಿ ಆಗಿದೆಯಾ ನೀನು. ಕಾಸ್ಟ್ಲಿ ಆಗಿ ಬಟ್ಟೆ ಹಾಕೊಳ್ಳಿ. ಏ ಲೋಕ ನಡವಳಿಕೆ ಅಂದ್ರೆ ಏನು? ಅವ್ರ ಹಂಗಿರ್ಬೇಡ, ಅವ್ರ ಜೊತೆ ಇರ್ಬೇಕು ನೀನು. ಅವ್ರನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ದಾರೆ, ಅವ್ರಿಗೂ ರಕ್ತ ಸುರಿಸಿದ್ದಾರೆ. ಅವರೆಲ್ಲ ನಮ್ಮವರು, ಅವ್ರು ನಮ್ಮ ಜನ. ಅವ್ರು ಇನ್ನೂ ದೇವ್ರ ಸ್ವರ ಕೇಳಿಲ್ಲ, ಸ್ವರ ಕೇಳದಿರೋ ಕುರಿಗಳು. ಏಸಪ್ಪ ಹೇಳ್ತಾರೆ, ನನ್ನ ಸ್ವರವನ್ನು ಆಲಿಸ್ತಾರೆ, ಇನ್ನೂ ಕುರಿಗಳು ಅಟ್ಟಿಯ ಹೊರಗಡೆ ಇದೆ, ಅವುಗಳು ಕೂಡ ಕಟ್ಟಿಯೊಳಗೆ ಬರುತ್ತೆ ಅಂತ ಹೇಳ್ತಾರೆ. ಆಗ ಇಡೀ ಲೋಕದಲ್ಲಿ ಎಲ್ಲ ಮಕ್ಕಳು ದೇವ್ರ ಮಕ್ಕಳು ರೀ. ಆ ಎಲ್ಲರಿಗೋಸ್ಕರ ರಕ್ತ ಸುರಿಸಿದಾರಪ್ಪ. ಆಗ ನೀ ಕಾಸ್ಟ್ಲಿ ಆಗಿದ್ರೆ ನಿನ್ನ ಮೈಂಡು, ನಿನ್ನ ಮೆಂಟಾಲಿಟಿ, ನಿನ್ನ ಮಕ್ಕಳ ಬಗ್ಗೆ, ಹೆಂಡತಿ ಬಗ್ಗೆ ಕಾಸ್ಟ್ಲಿಯಾಗಿ ಥಿಂಕ್ ಮಾಡ್ತೀನಿ. ಏನು ಈ ಥರ ಸೀರೆ ಹಾಕೊಂಬದೆ, ಬೇರೆ ಹಾಕೊಂಬ ಹೋಗಲ್ಲಿ, ಹಂಗಿರ್ಬೇಕು. ಏನು ಹಿಂಗಿದೆ, ಅರ್ಧೋಗಿದೆ, ತುಂಬ ಚೆನ್ನಾಗಿದೆ, ಬಾ ಹೋಗೋಣ. ಅವನ ಮೈಂಡ್ ಸರಿ ಇಲ್ಲ, ಅವನು ಮೆಂಟಾಲಿಟಿ. ಅವ್ನು ಅರ್ಧೋಗಿರೋ ಪ್ಯಾಂಟ್ ಹಾಕಿರ್ತಾನೆ, ಹೆಂಡತಿಗೆ ಅರ್ಧೋಗಿರೋ ಸೀರೆ ಕರ್ಕೊಂಡು ಹೋಗಿರ್ತಾನೆ. ಮೈಂಡ್ ಸರಿ ಇಲ್ಲ. ಕೇಳಿದ್ರೆ ನಾವು ಕರ್ತನ ಮಕ್ಕಳು, ಹೆಚ್ಚು ತೊಗೋಬಾರ್ದು, ಸಿಲ್ಕ್ ಸೀರೆ ತೊಗೋಬಾರ್ದು. ಹಾಂ, ಈ ಥರ ಎಲ್ಲ ಮೈಂಡ್ಗಳು. ಇವೆಲ್ಲ ತೆಗೀರಿ ಹೊರಗಡೆ. ಈ ಮೈಂಡ್ ಸೆಟ್ಗಳನ್ನ ಚೇಂಜ್ ಮಾಡಿ ಇವತ್ತಿಂದ. ನಿನ್ನ ಮೈಂಡ್ ಸೆಟ್ ಹೆಂಗಿದೆ, ನನಗಿದು ಬೇಡ ಅಂದರೆ ಅದು ಬೇಡದಂಗೆ ಹೋಗ್ಬಿಡುತ್ತೆ. ಶುದ್ಧನಿಗೆ ಎಲ್ಲವೂ ಶುದ್ಧ, ಅಶುದ್ಧನಿಗೆ ಎಲ್ಲವೂ ಅಶುದ್ಧ. ನಾವು ದೇವ್ರ ಮುಂದೆ ಯಥಾರ್ಥವಾಗಿ ನಡೆಯೋದನ್ನ ಕಲಿಬೇಕಷ್ಟೇ. ನಾನೇ ಶುದ್ಧ, ನಾನೇ ಗ್ರೇಟ್ ಅಂತ ಯಾವತ್ತೂ ತಿಳ್ಕೊಬೇಡಿ. ನಿನಗಿಂತ ಗ್ರೇಟಾಗಿ ಇನ್ನೊಬ್ಬನ ಬೇರೆ ಇಟ್ಟಿರ್ತಾರೆ ಅಲ್ವಾ, ನಮಗಿಂತ ದೊಡ್ಡವನ್ನ ಇಟ್ಟಿರ್ತಾರೆ. ಯಾವತ್ತೂ ನಾವು ತಗ್ಗಿಸ್ಕೋಬೇಕು. ದಾವೀದನು ಅರಮನೆಗೆ ಹೋದಾಗ ಅರಮನೆಯ ಆಸ್ಥಾನಕ್ಕೆ ಹೋಗದೆ ಸೆರೆಮನೆಯ ವಸ್ತ್ರ ಹಾಕೊಂಡು ಹೇಳ್ತಾನೆ, ಅಪ್ಪ ಎಲ್ಲ ನಿಂದಪ್ಪ, ನೀನೇ ಎಲ್ಲ ಕೊಟ್ಟಿದ್ದಪ್ಪ, ಎಲ್ಲ ಮಹಿಮೆ ನಿನಗೆ ಉಂಟಾಗ್ಲಪ್ಪ. ಆ ಮಹಿಮೆನ ದೇವರಿಗೆ ಹೊತ್ತು ಕೊಡಿ. ನಾನು ಹೇಳ್ತಾನೆ, ಈ ಅರಮನೆ ಪರ್ಮನೆಂಟಾಗಿ ಹೋಗ್ಬಿಡತ್ತೆ ನಿಮಗೆ. ಅದಕ್ಕೆ ದೇವ್ರನ್ನ ಸನ್ಮಾನ ಮಾಡೋನ್ನ ದೇವ್ರು ಸನ್ಮಾನಿಸ್ತಾರೆ, ತಿರಸ್ಕಾರ ಮಾಡೋರು ತಿರಸ್ಕಾರ ಹೊಂದುವರು. ಈ ಭೂಮಿಯಲ್ಲಿ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು ಚಿಂತೆ ಮಾಡಬೇಡಿ. ಇವತ್ತಿಂದ ದೇವರ ರಾಜ್ಯಕ್ಕಾಗಿ ತಾವು ಕಪ್ಪಡಿ. ಅಮ್ಮ, ನೀವು ಸ್ಪೆಕ್ಸ್ ಹಾಕೊಂಡು ಬಂದು ಕೂತಿದ್ದೀರಾ, ನಿಮ್ಮ ಮನೆ 2 ಸಮಸ್ಯೆ ಇದೆಯಮ್ಮ, ಸ್ಪೆಕ್ಸ್ ಹಾಕೊಂಡಿದ್ದೀರಾ. 2 ಸಮಸ್ಯೆಯಿಂದ ಅಪ್ಪ ನಿಮ್ಮನ್ನ ಬಿಡುಗಡೆಗೊಳಿಸ್ತಾರಮ್ಮ. ಎಷ್ಟೋ ಲಕ್ಷ ರೂಪಾಯಿ ನಿಮಗೆ ಸಾಲದ ಹೋರಾಟಗಳಿದೆ, ಕಣ್ಣೀರಲ್ಲಿ ಬಂದಿದ್ದೀರಾ, ಭಯಪಡಬೇಡಿ. ನಿಮ್ಮ ಮನೆಯೊಳಗೆ ದೊಡ್ಡ ಒಂದು ಬಿಡುಗಡೆ ಆಗತ್ತೆ ಅಂತ ಹೇಳ್ತಾರೆ. ಅಲ್ಫೋನ್ಸಾ, ಗಾಡ್ ಗೋನ್ ಟು ಮೇಕ್ ಎ ಮಿರಕಲ್ ಫಾರ್ ಯುವರ್ ಬ್ರದರ್. ನಿಮ್ಮ ತಮ್ಮನಿಗೆ ಹೋಟ್ಲು ಮ್ಯಾನೇಜ್ಮೆಂಟಲ್ಲಿ ಬಾಂಬೆಯಲ್ಲಿ ಒಂದು ದೊಡ್ಡ ಫೇವರ್ ಹುಡುಕಿ ಬರುತ್ತೆ ಅಂತ ಹೇಳ್ತಾರೆ. ಅಂಕಲ್ ಅವರೇ, ನೀವು ಬಂದಿದ್ದೀರಾ, ಲಿಂಗರಾಜಪುರದಿಂದ ಬಂದಿದ್ದೀರಾ, ನೆನ್ನೆ ನೀವು ಬಂದಿದ್ದೀರಾ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಮನೆಯಲ್ಲಿ ಸತ್ತ ಆತ್ಮಗಳ ಬಾಧೆಗಳು ಇವತ್ತು ನೀಗಿ ಹೋಗ್ತಾ ಇದೆ. ಇವತ್ತಿಂದ ನಿಮ್ಮ ಮನೆಯೊಳಗೆ ಒಂದು ದೊಡ್ಡ ಬಿಡುಗಡೆ ಆಗಿ ನಿಮ್ಮ ಕೋರ್ಟ್ ಕೇಸು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಪ್ಲಸ್ ರಾಧಾ ಅವರೇ, ನಿಮ್ಮ ಕೆಲಸ ಹುಡ್ಕೊಂಬರತ್ತೆ ಅಂತ ಅಪ್ಪ ಹೇಳ್ತಾರೆ. ದೇವ್ರ ಸನ್ನಿಧಾನದಲ್ಲಿ ಬ್ರದರ್ ಅಪ್ಪ ಹೇಳ್ತಾರೆ, ನಿಮ್ಮ ಕೈಯಲ್ಲಿ ಆಗಿರುವಂಥ ಕೆಲಸಗಳಲ್ಲಿ 2ರಷ್ಟು ಸನ್ಮಾನಗಳನ್ನ ನೀವು ಪಡೀತೀರಂತೆ. ಬಸವರಾಜ್ ಅವರೇ, ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಮಿರಕಲ್ ಆಗುತ್ತೆ ಅಂತ ಹೇಳ್ತಾರೆ. ರಾಜು ಅವರೇ, ನಿಮ್ಮ ಮನೆಯೊಳಗೆ ಇದುವರೆಗಿದ್ದಂಥ ಅಂಧಕಾರಗಳು ಇವತ್ತು ಮುರಿಯಲ್ಪಡತ್ತೆ. ಇನ್ನು ನಿಮ್ಮ ಮನೆಯೊಳಗೆ ಒಂದು ಶುಭ ಕಾರ್ಯ ಆಗುತ್ತೆ. ನಾರಾಯಣಪ್ಪ ಅವರೇ, ಗುಡ್ಡದ ಮೇಲೆ ಕಟ್ಟಿದ ಮನೆ ಎಂದಿಗೂ ಕೆಡಲು ಪಡೋದಿಲ್ಲ, ನಿಮ್ಮ ಮನೆ ಎಂದಿಗೂ ಘನವಾಗಿರುತ್ತೆ ಅಂತ ಹೇಳ್ತಾರೆ. ಸಂಪತ್ತು ಅವರೇ, ನಿಮ್ಮ ಮನೆ ಬ್ಲೆಸ್ಸಿಂಗ್ ಆಗುತ್ತೆ. ಪ್ರಮೀಳಾ ಅವರೇ, ನಿಮ್ಮ ಮನೆಯೊಳಗೆ ಅನೇಕ ಪ್ರಾರ್ಥನೆಗೆ ಅನೇಕ ಹೆಣ್ಣು ಮಕ್ಕಳು ಬಂದು ಪ್ರಾರ್ಥನೆಗೆ ಕೂತ್ಕೊಳ್ತಾರಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಗಾಡ್ ವಿಲ್ ಗೋನ್ ಟು ಬ್ಲೆಸ್ ಯು. ಪವಿತ್ರ ಅವರೇ, ನಿಮ್ಮ ಮನೆ ಶುದ್ಧ ಆಗುತ್ತೆ. ಇವತ್ತಿಂದ ನಿಮ್ಮ ಮನೆಯೊಳಗೆ ಮಿರಕಲ್ಸ್ ಆಫ್ಟರ್ ಮಿರಕಲ್. ಸೈಮನ್ ಅವರೇ, ಪೀಟರ್ ಅವರೇ, ಕರ್ತ ನಿಮ್ಮ ಮನೆಯೊಳಗೆ ಮಿರಕಲ್ ಆಗುತ್ತೆ. ಜೇಮ್ಸ್ ಅವರೇ, ನಿಮ್ಮ ಮನೆಯೊಳಗೆ ಅದ್ಭುತ ಆಗುತ್ತೆ ಅಂತ ಹೇಳ್ತಾರೆ.
ದೇವರ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ಸೋಫಿಯವರೇ, ಕರ್ತನ ಹೇಳ್ತಾನೆ, ಅಭಿಷೇಕದ ಆತ್ಮ ನಿಮ್ಮ ಮೇಲೆ ಧಾರಾಳಕ್ಕೆ ಸುರಿಯಲ್ಪಡುತ್ತೆ. ಎಲ್ಲಿ ನೀವು ತಿರಸ್ಕಾರ ಮಾಡಲ್ಪಟ್ಟಿದ್ದೀರಾ, ದೇವರು ನಿಮ್ಮನ್ನು 2ರಷ್ಟಾಗಿ ಮೇಲೆ ತರ್ತೀನಿ ಅಂತ ಹೇಳ್ತಾರೆ. ಬ್ಲೆಸ್ಸಿಂಗ್ ಆಗುತ್ತೆ. ಅಲ್ಫೋನ್ಸ್ ಅವರೇ, ದೇವ್ರು ನಿಮ್ಮನ್ನ ಬ್ಲೆಸ್ ಮಾಡ್ತಾರೆ. ಸೆಬಾಸ್ಟಿನ್, ಗಾಡ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಇಮ್ಮೆನ್ಸ್ಲಿ. ದೇವ್ರು ನಿಮ್ಮ ಕೈಗಳನ್ನ ಬ್ಲೆಸ್ ಮಾಡಕ್ಕೆ ಹೋಗ್ತಾರೆ. ಗಾಡ್ ಇಸ್ ಗೋಯಿಂಗ್ ಟು ಬ್ಲೆಸ್ ಯು ಆ್ಯಂಡ್ ಇಸ್ ಗೋಯಿಂಗ್ ಟು ಬ್ಲೆಸ್ ಯು ಹೆಲ್ತ್ ಆಲ್ಸೋ ಬ್ರದರ್. ಗಾಡ್ ವಿಲ್ ಲಿಫ್ಟ್ ಯು ಅಪ್ ಬ್ರದರ್. ಆಶೀರ್ವಾದ ಆಗುತ್ತೆ ಅಂತ ಹೇಳ್ತಾರೆ. ಒಬ್ಬೊಬ್ಬರ ಮನೆ ಮೇಲೆ ಇವತ್ತು ಆಶೀರ್ವಾದ ಇಳಿಯಲ್ಪಡುತ್ತೆ. Amen. Hallelujah. ಅರಮನೆ ಆಶೀರ್ವಾದ ಇಳಿಯಲ್ಪಡುತ್ತೆ. ಅರಮನೆ ಆಶೀರ್ವಾದ ಬರುತ್ತೆ ಇವತ್ತಿಂದ ಅರಮನೆಗೆ ಸಂಬಂಧಪಟ್ಟ ಮಾತುಗಳನ್ನ ಮಾತಾಡಿ. ನೀವು ಕಾಸ್ಟ್ಲಿ ಆಗಿದ್ದೀರಾ, ಎಲ್ಲೂ ಚೀಪಾಗಿ ಥಿಂಕ್ ಮಾಡಬೇಡಿ. ನಿಮ್ಮ ಕಾಣಿಕೆ ಕೂಡ ಅದು ಕಾಸ್ಟ್ಲಿ ಆಗೇ ಬರಬೇಕಾದ. ದೇವ್ರೆ, ನಾ ಕಾಸ್ಟ್ಲಿ ಆಗಿ ಕೊಡ್ತೀನಪ್ಪ, Hallelujah. ಕಾಸ್ಟ್ಲಿ ಆಗಿ ಕೊಡ್ತೇನಪ್ಪ. ಅದ್ಭುತವಾದ ಕಾರ್ಯ. ಬಿಲ್ ಗೇಟ್ಸ್ ಮಗಳು ಹೋಟ್ಲಲ್ಲಿ ಕೂತಿದ್ದಾಗ ಕಾಫಿ ಎಲ್ಲ ಕುಡಿದು ಹೋದ್ಮೇಲೆ ವೆಯ್ಟರ್ ಬಂದಂತೆ. ವೆಯ್ಟರ್ ಬಂದಾಗ $500 ಇಟ್ಟು ಹೋದ್ಲಂತೆ ಟಿಪ್ಸು. $500 ಇಟ್ಟೋದಂತೆ. ಒಬ್ಬೊಬ್ಬ $500 ಇಟ್ಟು ಹೋಗ್ತಾಳಲ್ಲ, ಕುಡ್ದಿರೋದು ಬರೀ $150. ಗ್ರೇಟ್ ಮೇಡಮ್ ಅಂತ ಹೇಳಿ ಕಳ್ಸ್ಕೊಟ್ನಂತೆ. ಮರ್ಸಿಡಿಸ್ ಕಾರಲ್ಲಿ ಹೋಗ್ಬಿಟ್ರಂತೆ. 1 ವಾರ ಆದಮೇಲೆ ಬಿಲ್ ಗೇಟ್ಸ್ ಅದೇ ಹೋಟ್ಲಿಗೆ ಬಂದ್ರಂತೆ. ಅವರು ಕಾಫಿ ಕುಡಿದ್ರಂತೆ. ಅವಾಗ ಯಪ್ಪ ತಿಳ್ಕೊಂಡು, ಅವಳೇ 500 ಕೊಟ್ಲು ಅಂದರೆ ಈ ಯಪ್ಪ ಎಷ್ಟು ಕೊಡ್ಬೋದು ಅಂತ ನೋಡಿದ್ರೆ ಆ ಯಪ್ಪ ಬೇರೆ $50 ಹಾಕಿದ್ರಂತೆ. ಏನು ಸರ್, ನಿಮ್ಮ ಮಗಳು ಬಂದು 500 ಹಾಕಿದ್ರು, ನೀನು ನೋಡಿದ್ರೆ 50 ಹಾಕ್ತೀರಾ? ಅವ್ರು ಹೇಳಿದಂತೆ, ನೋಡಪ್ಪ ತಮ್ಮ, ಅವಳಿಗೆ ಬಿಲ್ ಗೇಟ್ಸ್ ಮಗಳಪ್ಪ, ನಾನು ರೈತನ ಮಗಪ್ಪ. ನನ್ನ ಯೋಗಕ್ಕೆ ತಕ್ಕ ಹಾಗೆ ನಾನು ಮಾಡಬೇಕು. ನಾನು ರೈತನ ಮಗ, ಬಡವನ ಮಗ. ನಾನು ಬಡತನದಿಂದ ಬಂದಿದ್ದೀನಿ. ಬೆಲೆ ಏನು ಅಂತ ನನಗೆ ಗೊತ್ತು. ಅದು ಅವಳಿಗೆ ಬೆಲೆ ಏನಂತ ಗೊತ್ತು. ಅವಳು ಅರಮನೆಗೆ ಬಂದ್ಬಿಟ್ಲು. ನಾನು ಕಾಸ್ಟ್ಲಿ ಆಗಿದ್ದೀನಿ, ಅವಳು ನನಗಿಂತ ಕಾಸ್ಟ್ಲಿ ಆಗಿದ್ದಾಳೆ. ಅವಳಿಗೆ ನಾನು $500 ಕೊಟ್ಟರೆ ನಾನು $50 ಇಟ್ಕೊಳ್ತೇನೆ, ಅವ್ನು ಖರ್ಚಿಗೆ ಜಾಸ್ತಿ ಕೊಡ್ತೇನೆ. ನೀವು ಅರಮನೆಗೆ ಬಂದರೆ ತಾಯಿ ಮನೆಗೆ ಬಂದ ಹಾಗೆ ಬರಿಗೈಲಿ ಬರ್ತೀರಾ. ಆದರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಫುಲ್ ಲೋಡ್ ಆಗಿ ಹೊರಗಡೆ ಹೋಗ್ತೀರಾ. ಹಲ್ಲೆಲೂಯಾ. ಆರಾಧನೆ ಒಳಗೆ ಬರಬೇಕಾದ್ರೆ ಖಾಲಿ ಹೊರಗೆ ಬರ್ತೀರಾ. ಆದರೆ ಈ ತಂದೆ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಲೋಡ್ ಆಗಿ ಇಟ್ಕೊಂಡು ಹೋಗ್ತೀರಾ ಪ್ರಿಯ ಮಕ್ಕಳೇ. ಅದು ದೇವರ ಆಶೀರ್ವಾದ. ಆಗ ಈ ಮನೆ ಇದು ಕಲಿಯೋ ಮನೆ ಅಲ್ಲ, ಇದು ಹೊಂದಿಕೊಳ್ಳೋ ಮನೆ. Amen. Hallelujah. This place is not a place of learning, it's a place of receiving something from God. Amen. Because you are in the palace. Hallelujah. You are of the palace. You are belongs to the palace. ನೀನು ಅರಮನೆಗೆ ಸಂಬಂಧಪಟ್ಟವಳು, ಅರಮನೆ ಇರೋಳು, ಅರಮನೆಗೆ ವಾರಸುದಾರರಾಗಿದೆಯಾ ನೀನು. ಅದಕ್ಕೆ ನನ್ನ ಮಾತು ಹೆಂಗಿದೆ, ಅರಮನೆಗೆ ಬಂದ ಮಾತಾಗೈತೆ. ನನ್ನ ಡ್ರೆಸ್ ಹೆಂಗಿದೆ, ಅರಮನೆ ಡ್ರೆಸ್ ಇದ್ದಂಗೈತೆ ಅಲ್ವಾ. ನನ್ನ ಪ್ರೆಸೆಂಟೇಷನ್ ಹೆಂಗಿದೆ, ಮೆಸೇಜು ಅರಮನೆಗೆ ಸಂಬಂಧಪಟ್ಟ. Hallelujah. ಚೇಂಜ್ ಆಗಲ್ಲ ಇದು. ಯಾಕಂದ್ರೆ ದಿಸ್ ಇಸ್ ಎ ವೆಲ್ ಪ್ರಿಪೇರ್ಡ್ ಗ್ಲೋರಿಯಸ್ ಮೆಸೇಜ್. Hallelujah. ಅದಕ್ಕೆ ಇವತ್ತಿನ ಚೇಂಜ್ ಮಾಡಿ. ದೇವರೇ, ನನಗೆ ಅರಮನೆಯ ಮನಸ್ಸು ಬರಲ್ಲ ಹೇಳಿ. ದೇವರೇ, ನನಗೆ ಅರಮನೆಯ ಮನಸ್ಸು ಬರಲಪ್ಪ. ಹೇಳಿ, ಅರಮನೆಯ ಮನಸ್ಸು ಬರಲಪ್ಪ. ಅರಮನೆಯ ಮನಸ್ಸು ಬರಲಪ್ಪ. ಈ ಲೋಕದ ನಡವಳಿಕೆನ ಅನುಸರಿಸದೆ ದೇವರ ಜೀವಳ ವಾಕ್ಯದಿಂದ ನಿಮ್ಮ ಮನಸ್ಸನ್ನ ನೂತನಪಡಿಸಿಕೊಂಡು ಅರಮನೆಯ ಭಾವದ. Amen. ಅದಕ್ಕೆ ಪೌಲ್ ಹೇಳ್ತಾರೆ, ವಿ ಆರ್ ದ ಸಿಟಿಸನ್ಸ್ ಆಫ್ ದ ಲಾರ್ಡ್ಸ್ ಕಿಂಗ್ಡಮ್, ವಿ ಆರ್ ದ ರಾಯಲ್ ಪ್ರೀಸ್ಟ್ಹುಡ್. ಏನ ಹೇಗ್ರಿ ಅಥಾರಿಟಿ ಮೆಸೇಜ್ ನೋಡ್ರಿ ಒಂದು ಹೆಂಗಿರುತ್ತೆ. ಕೋರ್ಟ್ ಕರ್ಕೊಂಡು ಹೋದಾಗ್ಲೂ ಕೂಡ ಕೋರ್ಟಲ್ಲಿ ಪುಲ್ಪಿಟ್ ಹಾಕೊಳ್ತಾನ ಅವನು. He didn't ask where is my pulpit. He said that where the place wherever he stand, that has become the pulpit for him. To bring the glorious message of God. ಸೆರೆಮನೆಯಲ್ಲಿ ಸೆರೆಮನೆಯೊಳಗೆ ಚೈನ್ ಹಾಕಿ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ, 5-6 ಚೈನ್ ಹಾಕಿ ಕರ್ಕೊಂಡು ಹೋದ್ರು ಕೂಡ, ಚೈನ್ ಹಾಕಿ ಕರ್ಕೊಂಡು ಹೋದ್ರು ಕೂಡ ಅವನು ಹೇಳ್ತಾನೆ, ದೇವರ ವಾಕ್ಯಕ್ಕೆ ದೇರ್ ಇಸ್ ನೋ ಚೈನ್ ಫಾರ್ ದ ವರ್ಡ್ ಆಫ್ ಗಾಡ್. ನನ್ನ ಕೈಗೆ ಚೈನ್ ಇದೆ, ಆದರೆ ಕರ್ತನ ವಾಕ್ಯಕ್ಕೆ ದೇರ್ ಇಸ್ ನೋ ಚೈನ್. ಯೇಸು ಸತ್ತಾಗ 10,000 ಜನ ಸೋಲ್ಜರ್ಸ್ ನಿಂತ್ಕೊಳ್ತಾರೆ. ಎಷ್ಟು ಜನ 10,000 ಜನನ ತಗೊಂಡು ನಿಲ್ಲಿಸ್ತಾನೆ ಸೋಲ್ಜರ್. ಏಯ್ ನಿಲ್ರ ಎಲ್ಲ, ಆ ಹಬ್ಬ ಎದ್ದು ಬರ್ತಾನಂತೆ ನೋಡೋಣ. ಒಂದು ಡೆಡ್ ಬಾಡಿಗೆ ಇಷ್ಟು ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿದ್ದೆ ಫಸ್ಟು. ಜೀವಂತವಾಗಿರೋರಲ್ಲ, ಸತ್ತ ಡೆಡ್ ಬಾಡಿಗೆ 10,000 ಜನ ನಿಂತ್ಕೊಳ್ತಾರಂದ್ರೆ ನಿನ್ ಬಾಡಿ ಎಷ್ಟು ಕಾಸ್ಟ್ಲಿ.
How much cost your body? Hey, come on. ನಿನ್ ಬಾಡಿ ಕಾಸ್ಟ್ಲಿ ಕಣೋ. ಮೋಸೆ ಸತ್ತಾಗ ಕೂಡ ಈವನ್ ಮೋಸೆ ಸತ್ತಾಗ್ಲೂ ಕೂಡ ಆ ಬಾಡಿ ಕಾಸ್ಟ್ಲಿ ಆಗಿತ್ತು. ದೇವರೇ ಬಂದ್ಬಿಟ್ರಲ್ಲಿ ಏಯ್ ತೊಳ್ರ ನನ್ನ ಮಗನ ಬಾಡಿ ಕಾಸ್ಟ್ಲಿ ಇದೆ. ಸತ್ತ ಮೇಲೆ ಅಷ್ಟು ದೇವ್ರ ಕಾಸ್ಟ್ಲಿ ಅಂದ್ರೆ ಎಲಿಶಾ ಸತ್ತು ಅವನು ಸಮಾಧಿಲಿ ಹಾಕಿದಾಗ ಯಾವುದೋ ಹೆಣ ಅಲ್ಲಿ ಎಸ್ತಿದ ತಕ್ಷಣ ಹೆಣ ಎದ್ಬಿಡ್ತಂತೆ. ಏ ಕಮಾನ್ ಕಾಸ್ಟ್ಲಿ ಕಾಸ್ಟ್ಲಿ. ಅದು ಸತ್ತು ಹೋದ ಡೆಡ್ ಬಾಡಿನ ಕಾಪಾಡಕ್ಕೆ 10,000 ಜನ ಕೂತ್ಕೊಳ್ತಾರೆ ನೈಟು. ಅಪ್ಪ ಹೇಳ್ತಾರೆ ಸಾಯಕ್ ಮುಂಚೆ, ಏಯ್ ನಾನು ಎದೊಳ್ತೀನೋ, ಇರೋ ನಾನು ಎದೊಳ್ತೀನಿ, ನಿನ್ ದಮ್ಮಿದ್ರೆ ನೀನ ನಿಲ್ಸ್ಬಿಡು. ಅವ್ರು ಹೇಳ್ತಾರೆ ಯಾರಿಗೆ ಇಲ್ಲಾತ್ಗೆ ಮತ್ತೆ ಅವ್ರಿಗೆಲ್ಲ ಸಾಯ ಮುಂಚೆ ಹೇಳ್ಬಿಡ್ತಾರೆ ನಮ್ಮ ಹೀರೋ ಅಷ್ಟೇ ಹೇಳ್ತಾರೆ, ನಿನ್ ದಮ್ಮಿದ್ರೆ ನಿನ್ ತಾಕತ್ತಿದ್ರೆ ನನ್ನ ಹಾಕು ಒಳಗೆ, ನಿನ್ ತಾಕತ್ತಿದ್ರೆ ನಿಮ್ ಮುಚ್ಚಿಕ್ಕು ನೋಡೋಣ ಕಲ್ಲ, ಆದರೆ ನಾ ಎದ್ದು ಬರ್ತೀನಿ ಹೊರಗಡೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೇನೆ ರಾಜು ಅವರೇ, ನಿಮ್ ಬಾಡಿ ಅಷ್ಟು ಕಾಸ್ಟ್ಲಿ ಐತೆ. ಆ ಬಾಡಿಗೆ ಚೆನ್ನಾಗಿ ಸ್ನಾನ ಮಾಡಿ, ಹೆಣ್ಣು ಮಕ್ಕಳೇ ಚೆನ್ನಾಗಿ ಪಾಲಿಶ್ ಮಾಡಿ, ಬರೀ ಲಿಪ್ಸ್ಟಿಕ್ ಮಾತ್ರ ಹಾಕಿ ಅಲ್ಲಿ ಮಾತ್ರ ರೆಡ್ ಮಾಡ್ಕೋಬೇಡಿ. ಕ್ಲೀನಾಗಿ ಬಾಡಿ ಚೆನ್ನಾಗಿ ಇಟ್ಕೊಂಡು ಸ್ಲಿಮ್ ಆಗಿ ಇಡ್ಲಿ ವಡೆ, ಆಂಬೊಡೆ, ಮದ್ದೂರು ವಡೆ ತರ ಇರದೆ ಕ್ಲೀನಾಗಿ ಫಿಗರ್ ಆಗಿ ದೇವರಿಗೆ ಸ್ತೋತ್ರ ಮಾಡ್ಕೊಂಡು, ಅಪ್ಪ ಬಂದಿದ್ದೀನಿ ನಿನ್ನ ಸನ್ನಿಧಾನದಲ್ಲಿ ಸ್ತೋತ್ರ ಬಲಿ ಅಪ್ಪ, ಅಪ್ಪನಿಗೆ ಮಹಿಮೆ. ಹತ್ತು 10,000 ಜನ ಇದ್ರು ಸರೋಜಮ್ಮ ಕಾಯ್ತಾ ಇದ್ದಾರೆ. ಅಪ್ಪ ಹೇಳ್ಬಿಟ್ರು, ನಿನ್ ತಾಕತ್ತಿದ್ರೆ ನೀನ್ ನನ್ನ ತಡಿ, ಇಲ್ವಾ ನಾನು ಮಿಂಚಿ ಮೇಲೆ ಬರ್ತೀನಿ, ನೀ ತಡಿ, ನೀನ್ ನಿಂತ್ಕೊ, ನಿಲ್ಲಕ್ಕೆ ಬಿಡ್ತೀನಿ. ನನ್ನ ಪುನರುತ್ಥಾನ ಶಕ್ತಿ ಎತ್ಕೊಂಡ್ ಬರ್ಬೇಕಾದ್ರೆ, ಆ ಶಕ್ತಿ ಹೊರಗಡೆ ಬರ್ಬೇಕಾದ್ರೆ ಸಿಡಿಲು ಕಲ್ಲುಗಳು ಹೊರಗಡೆ ಬರುತ್ತೆ. ಅದು ಓಡ್ತಾರೆ ಜನ, ಓಡ್ತಾರೆ ಅಲ್ಲಿಂದ 10,000 ಜನ. They were being spotted and the great stone was exploded. ಆ ದೊಡ್ಡ ಬಂಡೆ ಹೊಡೆಯಲ್ಪಟ್ಟು ಚೂರು ಚೂರಾದಾಗ 10,000 ಜನ ಓಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅವ್ರ ಜೀವ ಉಳಿಸ್ಕೊಳಕ್? ಯಾಕಂದ್ರೆ such a power was in the stone. ಒಂದು ಬಾಂಬ್ ಹೊಡೆದ್ರೆ ಹೇಗೆ ಅದು ಹೊಡ್ಕೊಂಡು ಹೊರಗಡೆ ಬರುತ್ತೆ, ಅದೇ ರೀತಿ ಯೇಸುವಿನ ಪುನರುತ್ಥಾನ ರಿಸರೆಕ್ಷನ್ ವಾಸ್ ಸೋ ಪವರ್ಫುಲ್. ಅವ್ರು ಹೇಳ್ತಾರೆ, ನೀನ್ ತಾಕತ್ತಿದ್ರೆ ಮಾಡು, ನನ್ನ ಮಕ್ಕಳಿಗೆ ನಾನು ಶಕ್ತಿ ಕೊಟ್ಟಿದ್ದೀನಿ. ಆಗ ನಾನು ಹೇಳ್ತೇನೆ, ಯೇಸು ಕ್ರಿಸ್ತರ ಪುನರುತ್ಥಾನದ ಶಕ್ತಿ ನಿನ್ ಮೇಲೆ ಬಂದ್ರೆ ಈ ಲೋಕದಲ್ಲಿ ಯಾವ ವಿಧವಾದ ಕೋತಪ್ಪಾಗ ಕೂಡ ನಿನ್ನ ಪ್ರಾಸ್ಪರಿಟಿನ ಕಡಿಮೆ ಮಾಡಕ್ಕಾಗಲ್ಲ, ನಿನ್ನ ಜಯವನ್ನ ಕಮ್ಮಿ ಮಾಡಕ್ಕಾಗಲ್ಲ, ನಿನ್ನ ವ್ಯಾಪಾರ ಕಡಿಮೆ ಮಾಡಕ್ಕಾಗಲ್ಲ. Nobody can stop your weakness. Nobody can stop your victory. Nobody can stop your success. Nobody can stop your eligibility. Nobody can stop your ability. Nobody. ದೇವರು nobody. ಯಾರಿಗೂ ಆ ಶಕ್ತಿ ಇಲ್ಲ. ಪುನರುತ್ಥಾನದ ಶಕ್ತಿ ಬಂದ ತಕ್ಷಣ ನಿನ್ನ ಅಭಿವೃದ್ಧಿನ ಶಾನನ್ ತಡೆಯೋದಕ್ಕೆ ಲೋಕದಲ್ಲಿ ಎಂತ ಗ್ರೇಟ್ ಅಲೆಕ್ಸಾಂಡರ್ ಕೂಡ ಶಕ್ತಿ ಇಲ್ಲ. ಯಾರ ಕೈಲಿ ತಾಕತ್ತಿಲ್ಲ. ಒಂದ್ ವೇಳೆ ಇದ್ರೆ ಅಪ್ಪ ಹೇಳ್ತಾರೆ, ಬಾ ನನ್ ಮಗನ ಹತ್ರ, ನಾನು ನಿಲ್ತೀನಿ, ನನ್ನ ಮಗಳ ಪಕ್ಕ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಹಲ್ಲೆಲೂಯಾ. ಆ ರೀತಿ. ಸೊ nobody can stop your success. Nobody can stop your ministry. Nobody can stop your financial flow. When the power of the resurrection comes. Why? Because
ಯು ಆರ್ ಇನ್ ದ ಪ್ಯಾಲೇಸ್. ನೀನು ಅರಮನೆಯಲ್ಲಿ ಇಡಲ್ಪಟ್ಟವಳು. ಅರಮನೆಯಲ್ಲಿ ಏನ್ ಡಿಸೈಡ್ ಮಾಡ್ತೀಯ? ಅಪ್ಪ ಹೇಳ್ತಾರೆ, ಜಾನ್ ಮನಸ್ಸಿದ್ದಂತೆ ಮಾಡು, ನಾನು ನಿನ್ನ ಸಂಗಡ ಇದ್ದೇನೆ. ವೀರೇಶ್ ಮನಸ್ಸಿದ್ದಂತೆ ಮಾಡು, ನಾನು ನಿನ್ನ ಸಂಗಡ ಇದ್ದೇನೆ. ಜಾನ್ ಮನಸ್ಸಿದ್ದಂತೆ ಮಾಡು, ದೇವರ ಸಂಗಡ ಇದ್ದಾನೆ. ಶಿವಕುಮಾರ್ ಮನಸ್ಸಿದ್ದಂತೆ ಮಾಡು, ದೇವರು. Hallelujah. Hallelujah. Amen. ಯಾರು ಕೂಡ ಸ್ಟಾಪ್ ಮಾಡಕ್ಕಾಗಲ್ಲ. Amen. ಅದೇ ನಾ ಹೇಳ್ತೀನಿ, ನಿಮ್ಮ ಸಕ್ಸಸ್ಸು, ನಿಮ್ಮ ಆಶೀರ್ವಾದ, ನಿಮ್ಮ ಹಣಕಾಸು ಮನೋರವರೇ ಯಾರು ನಿಲ್ಲಕ್ಕಾಗೋದಿಲ್ಲ. ಯಾಕಂದ್ರೆ ನಿಮ್ಮ ಕರೆದ ದೇವರು ನಂಬಿಕಸ್ಥನಾಗಿದೆ. Amen. Hallelujah. ನಿಮ್ಮ ತಲೆ ಮೇಲೆ ಯೇಸುವಿನ ರಕ್ತ ಹಾಕಲ್ಪಟ್ಟಿದೆ. Amen. Hallelujah. Nobody can stop your resurrection. Amen. Hallelujah. Nobody can stop your success. Amen. Hallelujah. Nobody can withhold your financial source. All is there. Amen. ಎಲ್ಲ ನಿಮ್ ಕೈಯಲ್ಲಿ ಮಾಡಲ್ಪಟ್ಟಿದೆ. ಅದಕ್ಕೆ ಅಪ್ಪ ಹೇಳಿದ್ರು, ನೀನ್ ತಾಕತ್ತಿದ್ರೆ ಅದ್ ಮಾಡು. ಎಷ್ಟು ಜನ ಬೇಕಾಕು? 1000 ಜನ ಆಗ್ತೀಯಾ? ಅವ್ನು ಹೇಳು 10,000 ಜನ ಆಗ್ತಾ. 10,000 ಜನ ಆಗ್ದಾಗ ಮಧ್ಯರಾತ್ರಿ 2-3 ಗಂಟೆಗೆ ಕಲ್ಲು ಹೊಡೆಯಲ್ಪಡತ್ತೆ, ಚೂರು ಚೂರಾಗಿ ಹೊಡೆಯಲ್ಪಟ್ಟಾಗ ದಿಕ್ಕು ತೋಚದೆ ಓಡ್ತಾರೆ ಈ ಜನ. ಏನಪ್ಪ, ಒಂದೊಂದು ಕಲ್ಲು ಒಬ್ಬೊಬ್ಬನಿಗೆ ಹಿಂಗೆಲ್ಲ ಹೊಡ್ಕೊಂಡ್ ಬರುತ್ತೆ. ಅವ್ರು ಎದ್ದಿದ ತಕ್ಷಣ ಸಮಾಧಿಲಿದ್ದ ಜನಗಳೆಲ್ಲ ಎದೊಳಗೆ ಸ್ಟಾರ್ಟ್ ಮಾಡ್ತಾರೆ. ಎದ್ದು ಅವ್ರವ್ರ ಮನೆಗಳಿಗೆ ಹೋಗಿ ಟೆಸ್ಟಿಫೈ ಮಾಡ್ತಾರೆ. I have been raised by the resurrection power of Jesus Christ. Today you have been raised because the blood has been shed on the cross. ಆ ರಕ್ತ ಸುರಿಸಲ್ಪಟ್ಟಿರೋದ್ರಿಂದ ವೀರೇಶ್ ಅವರೇ, ಇವತ್ತು ವ್ಯಾಪಾರ ಲಾಸ್ ಆಗಿರ್ಬೋದು, ಅದು ಒಂದು ದಿನ ಬರುತ್ತೆ ಲಕ್ಷಗಟ್ಟಲೆ ಸಾಲ ನೀವು ಇನ್ನೊಬ್ರು ಕೊಡ್ತೀರಾ. Amen. Hallelujah. ಸರೋಜಮ್ಮ ಇವತ್ತಿನ ಸಾಲ ಇರ್ಬೋದು, ಬೇಬಿಯವರೇ ಒಂದು ಸಾಲ ಇರ್ಬೋದು, ರಾಘವರೇ ಒಂದು ಸಾಲ ಇರ್ಬೋದು. ಒಂದ್ ದಿನ ಬರುತ್ತೆ 3 ಕಡೆ ಕಂಪನಿ ಹೋಲ್ಡ್ ಮಾಡ್ತೀರಾ ನೀವು. 3 ಕಡೆ ಕಂಪನಿ ನಡೆಸ್ತೀರಾ. ಚಂದ್ರ ಅವರೇ 3 ಕಡೆ ಕಂಪನಿ ನಡೆಸ್ತೀರಾ ನೀವು. ರಾಜು ಅವರೇ 4 ಕಡೆ ಗಾರ್ಮೆಂಟ್ ನಡೆಸ್ತೀರಾ ನೀವು. Nobody can stop your blessing and business. ಯಾಕೆ ಹೇಳ್ತೇನೆ? ದೇವರ ಸುವಾರ್ತೆನ ಯಾರ ಕೈಲಿ ನಿಲ್ಲಿಸಕ್ಕೆ ಆಗಲ್ಲ. ಒಂದು ಮಾತ್ರ ಎದ್ದಿದೆ, ಅದು ಯೇಸು ಕ್ರಿಸ್ತನ ಸಮಾಧಿ ಒಂದೇ. ನಾವು ಸ್ತೋತ್ರ. ಅದಕ್ಕೆ ಲೋಕದಲ್ಲಿ ಇರೋನಿಗಿಂತ ನಿಮ್ಮಲ್ಲಿರುವ ದೇವರು ಹೆಚ್ಚಿನವನಾಗಿದ್ದಾನೆ. Greater is he that is in you than he that is in the world. உலகத்தில் இருக்கிற காட்டில் உனக்குள்ள இருக்கிற கர்த்தர் பெரியவர். ಆ ಒಂದು ದರ್ಶನ ಅರಮನೆಯಲ್ಲಿ ಇದೀನಿ ಅನ್ನುವಂಥ ಭಾವನೆ ನಿನಗಿದ್ರೆ ನೀ ಯಾವ ಸಂಗತಿಗೂ ವಿಚಾರಕ್ಕೂ ಜಯಣ್ಣ ಅವರೇ, ಜಾನ್ ಅವರೇ, ಸಭಾಷಿನ್ ಅವರೇ, ರಾಜು ಅವರೇ, ನೀ ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ. ದಿಲ್ದಾರಾಗಿ ಪ್ರಸಂಗ ಮಾಡಿ. ಯಾಕಂದ್ರೆ ನಮ್ಮ ಅಪ್ಪನೇ ಸಮಾಧಿಯಿಂದ ಎದ್ದಿದ್ದಾರೆ. ಸತ್ತ ಎಣದಲ್ಲಿ 10,000 ಜನ ಓಡಿಸಿದ್ದಾರೆ ಅವರು. ಆಗ ಜೀವಂತ ಆಗಿರೋ ರಕ್ತ ಎಷ್ಟು ದೊಡ್ಡ ಕೆಲಸ ಮಾಡ್ಬೋದು. ಅದಕ್ಕೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಹೆಂಗೆ ಎದ್ದೇಳ್ಬೇಕು? ಅಪ್ಪ ಅರಮನೆಯಿಂದ ಎದ್ದೇಳ್ತಿದ್ದೀನಪ್ಪ, ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ನನ್ನ ಕಣ್ಣುಗಳನ್ನ ಎತ್ತುತ್ತೇನೆ. ರೀ ಸಕ್ಕರೆ ಇರ್ತಿರ್ಲಿಲ್ಲ ರೀ ನಮ್ಮ ಮನೆಯಲ್ಲಿ, ಹಾಲೇ ಇರ್ತಿರ್ಲಿಲ್ಲ ರೀ. 1 ತಿಂಗಳಿರ್ರಿ, 1-1.5 ತಿಂಗಳು ಹಾಲೇ ಇರಲಿಲ್ಲ ರೀ ನಮ್ಮ ಮನೆಯಲ್ಲಿ. ಐ ಆಮ್ ಟೆಲಿಂಗ್ ಯು ದ ರಿಯಾಲಿಟಿ. ಹಾಲು ಇಲ್ಲದೆ ಇದ್ದಾಗಲೂ ಕೂಡ ನೀರು ಬಿಸಿ ಮಾಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಲು ಇದು ಅಂದ್ಬಿಟ್ಟು ಕುಡ್ದಿದ್ದೀನಿ ನಾನು. ಅದು ಹಾಲು ಥರ ಟೇಸ್ಟ್ ಆಗಿತ್ತು ನಮಗೆ. ಅದೇ ನಮಗೆ ಸ್ತೋತ್ರವಾಗಿದೆ. ಇವತ್ತು ಹಾಲಿದೆ, ಕುಡಿಯೋಕ್ಕೆ ಟೈಮ್ ಇಲ್ಲ ನನ್ನ ಪ್ರಿಯ ಮಕ್ಕಳು. ಆ ರೀತಿಯೇ ಅರಮನೆ ಅನ್ನೋದು ನಿಮ್ಗೆ ಆಶೀರ್ವಾದ. ಯಾವತ್ತೂ ನೀವು ಕೆಳಗಣ ಅಲ್ಲ, ನೀವು ಸ್ಲಮ್ಮಲ್ಲಿರೋ ತಕ್ಕವರಲ್ಲ. ನೀವು ಅರಮನೆಯಲ್ಲಿ ಬೆಳೆಯೋ ಮಕ್ಕಳು, ರಾಜನ ಮಕ್ಕಳು, ರಾಣಿ ಮಕ್ಕಳು. ನೀವು ನಿಮ್ಮ ಡ್ರೆಸ್ ಕೋಡ್ ಚೇಂಜ್ ಆಗಲಿ, ನಿಮ್ಮ ಭಾವನೆಗಳು ಚೇಂಜ್ ಆಗಲಿ, ನಿಮ್ಮ ಹೇರ್ ಸ್ಟೈಲ್ಗಳು ಚೇಂಜ್ ಆಗಲಿ. ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಘನವಾಗಿ ಬನ್ನಿ. ಪಕ್ಕದಲ್ಲಿ ಹೇಳಿ, ನಾನು ಅರಮನೆಯಲ್ಲಿ ಬೆಳೆದವಳು. 3 ಸತಿ ನಾನು ಅರಮನೆಯಲ್ಲಿ ಬೆಳೆದವಳು, ನಾನು ಅರಮನೆಯಲ್ಲಿ ಬೆಳೆದವಳು, ಅರಮನೆಯಲ್ಲಿ ಬೆಳೆದವಳು. ಅದಕ್ಕೆ ದೇವರು ಮೋಸೆನ ಮಗು ಇದ್ದಾಗಲೇ ಎತ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿಗೆ. ಅಲ್ಲೇ ಬೆಳಿ ಮಗ ನೀನು. ದ ಗೈ ಹೂ ವಾಂಟೆಡ್ ಟು ಕಿಲ್ ಮೋಸಸ್, ದ ಸೇಮ್ ಗೈ ವಾಸ್ ಬ್ಲೆಸ್ಡ್ ಬೈ ಮೋಸಸ್. ಯಾವ ಮಗುನ ಕೊಲ್ಲಕ್ಕೆ ನೋಡಿದ ಅರಸ, ಆ ಮಗುವಿಂದಲೇ ಅವನ ಆಶೀರ್ವಾದ ಹೊಂದಲ್ಪಟ್ಟ. ಅವನು ಅರಮನೆಗೆ ತೊಗೊಂಡೋಗ್ತಾ ಇದ್ದೆ ನಿಮ್ಮನ್ನ. ಇವತ್ತಿಂದ ಎಲ್ಲ ಸ್ಥಿತಿಗತಿಗಳು ಚೇಂಜ್ ಆಗತ್ತೆ ನಿಮ್ಮ ಇವತ್ತು ಹೋಗಿ ಮನೆಯಲ್ಲೆಲ್ಲ ಹೋಗಿ ರೆಡಿ ಮಾಡಿ, ಟೇಬಲ್ ರೆಡಿ ಮಾಡಿ, ಬ್ಲಾಂಕೆಟ್ಸ್ ರೆಡಿ ಮಾಡಿ, ಶೋಕೇಸ್ ರೆಡಿ ಮಾಡಿ, ಎಲ್ಲ ಕ್ಲೀನ್ ಮಾಡಿ, ಹಳೆದೆಲ್ಲ ತೆಗಿರಿ, ಬೇರೆಯವ್ರು ಕೊಡಿ, ಹೊಸದಿಡಿ. ಅಪ್ಪ ಇನ್ನು ಹೊಸದಕ್ಕೆ ಜಾಗ ಮಾಡಿ, ಹೊಸದು ಒಳಗೆ ಬರತ್ತೆ.
ಹಳೆ ವಾಚ್ ತೆಗಿರಿ, ಹೊಸ ವಾಚ್ ಬರತ್ತೆ. ಹಳೆ ಉಂಗುರ ತೆಗಿರಿ, ಹೊಸ ಉಂಗುರ ಬರತ್ತೆ. ಹಳೆ ಕಾರ್ಗಳು ತೆಗಿರಿ, ಹೊಸ ಕಾರ್ಯಗಳು ಬರತ್ತೆ. ಅಪ್ಪ ನಿಮ್ಮ ಕೈಗಳನ್ನ, ಹಲ್ಲೆಲೂಯಾ, ಕರ್ತನು ನಿಮ್ಮ ಕೈಗಳನ್ನು ಆಶೀರ್ವಾದ ಮಾಡಲಿ, ಅಭಿವೃದ್ಧಿ ಪಡಿಸಲಿ, ಉನ್ನತವಾದ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ತರಲಿ. ದೀನರನ್ನು ಧೂಳಿನಿಂದ ಎತ್ತಿದ ಮಹಿಮೆ, ದರಿದ್ರರನ್ನು ಪ್ರಭುಗಳೊಂದಿಗೆ ಕೂಡಿಸಿದ ಮಹಿಮೆ. ದೀನರನ್ನು ಧೂಳಿನಿಂದ ಎತ್ತಿದ ಮಹಿಮೆ, ದರಿದ್ರನನ್ನು ಪ್ರಭುಗಳೊಂದಿಗೆ ಕೂಡಿಸಿದ ಮಹಿಮೆ. ದೀನರನ್ನು ಧೂಳಿನಿಂದ ಎತ್ತಿದ ಮಹಿಮೆ, ದರಿದ್ರರನ್ನು ಪ್ರಭುಗಳೊಂದಿಗೆ ಕೂಡಿಸಿದ ಮಹಿಮೆ. ದೀನರನ್ನು ಧೂಳಿನಿಂದ ಎತ್ತಿದ ಮಹಿಮೆ, ದರಿದ್ರನನ್ನು ಪ್ರಭುಗಳೊಂದಿಗೆ ಕೂಡಿಸಿದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಪರಲೋಕದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಇಳಿದು ಬಂದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಪರಲೋಕದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಇಳಿದು ಬಂದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಪರಲೋಕದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಇಳಿದು ಬಂದ ಮಹಿಮೆ. ದೀನರನ್ನು ಧೂಳಿನಿಂದ ಎತ್ತಿದ ಮಹಿಮೆ, ಚಪ್ಪಾಳೆ ಹೊಡೆಯಿರಿ, ರೇ. ದರಿದ್ರರನ್ನು ಪ್ರಭುಗಳೊಂದಿಗೆ ಕೂಡಿಸಿದ ಮಹಿಮೆ. ದೀನರನ್ನು ಧೂಳಿನಿಂದ ಎತ್ತಿದ ಮಹಿಮೆ, ದರಿದ್ರನನ್ನು ಪ್ರಭುಗಳೊಂದಿಗೆ ಕೂಡಿಸಿದ ಮಹಿಮೆ. ದೀನರನ್ನು ಧೂಳಿನಿಂದ ಎತ್ತಿದ ಮಹಿಮೆ, ದರಿದ್ರನನ್ನು ಪ್ರಭುಗಳೊಂದಿಗೆ ಕೂಡಿಸಿದ ಮಹಿಮೆ. ದೀನರನ್ನು ಧೂಳಿನಿಂದ ಎತ್ತಿದ ಮಹಿಮೆ, ದರಿದ್ರನನ್ನು ಪ್ರಭುಗಳೊಂದಿಗೆ ಕೂಡಿಸಿದ ಮಹಿಮೆ. ಪರಲೋಕದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಇಳಿದು ಬಂದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಪರಲೋಕದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಇಳಿದು ಬಂದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಇಳಿದು ಮಹಿಮೆ ಮಹಿಮೆ, ಪರಲೋಕದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಪರಲೋಕದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಮಹಿಮೆ ಮಹಿಮೆ, ಇಳಿದು ಬಂದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಪರಲೋಕದ ಮಹಿಮೆ. कोई नहीं है आदर के योग्य, बस एक तू खुदा. कोई नहीं है सिंहासन के योग्य, बस एक तू राजा. कोई नहीं है आदर के योग्य, बस एक तू खुदा. कोई नहीं है सिंहासन
पूजा सारा आदर सारी महिमा तुझको मिले यीशु सारा आदर सारी महिमा तुझको मिले यीशु कोई नहीं है महिमा के योग्य बस एक तू यहोवा कोई नहीं है वेदात पवित्र बस एक तू मसीहा कोई नहीं है महिमा के योग्य बस एक तू यहोवा कोई नहीं है वेदात पवित्र बस एक तू मसीहा सारा आदर सारी महिमा तुझको मिले यीशु सारा आदर सारी महिमा तुझको मिले यीशु नाम यीशु का ऊंचा नाम यीशु का ऊंचा नाम यीशु का ऊंचा नाम यीशु नाम यीशु का ऊंचा नाम यीशु का ऊंचा नाम यीशु का ऊंचा नाम यीशु नाम यीशु का ऊंचा नाम यीशु का ऊंचा नाम यीशु का ऊंचा नाम यीशु तेरे नाम में है चंगाई तेरे नाम में है रिहाई तेरे नाम में है भलाई यीशुआ तेरे नाम में है चंगाई तेरे नाम में है रिहाई तेरे नाम में है भलाई सारी महिमा तुझको मिले यीशु नाम यीशु का ऊंचा नाम यीशु का ऊंचा नाम यीशु का ऊंचा नाम यीशु